ರಾಘವೇಂದ್ರ ಸರಿಯಾಗಿ ಕೂತಿಲ್ಲ, ಹಂಗೆ ಇದೆಯಾ? ಹಾಕ್ಬಿಡ ಕಟ್ಟಲ್ಲಿ ಆಮೇಲೆ ಇದು ಮಾಡಬೇಕು. ನೀರು ಹಾಕ್ತೀನಿ. ಇವಾಗ ಹನ್ನೆರಡು ಬೇಕಾ ಕಾಯಿ ಗುರು ಕಾಯಿ ಆಡೋದು ಬೇಕಾ ಕಡಲೆಬೇಳೆ ಒಡ್ಡಿಬೇಳೆ ಒಗ್ಗರಣೆ ಇಟ್ಟಿಲ್ವಾ ಹೊರಗಡೆ ಗೊಂಡು ಬೇಡವಾ ज्ञानप्रदाय विद्यासौख्यदुःखकारणाय व्रताय नमो नमस्ते। प्रथमो हनुमान् नाम द्वितीयो भीमयेव च पूर्णप्रज्ञस्तु भगवत्कार्यसाधकः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। श्रीमल्लक्ष्मी नृसिंहस्य श्रियं दिशतु मे नखः स्वभक्त अभीष्टदानाय समुपत्तदशाकृतेः वस्तुस्थलं वस्तुशस्त्रं मया स्तुतं वस्तुहस्तं प्रस्तुताय मस्तकविष्टुतं श्रीमदानन्दतीर्थेन्दु भासनं मम मानसे आशासे साधुशब्दाय सर्वीशाभिवृद्धये श्रीराघवेन्द्र शब्दामृति शरज्योत्स्ना शरणं मम शारदा। ರಾಘವೇಂದ್ರ ಸ್ವಾಮಿಗಳ ಸಂಚಾರ ಕ್ರಮವನ್ನೆಲ್ಲ ನಿನ್ನೆ ತಿಳಿಸಿದ್ದಾರೆ. ಯಾವ ಪುಣ್ಯಕ್ಷೇತ್ರಗಳಿಗೆಲ್ಲ ಹೋಗಿ ಅವರು ವಾಪಸ್ಸು ಕುಂಭಕೋಣಕ್ಕೆ ಹಿಂತಿರುಗಿ ಬಂದರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಕೊನೆಯ ಸರ್ಗದಲ್ಲಿ ರಾಘವೇಂದ್ರ ಸ್ವಾಮಿಗಳು
ಸಂಧ್ಯಾಕಾಲದಲ್ಲಿ ಸಾಯಂಕಾಲ ಭಗವಂತನ ಪೂಜೆಯನ್ನು ಮಾಡಿದನ ವೈಭವವನ್ನು ಹೇಳ್ತಾ ಇದ್ದಾರೆ. ಕವಿತೆಯ ಲಕ್ಷಣವಾಗಿ ಆರಂಭದಲ್ಲಿ ಚಂದ್ರೋದಯವನ್ನು ವರ್ಣನೆ ಮಾಡ್ತಾರೆ. ಮುಂದೆ ರಾಘವೇಂದ್ರ ಸ್ವಾಮಿಗಳು ಸಾಯಂಕಾಲ ಸ್ನಾನವನ್ನು ಮಾಡಿ ಅರ್ಘ್ಯ ಪ್ರದಾನ ಮಾಡಿ ಪ್ರಣವಾದಿ ಮಂತ್ರಗಳನ್ನು ಜಪ ಮಾಡ್ತಾರೆ ಮತ್ತು ದೇವರಿಗೆ ಆ ಉಯ್ಯಾಲೆ ಸೇವೆ ಮಾಡಿ ಮಂಗಳಾರತಿ ಮಾಡಿ ಮಂತ್ರಪುಷ್ಪವನ್ನು ಸಮರ್ಪಣೆ ಮಾಡ್ತಾರೆ ಅಂತ ಹೇಳಿ ಆ ಮಂತ್ರಪುಷ್ಪವನ್ನು ಸಮರ್ಪಣೆ ಮಾಡುವಾಗ ರಾಘವೇಂದ್ರ ಸ್ವಾಮಿಗಳು ಆ ಭಗವಂತನ ದಶಾವತಾರಗಳ ಚಿಂತನೆಯನ್ನು ಮಾಡ್ತಾರೆ ಹಾಗೆ ಅಂತ ಇದ್ದಾರೆ. ದಶಾವತಾರಗಳ ನಾಮಗಳನ್ನು ದಶಾವತಾರದ ಮಹಿಮೆಗಳನ್ನು ಪ್ರತಿನಿತ್ಯ ಪ್ರಾತಃ ಸಾಯಂ ಅದನ್ನು ಅನುಸಂಧಾನ ಮಾಡಬೇಕು ಅಂತ ಹೇಳಿ ಭಾಗವತದಲ್ಲಿ ಹೇಳ್ತಾರೆ. ಭಗವಂತನ ದಶಾವತಾರಗಳು ಅದನ್ನು ಪ್ರತಿನಿತ್ಯವೂ ಕೂಡ ನಾವು ಸ್ಮರಣೆ ಮಾಡಬೇಕು ಹಾಗೆ ಅಂತ ಹೇಳ್ತಾರೆ. ಭಗವಂತನ ದಶಾವತಾರಗಳು ಅಂತಂದಾಗ ದಶ ಅಂತಂದರೆ 9+1 10 ಅವತಾರಗಳು ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಇಷ್ಟೇ ದಶಾವತಾರ ಶಬ್ದದ ಅರ್ಥ ಅಲ್ಲ. ದಶ ಅಂತಂದರೆ ಶಾಸ್ತ್ರದಲ್ಲಿ ಪೂರ್ಣ ಅರ್ಥ. ದಶಾವತಾರ ಅಂದರೆ ಭಗವಂತನ ಎಲ್ಲ ಅವತಾರಗಳು ಪೂರ್ಣಾವತಾರಗಳು. ಬರೀ ಮತ್ಸ್ಯವೂ ದಶಾವತಾರ, ಕೂರ್ಮವೂ ದಶಾವತಾರ, ಎಲ್ಲ ಅವತಾರಗಳು ದಶಾವತಾರ. ಹಾಗಾಗಿ ಪರಮಾತ್ಮನ ಒಂದು ಮೂಲ ರೂಪಕ್ಕೂ ಅವನ ಅವತಾರ ರೂಪಗಳಿಗೂ ಭೇದ ಇಲ್ಲ. ಮೂಲ ರೂಪದಲ್ಲಿ ಏನು ನಿರ್ದೋಷ ಗುಣಪಡಿಸಿಕೊಳ್ಳುವ ವ್ಯಕ್ತಿತ್ವ ಇದೆ, ಅವನ ಎಲ್ಲ ಅವತಾರ ರೂಪಗಳನ್ನು ನಿರ್ದೋಷ ಗುಣಪಡಿಸಿಕೊಳ್ಳುವ ವ್ಯಕ್ತಿತ್ವ ಹೊಂದಿರ್ತಕ್ಕಂಥ. ಹಾಗಾಗಿ ಭಗವಂತನ ಮೂಲ ರೂಪ ಪೂರ್ಣ, ಅವತಾರ ರೂಪಗಳು ಅಪೂರ್ಣ ಅಂತ ನಾವು ಚಿಂತನೆ ಮಾಡಬಾರ್ದು. ಹಾಗಾಗಿ ದಶ ಅಂತಂದರೆ ಪೂರ್ಣ ಅಂತ ಅರ್ಥ. ಭಗವಂತನ ಪ್ರತಿಯೊಂದು ಅವತಾರಗಳು ದಶಾವತಾರಗಳೇ. ಹಾಗಾಗಿ ಎಲ್ಲ ಅವತಾರಗಳು ಪೂರ್ಣಮದಃ ಪೂರ್ಣವಿದಂ ಪೂರ್ಣಮುದಚ್ಯತೆ ಅಂತ ನಾವು ಕೇಳ್ತೇವೆ. ಅದಹ ಅಂದರೆ ಆ ಮೂಲ ರೂಪವೂ ಪೂರ್ಣ, ಈ ಅವತಾರ ರೂಪವೂ ಪೂರ್ಣ ಹಾಗೆ ಅಂತ ಅರ್ಥ. ಆ ಭಗವಂತ ಅದು ದಶಾವತಾರ ಅಲ್ಲ, ಶದಾವತಾರ ಅಂತ ಹೇಳ್ತಾರೆ ಆಚಾರ್ಯ ನಮ್ಮ ಕಡೆಯಲ್ಲಿ. ಶದಾವತಾರ ಅಂದ್ರೇನು? ಶ ಅಂದರೆ ಶನ್ನೋ ಮಿತ್ರ ಶಂ ವರುಣ ಅಂತ ನಾವು ಕೇಳ್ತಾ ಇರ್ತೇವೆ. ಶಂ ಅಂದರೆ ಸುಖ ಅಂತ. ಯಾರು ಈ ಅವತಾರಗಳ ಚರಿತ್ರೆಗಳನ್ನು ಶ್ರವಣ ಮಾಡ್ತಾರೆ, ನಿರಂತರವಾಗಿ ಚಿಂತನೆ ಮಾಡ್ತಾರೆ, ಅವರಿಗೆ ಮೋಕ್ಷದ ಸುಖವನ್ನು ಕೊಡ್ತಕ್ಕ ಅವತಾರಗಳು. ಶಂ ದದಾತಿ ಶದ, ಮೋಕ್ಷ ಸುಖವನ್ನು ಕೊಡ್ತಕ್ಕ ಅವತಾರಗಳು. ಆದರೆ ಇದು ಶದಾವತಾರ. ಶದ ಅಂದರೆ ಅಷ್ಟೇ ಅರ್ಥ ಆಗತ್ತೆ, ಅದನ್ನು ದಶ ಅಂತ ತಿರುಗಿಸಿದರೆ ಪೂರ್ಣ ಅಂತಲೂ ಅರ್ಥ ಬರುತ್ತೆ. ಆದ್ದರಿಂದ ಶದಾವತಾರವನ್ನೇ ದಶಾವತಾರ ಅಂತ ಹೇಳಿದರು ಹಾಗೆ ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾ ಇದ್ದಾರೆ. ಭಗವಂತನ ದಶಾವತಾರದ ಪೈಕಿ ರಾಮ, ಕೃಷ್ಣ, ನರಸಿಂಹ, ವಾಮನ, ಪರಶುರಾಮ ಈ ರೂಪಗಳ ಬಗ್ಗೆ ನಮಗೇನು ಗೊಂದಲಗಳಾಗಲ್ಲ. ಆದರೆ ಆರಂಭದ 3 ಅವತಾರ ಇದೆ, ಮತ್ಸ್ಯಕೂರ್ಮ ವರಾಹ. ಈ ರೂಪಗಳನ್ನು ನೆನೆಸಿಕೊಂಡಾಗ ಮನುಷ್ಯನು ಸ್ವಲ್ಪ ಇಳಿಸುಮುರುಸಾಗತ್ತೆ. ಯಾಕೆಂದರೆ ಮೀನು ಕೆಟ್ಟ ದುರ್ಗಂಧದ ಮೀನು, ದೇವರು ಯಾಕೆ ಇಂಥ ದುರ್ಗಂಧದ ಮೀನಿನ ರೂಪ ತಾಳ್ಬೇಕಾಯ್ತು, ಅವನಿಗೇನು ಕರ್ಮ ಹಾಗೆ ಅಂತ ಅನಿಸುತ್ತೆ. ಇನ್ನು ಕೂರ್ಮ ಅದು ಅಷ್ಟೇ, ಆಮೆ ಅದು ನೋಡಲಿಕ್ಕೆ ವಿಕಾರವಾಗಿರ್ತಕ್ಕಂಥದ್ದು. ಅಂತಹ ಕೆಟ್ಟ ಕೂರ್ಮದ ರೂಪವನ್ನು ಅವನ್ಯಾಕೆ ಸ್ವೀಕಾರ ಮಾಡಬೇಕಾಯಿತು. ಅದರಂತೆ ವರಾಹ ಇನ್ನೂ ಗಲೀಜದು, ಅದು ಇರೋದೇ ಗಲೀಜದು, ಹಂದಿಗಳು. ಅಂಥ ರೂಪವನ್ನೆಲ್ಲ ದೇವರು ತಗೊಂಡ ಅಂತಂದರೆ ದೇವರ ಬಗ್ಗೆ ನಮ್ಗೆ ಅಯ್ಯೋ ಪಾಪ ಅಂತ ಅನಿಸುತ್ತೆ, ಭಕ್ತಿ ಹುಟ್ಟಲ್ಲ ಹಾಗೆ ಅಂತ ಸಂಶಯ ಬರಬೇಕು. ಅದಕ್ಕೆ ಆಚಾರ್ಯರು ದಶಾವತಾರವನ್ನು 12 ಸ್ತೋತ್ರಗಳಲ್ಲಿ ಸ್ತೋತ್ರ ಮಾಡುವಾಗ ಈ 3 ರೂಪಕ್ಕೆ ಮಾತ್ರ ಒಂದು ಅಕ್ಷರ ಸೇರಿಸಿ ನಮ್ಮ ಸಂಶಯ ಪರಿಹಾರ ಮಾಡ್ತಾರೆ. ಮತ್ಸ್ಯಕ ರೂಪನ್ ಹಲಯೋದ ವಿಹಾರಿನ್, ಹಾಗೆ ಕೂರ್ಮ ಸ್ವರೂಪಕ ಮಂದರಧಾರಿನ್, ಆಮೇಲೆ ಸೂಕರ ರೂಪಕ ದಾನವಶತ್ರೋ, ಈ 3 ರೂಪಕ್ಕೆ ಒಂದು ಕಾನ್ ಸೇರಿಸಿದ್ದಾರೆ. ಏನೋ ಒಂದು ಅಕ್ಷರ ಕಮ್ಮಿ ಆಯಿತು ಶ್ಲೋಕಕ್ಕೆ, ಇನ್ನೇನು ದಿಕ್ತೋಚಿಲ್ಲ ಒಂದು ಕಾನ್ ಸೇರಿಸ್ಬಿಟ್ರು ಅಂತಂದರೆ ಅವರು ವಾಯುದೇವರು, ನಮ್ಮ ಹಾಗೆ ಶಬ್ದ ದಾರಿದ್ರ್ಯ ಇರೋರಲ್ಲ ಅವರು. ಅದನ್ನು ಉದ್ದೇಶಪೂರ್ವಕವಾಗಿ ಅವರು ಮತ್ಸ್ಯಕ, ಕೂರ್ಮ ಸ್ವರೂಪಕ, ಸೂಕರ ರೂಪಕ ಅಂತ ಒಂದು ಕಾ ಸೇರಿಸೋರು. ಯಾಕೆಂದರೆ ಕಮ್ ಅಂದರೆ ಸಂಸ್ಕೃತದಲ್ಲಿ ಆನಂದ ಅಂತ. ಆ ಭಗವಂತನ ಮತ್ಸ್ಯ ರೂಪವು ಆನಂದ ಸ್ವರೂಪ, ಅವನ ಕೂರ್ಮ ರೂಪವು ಆನಂದ ಸ್ವರೂಪ, ಅವನ ವರಾಹ ರೂಪವು ಆನಂದ ಸ್ವರೂಪ, ಹೊರತು ಪ್ರಾಕೃತವಾದ ಕೊಳಕು ದೇಹದ ರೂಪಗಳಲ್ಲ ಅಂತ ತಿಳಿಸೋಕ್ಕೋಸ್ಕರವೇ ಆ 3 ಅವತಾರಗಳಿಗೆ ಒಂದೊಂದು ಕಾ ಸೇರಿಸಿದ್ದಾರೆ. ದೇವಕಿ ನಂದನ ಕಾ ಅಂತ ಅಲ್ಲಿ ಸೇರಿಸಲಿಲ್ಲ, ಕೃಷ್ಣನವಲ್ಲ ಖುಷಿ ಆಗತ್ತೆ. ಈ 3 ರೂಪಗಳ ಬಗ್ಗೆ ಮಾತ್ರ ನಮ್ಗೆ ಸಂಶಯಗಳು ಬರುತ್ತೆ. ಈ ನಾವು ಬಂಗಾರದಲ್ಲಿ ಒಂದು ವರಾಹವನ್ನು ಮಾಡಿಸಿದರೆ, ಬಂಗಾರದ ಒಂದು ಮೀನು ಮಾಡಿಸಿದರೆ, ಆ ಬಂಗಾರದ ಮೀನಿಗೆ ದುರ್ಗಂಧ ಇರಲ್ಲ.
ಅಥವಾ ಈ ಮೀನು ಏನ್ರಿ ಮೀನು ಮಹಾ ಕೆಟ್ಟ ದುರ್ಗಂಧ ಅದನ್ನು ನೋಡಿ ಬಂಗಾರ ಮಾಡಿಸಿದ್ರಿ ಅಂದರೆ ಬಂಗಾರದಲ್ಲಿ ಮೀನು ಮತ್ಸ್ಯ ವರಾಹ ಮಾಡಿಸಿದ್ರೆ ಅಲ್ಲಿ ಯಾವ ದುರ್ಗಂಧವೂ ಇಲ್ಲ, ಕೈ ಕಾಲು ಎಲ್ಲ ಬಂಗಾರವೇ ಅದು. ಆದರೂ ಬಂಗಾರ ಜಡ, ಭಗವಂತ ಚೇತನ, ಪರಮಚೇತನ. ಹಾಗಾಗಿ ಪರಮಚೇತನನಾದ ಜ್ಞಾನಾನಂದ ಸ್ವರೂಪನಾದ ಭಗವಂತನ ಮತ್ಸ್ಯಕೂರ್ಮ ವರಾಹಗಳಲ್ಲಿ ಯಾವ ದೋಷ ಚಿಂತನೆಗೂ ಅವಕಾಶ ಇಲ್ಲ ಅನ್ನೋದನ್ನು ತಿಳಿಸೋಕ್ಕೋಸ್ಕರವೇ ಆ 3 ಅವತಾರಗಳಲ್ಲಿ ಅಂತ ಸೇರಿಸಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ ಈ ಅವತಾರಗಳ ಸ್ವರೂಪ ವಿಚಾರ ಬಂದಾಗ ಆಚಾರ್ಯರು ಅದಕ್ಕೆ ಆಧಾರವಾದ ಶ್ರುತಿವಾಕ್ಯಗಳನ್ನು ಕೊಟ್ಟು ಇದೆಲ್ಲವೂ ಕೂಡ ಜ್ಞಾನಾನಂದಮಯವಾದದ್ದು ಅಂತ ಹೇಳಿದ್ದಾರೆ. ನಮ್ಮದು ದಶಾವತಾರ ಇದೆ, ಅಥವಾ ನಮ್ಮದು ಒಂದೊಂದು ದಶ ಆದರೆ ಒಂದೊಂದು ಅವತಾರ. ಅಥವಾ ಬಾಲ್ಯ ದಶ ಆದರೆ ಒಂದು ರೀತಿ ಕಾಣ್ತಾ ಇರುತ್ತೆ, ಯೌವನದಲ್ಲಿ ಇನ್ನಷ್ಟು ವಿಕಾರವಾಗಿ ಕಾಣ್ತೇವೆ, ಈ ವೃದ್ಧಾಪ್ಯದಲ್ಲಿ ಮತ್ತಷ್ಟು ವಿಕಾರ ಕಾಣ್ತೇವೆ. ದೇವರಿಗೆ ದಶಾವತಾರ, ನಮ್ಮದು ದಶಾವತಾರ ಇದೆ. ಆದರೆ ನಮ್ಮದು ಒಂದೊಂದು ದಶ ಆದರೆ ಒಂದೊಂದು ಅವತಾರ. ಅಂದರೆ ಬಾಲ್ಯ ದಶ ಆದರೆ ಒಂದು ರೂಪ ಒಂದು ಅವತಾರ, ಯೌವನದಲ್ಲಿ ಒಂದು ಅವತಾರ, ವೃದ್ಧಾಪ್ಯದಲ್ಲಿ ಇನ್ನೂ ಭಯಾನಕವಾದ ಅವತಾರ. ಈಗ ಒಂದೊಂದು ವಯಸ್ಸಿನಲ್ಲಿ ಒಂದೊಂದು ಅವತಾರಗಳು ನಮಗೂ ದಶಾವತಾರ ಇದೆ. ಆದರೆ ನಮ್ಮ ದಶಾವತಾರ ಚಿಂತನೆ ಮಾಡಿ ಪ್ರಯೋಜನ ಇಲ್ಲ. ಭಗವಂತನ ದಶಾವತಾರ ಚಿಂತನೆ ಮಾಡೋದು ನಮಗೆ ಈ ದಶಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋದು ನಾವು ಯೋಚನೆ ಮಾಡಬೇಕು. ಇನ್ನೊಂದು ಮತ್ಸ್ಯಕೂರ್ಮ ವರಾಹ ಅವತಾರಗಳು ದೇವರಿಗೆ ಮಾತ್ರ ಇರೋದಲ್ಲ, ನಮಗೂ ಇದೆ. ನಾವು ಹಂದಿ ಆಗಿ ಹುಡ್ತೇವೆ, ಆಮೆ ಆಗಿ ಹುಡ್ತೇವೆ, ಮೀನಾಗಿ ಹುಡ್ತೇವೆ. ಆದರೆ ಅದು ನಮ್ಮ ಪಾಪಕರ್ಮದ ಫಲವಾಗಿ ನಮಗೆ ಆ ಜನ್ಮ ಬರೋದು. ಆದರೆ ಭಗವಂತನಿಗೆ ಆ ಪಾಪಕರ್ಮದ ಫಲವಾಗಿ ಆ ಜನ್ಮ ಬರೋದಲ್ಲ, ಅವನಾಗೆ ಸ್ವಯಂ ಸಂಕಲ್ಪ ಮಾಡಿ ಆ ರೂಪವನ್ನು ಸ್ವೀಕಾರ ಮಾಡೋದಿಲ್ಲ. ಹಾಗಾಗಿ ಅವನ ಅವತಾರಕ್ಕೂ ನಮ್ಮ ಅವತಾರಕ್ಕೂ ಇದೇ ವ್ಯತ್ಯಾಸ ಇರಬೇಕು. ಅದನ್ನೇ ಶ್ರೀಮದ್ ವಾದಿರಾಜರು ಸ್ವಪ್ನಪದ ಅನ್ನುವ ಕೃತಿಯಲ್ಲಿ ಹೇಳ್ತಾರೆ. ಭಗವಂತ ಕೃಷ್ಣನ ಅವತಾರ ಆಯಿತು, ಯಶೋದೆ ನನ್ನ ಒಳಗೆ ಬ್ರಹ್ಮಾಂಡವನ್ನು ಕಂಡಿದ್ದಾಳಲ್ಲ, ಹಾಗಾಗಿ ನಿಮ್ಮಂತೆ ನನ್ನ ಅವತಾರ ಅಲ್ಲ. ಸಾಮಾನ್ಯವಾಗಿ ಭಗವಂತನದ್ದು ಅವತಾರ ಅಂತ ಹೇಳ್ತೇವೆ, ನಮ್ಮದು ಹುಟ್ಟು ಅಂತೇವೆ. ಅವತಾರ ಅಂದರೆ ಇಳಿದು ಬರೋದು ಅಂತ ಅರ್ಥ. ಮಗು ಮಹಡಿ ಮೇಲೆ ರೂಮಲ್ಲಿ ಅಮ್ಮ ಇರ್ತಾಳೆ, ಕೆಳಗಡೆ ಮಗು ಅಳುತ್ತೆ, ಮಗುವಿನ ಅಳು ಧ್ವನಿ ಕೇಳಿದ ಕೂಡ ಅಮ್ಮ ಓಡೋಗಿ ಮೆಟ್ಲಿಂದ ಓಡಿ ಬಂದು ಮಗುವನ್ನು ಸಮಾಧಾನ ಪಡಿಸ್ತಾಳೆ. ತುಂಬ ಹಳೆ ಕಾಲ ಮಕ್ಕಳು ಮನೆಯಲ್ಲೇ ಇರೋ ಅಂಥ ಅಮ್ಮನ ಕಥೆನ ಹೇಳ್ತಾರೆ. ಆಯಿತಾ, ಆಫೀಸಿಗೆ ಹೋಗಿರೋ ಅಮ್ಮಂದ್ರಿಗೆ ಕಥೆಗಳೆಲ್ಲ ಸಿಗಲ್ಲ. ಹಾಗಾಗಿ ಮಹಡಿ ಮೇಲೆ ಕೂತಿರೋ ಅಮ್ಮ ಕೆಳಗಡೆ ಮಗು ಹತ್ಕೊಂಡು ಹೇಗೆ ಇಳಿದು ಓಡಿ ಬರ್ತಾಳೆ, ಹಾಗೆ ಸಜ್ಜನರು ಹತ್ತಾಗ ಮೇಲಿಂದ ಓಡಿ ಬರ್ತಾನೆ ಭಗವಂತ. ಹಾಗಾಗಿ ಮೇಲಿಂದ ಇಳಿದು ಬರೋದಕ್ಕೆ ಅವತಾರ ಅಂತ ಕರೆಯೋದು. ಭಗವಂತ ಮೇಲಿಂದಲೇ ಬರಬೇಕು ಅಂತ ಏನಿಲ್ಲ, ಅವನು ಎಲ್ಲ ಕಡೆ ಇದ್ದಾನೆ ಪರಮಾತ್ಮ, ಅವನು ಇಲ್ಲದೇ ಇರೋ ಸ್ಥಳವೇ ಇಲ್ಲ. ಹಾಗೆ ಅವನು ಎಲ್ಲ ಕಡೆ ಇರೋದ್ರಿಂದ ಅವನು ಯಾವ ಕ್ಷಣದಲ್ಲಿ ಎಲ್ಲಿ ಬೇಕಾದ್ರೂ ಅಲ್ಲೇ ಪ್ರಕಟ ಆಗ್ತಾನೆ ಪರಮಾತ್ಮ. ಅದು ಅವನ ಸಾಮರ್ಥ್ಯ. ನಮಗೆ ಆಪತ್ತು ಬಂದಾಗ ನಾವೇನು ಕೇಳಿಸ್ಕೊಂಡ್ರೆ ರೂಮಲ್ಲಿ ಇರೋರಿಗೆ ಕೇಳಿಸಿರಲ್ಲ, ಅವರೇ ಏನಾಯ್ತು ಬಂದು ನೋಡೋಕ್ಕಾಗಲ್ಲ, ಅವ್ರಿಗೆ ಕೇಳಿಸಿರಲ್ಲ. ಆದರೆ ಮನುಷ್ಯನಿಗೂ ಭಗವಂತನಿಗೂ ಇದೇ ವ್ಯತ್ಯಾಸ. ಭಗವಂತ ಎಲ್ಲ ಕಡೆ ಇರೋದ್ರಿಂದ ಯಾವ ಕ್ಷಣಕ್ಕೆ ಕರೆದು ಎಲ್ಲಿ ಕರೆದು ಅಲ್ಲೇ ಬಂದು ಅನುಗ್ರಹ ಮಾಡುವಂತಹ ಸಾಮರ್ಥ್ಯ ಅವನಿಗಿದೆ. ಬೇರೆಯವರಿಗೆ ಯಾರಿಗೂ ಈ ಎಲ್ಲ ಕಡೆ ಇರುವಂತಹ ಶಕ್ತಿ ಇಲ್ಲ, ಕರೆದುಕೊಳ್ಳೆ ಬಂದು ಪ್ರತ್ಯಕ್ಷ ಆಗೋ ಶಕ್ತಿಯೂ ಇಲ್ಲ. ಹಾಗಾಗಿ ಆ ಭಗವಂತನಲ್ಲಿ ಅಂಥ ಒಂದು ವಿಶೇಷ ಇರೋದರಿಂದ ನಾವು ಭಗವಂತನಿಗೆ ಶರಣಾದರೆ ಅವನು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಧಾವಿಸಿ ಬರಬೇಕಾಗಿಲ್ಲ, ಇದ್ದಲ್ಲೇ ಪ್ರಕಟ ಆಗ್ತಾನೆ. ಎಲ್ಲ ಕಡೆ ಇರುವಂತಹ ಭಗವಂತ ಅವನು ಅನ್ನುವುದನ್ನು ನಾವು ಗಮನಿಸಬೇಕು. ಹಾಗಾಗಿ ನಮ್ಮದೆಲ್ಲ ಕರ್ಮದ ಫಲ ಅನುಭವಿಸ್ಲಿಕ್ಕೆ ನಾವು ಬರೋದು, ಅವನು ನಮ್ಮ ಕರ್ಮದ ಫಲ ಕೊಡ್ಲಿಕ್ಕೆ ಬರೋದು, ಇಷ್ಟೇ ವ್ಯತ್ಯಾಸ. ನಾವು ನಮ್ಮ ಕರ್ಮದ ಫಲವನ್ನು ಅನುಭವಿಸ್ಲಿಕ್ಕೋಸ್ಕರವಾಗಿ ಈ ಭೂಮಿಯಲ್ಲಿ ಹುಡ್ತೇವೆ. ಅವನು ಕರ್ಮದ ಫಲವನ್ನು ಕೊಡ್ಲಿಕ್ಕೆ ಬರೋದೇ ಹೊರತು ಕರ್ಮದ ಫಲ ಅನುಭವಿಸ್ಲಿಕ್ಕೆ ಬರಲ್ಲ. ಯಾಕೆಂದರೆ ನಕರ್ಮಣ ವರ್ಧತೆ ನೋಕನೀಯ ಅಂತ ಕರ್ಮದಿಂದ ಯಾವ ವೃದ್ಧಿ ಹ್ರಾಸಗಳು ಭಗವಂತನಿಗಿಲ್ಲ ಅಂತ ವೇದ ಮಂತ್ರರು ಹೇಳ್ತಾರೆ. ಅಂತಹ ಭಗವಂತನ ಈ ದಶಾವತಾರಗಳನ್ನು ನಾವು ಪ್ರತಿನಿತ್ಯ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಇದನ್ನು ಪರಮಾತ್ಮನ ಮತ್ಸ್ಯಾವತಾರ ಹೇಳ್ತಾರೆ. ಭಗವಂತ ತಾನು ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ. ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಆ ಬ್ರಹ್ಮದೇವರಿಗೆ ವೇದವನ್ನು ಉಪದೇಶ ಮಾಡ್ತಾ ಇದ್ದಾನೆ. ಸೃಷ್ಟಿ ಮಾಡೋದು ಹೇಗೆ ಅಂತ ತಿಳಿಸುವುದಕ್ಕೋಸ್ಕರ ಅದಕ್ಕೆ ಆಧಾರವಾದ ವೇದವನ್ನು ಉಪದೇಶ ಮಾಡ್ತಾನೆ ಪರಮಾತ್ಮ. ಆ ವೇದವನ್ನು ಉಪದೇಶ ಮಾಡಿದಾಗ ಅಸುರರು ಆ ವೇದವನ್ನು ಅಪಹಾರ ಮಾಡಿಬಿಡ್ತಾರೆ. ಆಗ ಭಗವಂತ ಮತ್ಸ್ಯಾವತಾರ ತಾಳಿ ಆ ಅಸುರರನ್ನು ಸಂಹಾರ ಮಾಡಿ ಆ ಬ್ರಹ್ಮದೇವರಿಗೆ ವೇದವನ್ನು ಒದಗಿಸಿಕೊಡ್ತಾರೆ. ಇನ್ನೊಮ್ಮೆ ಆ ಜಾಕ್ಷಿರ ಮನ್ವಂತರ ಕೊನೆ ಸತ್ಯವ್ರತ ಅಂತ ರಾಜ ಇದ್ದ. ಅವನು ಕೃತಮಾಲಾ ನದಿಯಲ್ಲಿ ಆನ್ಹೀಕ ಮಾಡಿ ಬೊಗಸು ನೀರು ಅರ್ಘ್ಯ ಕೊಡಲಿಕ್ಕೆ ಅಂತ ತೆಗೆದಾಗ ಆ ಬೊಗಸು ನೀರಲ್ಲಿ ಒಂದು ಮೀನು ಕಾಣಿಸ್ತು. ಮೀನು ಬಂತಲ್ಲ ಅಂಥೇಳಿ ಹಾಗೆ ಕೈ ಬಿಟ್ಟ. ನಾನು ರಾಜ ಆಶ್ರಯ ಕೊಡ್ತಾನೆ ನನ್ನ ಕೈ ಬಿಟ್ಬಿಟ್ಟಿಲ್ಲ ಅಂತ ಮೀನು ಮಾತಾಡೋ ಶುರು ಮಾಡಿತು. ಆಮೇಲೆ ಯಾವುದೋ ಮಲ್ಪೆ ಮೀನೆಲ್ಲ ಮಾತಾಡೋ ಮೀನು ಅಂತ ಅನಿಸಿ ಅದನ್ನು ತೆಗೆದುಕೊಂಡು ನನಗೊಂದು ಜಾಗ ಕೊಡು ಇರಲಿಕ್ಕೆ ಅಂತ ಕೇಳಿದ್ರು. ಅದನ್ನು ಒಂದು ತಮ್ಗೆಯಲ್ಲಿ ಹಾಕಿದ.
ಕ್ಷಣ ಮಾತ್ರದಲ್ಲಿ ಅಲ್ಲಿ ಬೆಳೆದು ಬಿಡ್ತು. ನನಗೆ ಜಾಗ ಸಾಕಾಗ್ತಾ ಇಲ್ಲ, ನನಗೆ ಇನ್ನೊಂದು ದೊಡ್ಡ ಜಾಗ ಕೊಡು ಅಂತ. ಹೀಗೆ ಎಲ್ಲ ಜಾಗಗಳು ಬದಲಾಯಿಸಿ ಮಾಡಿ ಸಮುದ್ರಕ್ಕೆ ಹಾಕಿದೆ. ಇದಕ್ಕಿಂತ ಈ ಜಾಗ ಇಲ್ಲ, ದೊಡ್ಡದಿಲ್ಲ ಅಂತ. ಕೊನೆಗೂ ಕೈ ಬಿಟ್ಟಿಲ್ಲ ಅಂತ ಮೀನು ಮಾತಾಡ್ಬೋದು. ಆಗ ಅವನಿಗೆ ಅರ್ಥ ಆಯಿತು, ಇದು ಭಗವಂತನ ಮತ್ಸ್ಯಾವತಾರ. ನಾನು ಯಾವುದೋ ಮೀನು ಅಂತ ತಿಳ್ಕೊಂಡೆ, ನಾನು ಯಾವುದೋ ಅಲ್ಲಪ್ಪ, ದೇವರು ಅಂತ ತಿಳಿಸೋಕ್ಕೋಸ್ಕರವೇ ಇಂಥ ಅದ್ಭುತವಾದ ಮಹಿಮೆಯನ್ನು ಭಗವಂತ ತೋರದ. ಹಾಗಾಗಿ ಅದನ್ನು ಹೇಳ್ತಾ ಇದ್ದಾರೆ, ವೇದ ಸಿದ್ಧ ಮನುತೋಪ್ಯನುಭಾವಂ ಮೋದದಾಯಿ ಮಹತೋಪಿ ಮಹತ್ವಂ ಬಿಭ್ರತಂ ಪ್ರಸಹಿತಂ ಮನವೇತ್ವಂ ಮೀನತಾಂ ಶರಣಯಾಮಿ ಭವಂತಂ. ವೇದದಲ್ಲಿ ಅನೋರಣೀಯಾನ್ ಮಹತೋ ಮಹೀಯಾನ್ ಅಂತ ಭಗವಂತನನ್ನು ಕೊಂಡಾಡ್ತಾರೆ. ಅಣುವಿಗಿಂತಲೂ ಅಣು, ಮಹತ್ತಿಗಿಂತಲೂ ಮಹತ್ ಅಂತ. ಈ ಅಣೋರಣೀಯತ್ವ ಮಹತೋ ಮಹೀಯತ್ವವನ್ನು ಮತ್ಸ್ಯ ರೂಪದಲ್ಲಿ ಭಗವಂತ ಪ್ರಕಟಗೊಳಿಸಿದ್ದಾನೆ. ಪುಟ್ಟ ಮೀನಾಗಿ ಬಂದವನು ಈ ಅದಕ್ಕಿಂತ ದೊಡ್ಡ ವಸ್ತುನೇ ಇಲ್ಲ ಅನ್ನೋದು ಬೃಹದಾಕಾರವನ್ನು ಭಗವಂತ ಸ್ವೀಕಾರ ಮಾಡಿದ. 2 ಬಾರಿ ಮತ್ಸ್ಯ ಅವತಾರದ ಸಂದರ್ಭವನ್ನು ಕೇಳ್ತೇವೆ. ಒಂದು, ಸತ್ಯವ್ರತ ರಾಜನಿಗೆ ಉಪದೇಶ ಮಾಡುವುದಕ್ಕೋಸ್ಕರ ಅವನು ಮತ್ಸ್ಯನಾಗಿ ಅವನ ಕೈಗೆ ದೊರಕಿದ ಭಗವಂತ. ಅವನು ಆ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ ಸತ್ಯವ್ರತ ರಾಜ. ಮುಂದೆ ಇನ್ನು ಒಂದೇ ವಾರದಲ್ಲಿ ಪ್ರಳಯ ಬರುತ್ತಪ್ಪ, ಆಗ ಎಲ್ಲವೂ ಕೂಡ ಪ್ರಳಯ ಸಮುದ್ರೋದಕ ಕಬಳಿಸಿಬಿಡುತ್ತೆ. ಆಗ ನಾನು ಮತ್ತೆ ಬರ್ತೇನೆ, ನನ್ನ ಮುಖದಲ್ಲಿ ಒಂದು ಕೊಂಬೆ ಇರುತ್ತೆ, ಆ ಕೊಂಬಿಗೆ ಈ ಭೂಮಿಯೇ ದೋಣಿ ಆಗುತ್ತೆ, ಅದರ ಹಿಡಿಯನ್ನು ಅದಕ್ಕೆ ಸಿಕ್ಕಿಸು ಹಾಗೆ ಅಂತ ಭಗವಂತ ಹೇಳಿದ. ಅದೇ ತರಹ ಮಹಾಪ್ರಳಯ ಆಯಿತು. ಆ ಪ್ರಳಯ ಕಾಲದ ಅಂಧಕಾರದ ಕಗ್ಗತ್ತಲೆ ಜೊತೆಯಲ್ಲಿ ಆ ಎತ್ತರದ ಅಲೆಗಳ ಆರ್ಭಟಗಳು, ಅದರ ಮಧ್ಯದಲ್ಲಿ ಗಾಬರಿಯಾಗಿದ್ದಾನೆ ಸತ್ಯವ್ರತ ರಾಜ. ಆಗ ಆ ಒಂದು ದೋಣಿ ಬಂತು. ಆ ದೋಣಿಯಲ್ಲಿ ಕೂತ್ಕೊಂಡ ಸಪ್ತರ್ಷಿಗಳು ಬಂದರು. ಅವರ ದೇಹದ ಕಾಂತಿಯೇ ಆ ಪ್ರಳಯ ಕಾಲದ ಕತ್ತಲೆಯಲ್ಲಿ ದೊಡ್ಡ ಬೆಳಕಾಗಿ ಕಾಣಿಸಿತು. ಆಗ ಭಗವಂತ ಮತ್ಸ್ಯರೂಪನಾಗಿ ಬಂದ. ಅವನ ಮುಖದಲ್ಲಿದ್ದ ಕೊಂಬಿಗೆ ಒಂದು ಹಾವಿನ ತೆಗೆದು ಅದನ್ನು ದೋಣಿಯನ್ನು ಕಟ್ಟಿ ಅದು ಅವನ ಮುಖಕ್ಕೆ ಸಿಕ್ಕಿಸಿದ. ಆಗ ಅವನು ಇಷ್ಟು ಒಂದು ಕಡೆಯಿಂದ ಪ್ರಳಯ ಕಾಲದ ಅಬ್ಬರ, ಪ್ರಳಯ ಸಮುದ್ರದ ಅಬ್ಬರ, ಕಗ್ಗತ್ತಲೆ, ಇಷ್ಟು ಟೆನ್ಷನ್ ಇರೋ ಸಮಯದಲ್ಲಿ ಭಗವಂತ ಹೇಳ್ದ, ಪುರಾಣ ಹೇಳ್ತೀನಿ ಕೇಳ್ತಾ ಕೂತು ಆರಾಮಾಗಿ ಅಂತಂದ. ಆ ಟೆನ್ಷನ್ ಬೇಕು ಪುರಾಣ ಕೇಳೋಕ್ಕೆ. ಟೆನ್ಷನ್ನಲ್ಲಿ ಪುರಾಣ ಎಲ್ಲಿ ಕೇಳೋಕ್ಕಾಗತ್ತೆ. ಆದರೆ ಇಂತಹ ಗದ್ದಲದಲ್ಲಿಯೂ ಭಗವಂತ ಪುರಾಣ ಹೇಳ್ದ. ಅದೇ ಮತ್ಸ್ಯ ಪುರಾಣ ಅಂತ ಪ್ರಸಿದ್ಧವಾಯಿತು. ಯಾಕೆ ಇಂಥ ಟೆನ್ಷನಲ್ಲಿ ಇರೋಗಾರೆ ಯಾಕೆ ಪುರಾಣ ಹೇಳ್ದ ಅಂದರೆ, ಮಾರ್ಗದರ್ಶನ ಬೇಕಾಗಿರೋದೇ ಟೆನ್ಷನ್ ಇದ್ದಾಗ. ಕೃಷ್ಣ ಪರಮಾತ್ಮ ಭಗವಂತ ಅರ್ಜುನನಿಗೆ ಭಗವದ್ಗೀತೆ ಉಪದೇಶ ಮಾಡಿದ. ಎಲ್ಲ ಯುದ್ಧ ಮುಗಿದು ಎಲ್ಲ ಆದಮೇಲೆ ಒಮ್ಮೆ ಪಾಂಡವರು ಆರಾಮಾಗಿದ್ದು ರಾಜ್ಯದಲ್ಲಿ. ಆವಾಗ ಕೃಷ್ಣ ಬಂದಾಗ ಅರ್ಜುನ ಹೇಳ್ತಾನೆ, ಕೃಷ್ಣ ಅವತ್ತು ರಣರಂಗದಲ್ಲಿ ಯಾವುದೋ ಟೆನ್ಷನಲ್ಲಿ ಇದ್ದೆ ನಾನು, ನೀನು ಆವಾಗ ಭಗವದ್ಗೀತೆ ಉಪದೇಶ ಮಾಡಿದೆ, ನನಗೆಲ್ಲ ತಲೆ ಮುಳುಗಿಲ್ಲ ಮರ್ತೋಗಿದೆ, ಇವಾಗ ಆರಾಮಾಗಿ ಕೂತೀನಿ, ಇವಾಗ ಹೇಳು ಹಾಗೆ ಅಂತಂದ. ಕೃಷ್ಣ ಹೇಳಿದ, ಅವತ್ತಿದ್ದು ಸ್ಫೂರ್ತಿ ನನಗೆ ಇವತ್ತಿಲ್ಲ ಅಂತಂದ ಭಗವಂತ. ಹಾಗೆ ನಮಗೆ ಯಾವಾಗ ಮನಸ್ಸು ಗೊಂದಲದ ಗೂಡಾಗಿರುತ್ತೆ ಆಗಲೇ ನಮಗೆ ಮಾರ್ಗದರ್ಶನ ಬೇಕು ಅಂತ ಹೇಳಿ ಭಗವಂತ ಆ ಮತ್ಸ್ಯ ಪುರಾಣವನ್ನು ಉಪದೇಶ ಮಾಡ್ತಾನೆ. ಇನ್ನೊಮ್ಮೆ ಬ್ರಹ್ಮದೇವರಿಗೆ ಉಪದೇಶ ಮಾಡುವಾಗ ಆ ವೇದಗಳು ಪ್ರಕಟಗೊಂಡಾಗ ವೇದಗಳನ್ನು ಅಪಹಾರ ಮಾಡಿ ಹೈಗ್ರೀವಾಸುರ ತೊಂದರೆ ಕೊಟ್ಟ. ಆಗ ಭಗವಂತ ಅವನನ್ನು ಸಂಹಾರ ಮಾಡಿ ಆ ವೇದವನ್ನು ಬ್ರಹ್ಮದೇವರ ವಶಕ್ಕೆ ಒಪ್ಪಿಸಿದ. ಹೀಗೆ 2 ಬಾರಿ ಮತ್ಸ್ಯಾವತಾರವಾಯಿತು. ಅದನ್ನು ಇಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಇಂಥ ಮತ್ಸ್ಯಾವತಾರಿಯಾದ ಭಗವಂತನಲ್ಲಿ ಏನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅಲ್ಲಿ ಆ ಪ್ರಳಯ ಕಾಲದ ಅಬ್ಬರದಲ್ಲಿ ಪುರಾಣವನ್ನು ಉಪದೇಶ ಮಾಡಿ ಜ್ಞಾನೋಪದೇಶ ಮಾಡಿ ಉದ್ಧಾರ ಮಾಡ್ದ. ಹಾಗೆ ನಾವು ಸಂಸಾರ ಸಾಗರದಲ್ಲಿ ಬಿದ್ದಿದ್ದೇವೆ. ನಮಗೂ ಇಲ್ಲಿ ಬೇಕಾದಷ್ಟು ಸಾಂಸಾರಿಕ ತಾಪತ್ರಯಗಳ ಅಲೆಗಳು ಹೊಡೆದಾಡ್ತಾ ಇದೆ ನಮ್ಮನ್ನು. ಈ ಅಲೆಗಳ ಅಬ್ಬರದಲ್ಲಿ ಅಜ್ಞಾನದ ಕಗ್ಗತ್ತಲೆಯಲ್ಲಿ ದಿಕ್ಕು ಕಾಣದೆ ಬಿದ್ದಿದ್ದೇವೆ ನಾವು. ನೀನು ನಮಗೆ ಜ್ಞಾನೋಪದೇಶ ಮಾಡಿ ಉದ್ಧಾರ ಮಾಡಪ್ಪ ಹಾಗೆ ಅಂತ ಮತ್ಸ್ಯ ಅವತಾರಿಯಾದ ಭಗವಂತನ ನಾವು ಪ್ರಾರ್ಥನೆ ಮಾಡಬೇಕು. ಹಾಗೆ ಜ್ಞಾನೋಪದೇಶ ಪಡೆಯಬಹುದು. ಪಡೆದ ಮೇಲೆ ಆ ಜ್ಞಾನ ರಕ್ಷಣೆ ಮಾಡ್ಕೋಬೇಕು. ನಾವು ಉಪದೇಶ ನಮ್ಮ ದೇಹದ ಒಳಗೆ ತತ್ವಾಭಿಮಾನಿ ಹಸುರರು ಇರ್ತಾರೆ. ನಾವು ಕಲಿತ ಜ್ಞಾನವನ್ನು ಅವರ ಅಪಹಾರ ಮಾಡಿರ್ತಾರೆ. ಯಾಕೆಂದರೆ ಕಲಿಯಬೇಕಾದ್ರೆ ಒಂದು ಕ್ರಮ ಇದೆ. ವಿಧಿ ಕ್ರಮದಲ್ಲಿ ಕಲಿಯಬೇಕು. ಅಬದ್ಧವಾದ ರೀತಿ ವಿಧಿ ವಿರುದ್ಧವಾದ ರೀತಿಯಲ್ಲಿ ಕಲಿತರೆ ಆಗ ಅದನ್ನು ಹಸುರರ ಪಾಲಾಗತ್ತೆ ಅಂತ ಶಾಸ್ತ್ರ ಹೇಳ್ತಾರೆ. ಅಂದರೆ ವಿಧಿಬದ್ಧವಾಗಿಂದ ಏನಂತ, ಗುರುಗಳಲ್ಲಿ ಅವರ ಅನುಮತಿ ತಗೊಂಡು ಅವರಿಗೆ ನಮಸ್ಕಾರ ಮಾಡಿ ಪಾಠ ಕೇಳಿ ಮತ್ತು ನಮಸ್ಕಾರ ಮಾಡಿ ಗುರುಗಳೊಳಗೆ ಪ್ರಾಣದೇವ ಆ ಬ್ರಹ್ಮದೇವರು ಅವರೊಳಗೆ ವಾಸುದೇವ ರೂಪಿಯಾದ ಭಗವಂತ ನನಗೆ ಕೂತು ಉಪದೇಶ ಮಾಡ್ತಾ ಇದ್ದಾನೆ ಅನ್ನುವ ಚಿಂತನೆ ಇರಬೇಕು. ಈ ಚಿಂತನೆ ಇಲ್ಲದೇನೆ ನಾವು ಕೈಕಾಚಾಚ್ಕೊಂಡು ಉದ್ದಕ್ಕೆ ಕಥೆ ಪುಸ್ತಕ ಓದಿದರೆ ಆ ಜ್ಞಾನವನ್ನೆಲ್ಲ ಅಸುರರ ಪಾಲಾಗಬೇಕು. ಅದಕ್ಕೋಸ್ಕರ ಹೇಗೆ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ ವೇದ ಅಸುರರ ಪಾಲಾದಾಗ ಅದನ್ನು ಸಂಹಾರ ಮಾಡಿ ವಾಪಸ್ಸು ಬ್ರಹ್ಮದೇವರಿಗೆ ಕೊಟ್ಟಿವೋ, ಹಾಗೆ ನಾವು ಕಲಿತ ಜ್ಞಾನ ಪಡೆದ ಜ್ಞಾನ
ಅಸುರರ ಪಾಲಾಗದೇ ಇರೋ ಹಾಗೆ ನಮ್ಮನ್ನು ರಕ್ಷಣೆ ಮಾಡಿ ನಮಗೆ ಜ್ಞಾನ ಉಳಿಸಪ್ಪ ಅಂತ ಆ ಮತ್ಸ್ಯಾವತಾರಿಯಾದ ಭಗವಂತನ ನಾವು ಕೇಳ್ಕೊಳ್ಬೇಕು. ಅನಂತರ ಕೂರ್ಮ ರೂಪವನ್ನು ಸ್ವೀಕಾರ ಮಾಡಿದ. ಸುರಾಸುರರು ಸೇರಿ ಸಮುದ್ರ ಮಥನ ಮಾಡ್ತಾ ಇದ್ದಾರೆ. ಅಲ್ಲಿ ಒಮ್ಮೆ ಏನಾಯಿತು ಅಂತಂದರೆ, ಇಂದ್ರದೇವರು ಐರಾವತವನ್ನು ಏರಿಕೊಂಡು ಬರ್ತಾ ಇದ್ದಾರೆ. ಕೆಲವು ವಿದ್ಯಾಧರ ಸ್ತ್ರೀಯರು ಒಂದು ಐಶ್ವರ್ಯಪ್ರದವಾದ ಹೂಮಾಲೆಯನ್ನು ಕೈಲಿ ಹಿಡಿದುಕೊಂಡು ವಿಹಾರ ಮಾಡ್ತಾ ಇದ್ದರು. ದೂರ್ವಾಸರು ಅವರಿಂದ ಆ ಹೂಮಾಲೆಯನ್ನು ಪಡೆದು ಐರಾವತದ ಮೇಲಿರುವ ಇಂದ್ರನಿಗೆ ಕೆಳಗಿನಿಂದ ಎಸೆದರು. ಅವರು ಅನುಗ್ರಹಪೂರ್ವಕವಾಗಿ ಕೊಟ್ಟ ಆ ಹೂಮಾಲೆಯನ್ನು ತಾನು ಕೊಳ್ಳಲ್ಲಿ ಧಾರಣೆ ಮಾಡೋದು ಬಿಟ್ಟು ಸ್ವಲ್ಪ ಅಹಂಕಾರಕ್ಕೆ ವಶನಾಗಿ ಅದನ್ನು ಹಿಮಾಲಯದ ಐರಾವತದ ಕೊರಳಿಗೆ ಹಾಕಿದ. ಐರಾವತ ಕೆಳಗೆ ಆ ಹೂವಿನ ಚೆಲ್ಲಿ ಹೊಸಗೆ ಹಾಕಿತು. ಇದಷ್ಟು ಶಾಂತಮಣಿ ದೂರ್ವಾಸರ ಮುಂದೆ ನಡೀತು. ಹಾಗಾಗಿ ದೂರ್ವಾಸನ ಸಿಟ್ಟು ಬಂತು. ನಾನು ಅನುಗ್ರಹಪೂರ್ವಕವಾಗಿ ಕೊಟ್ಟ ಹೂಮಾಲೆಯನ್ನು ನೀನು ತಿರಸ್ಕಾರ ಮಾಡಿದ್ದೀಯ, ಐಶ್ವರ್ಯ ಭ್ರಷ್ಟನಾಗೋದು ಶಾಪ ಕೊಟ್ಟರು. ಆಗ ದೇವತೆಗಳೆಲ್ಲ ಐಶ್ವರ್ಯ ಭ್ರಷ್ಟರಾದರು. ಆಗ ಇದೇ ಸಮಯ ನೋಡಿಕೊಂಡು ದೈತ್ಯರು ಆಕ್ರಮಣ ಮಾಡಿದರು. ಆಗ ಭಗವಂತನ ಮುಂದೆ ಹೋಗಿ ಪ್ರಾರ್ಥನೆ ಮಾಡಿದಾಗ ಭಗವಂತ ಹೇಳ್ದ, ನೀವು ಸಮುದ್ರ ಮಥನ ಮಾಡಿರಿ, ನಾನು ಅಮೃತ ತಂದು ಕೊಡ್ತೇನೆ, ಅದನ್ನು ಪಾನ ಮಾಡಿ ನೀವು ಪ್ರಬಲರಾಗಿ ನಿಮ್ಮ ಸ್ಥಾನಮಾನಗಳನ್ನು ರಕ್ಷಣೆ ಮಾಡಿಕೊಳ್ಳಿ ಅಂತ ಹೇಳಿ ಭಗವಂತ ಹೇಳ್ದ. ಅದೇ ಪ್ರಕಾರ ದೇವತೆಗಳಿಗೂ ದೈತ್ಯರಿಗೂ ಒಪ್ಪಂದ ಆಗಿ ಸಮುದ್ರ ಮಥನ ಮಾಡಿ ಇಬ್ಬರು ಅಮೃತವನ್ನು ಹಂಚಿಕೊಳ್ಳೋಣ ಅಂತ ತೀರ್ಮಾನ ಮಾಡಿ ಸಮುದ್ರ ಮಥನ ಮಾಡಲಿಕ್ಕೆ ಮಂದರ ಪರ್ವತವನ್ನು ಭಗವಂತ ತಂದು ಇಟ್ಟಿದ್ದಾನೆ. ಆ ಮಂದರ ಪರ್ವತ ಮುಳುಗಿ ಹೋಯಿತು. ಮಥನ ಶುರು ಮಾಡಬೇಕಾದ್ರೆ ಆ ಮಂದರ ಪರ್ವತ ಮುಳುಗಿ ಹೋಗಿ ಇವರೆಲ್ಲ ಕಂಗೆಟ್ಟು ಕೂತಾಗ ಭಗವಂತ ಕೂರ್ಮನಾಗಿ ಪ್ರಕಟನಾಗಿ ಆ ಮಂದರ ಪರ್ವತವನ್ನು ಎತ್ತಿ ಹಿಡಿದ. ಎತ್ತಿ ಹಿಡಿದ ತನಗೇನು ಅದರಿಂದ ಪ್ರಯೋಜನ ಇಲ್ಲ. ಅದನ್ನೇ ಹೇಳ್ತಾರೆ, ಮುಳುಗಿದದ್ರೇನು ಎತ್ತಿ ಕೊಟ್ಟೇನು ಸುರರ ಸುಧೆಗಾಗಿ. ದೇವತೆಗಳಿಗೆ ಅಮೃತ ಸಿಗಲಿ ಅಂತ ನಾನು ಮುಳುಗಿದ ಬೆಟ್ಟ ಹೊತ್ಕೊಂಡಯ್ಯ ಹಾಗೆ ಅಂತ ವಾದರಾಜ ಕನಸಿನಲ್ಲಿ ಭಗವಂತ ಹೇಳುವಂತಹ ಸ್ವಪ್ನಬದ್ಧದಲ್ಲಿ ಹೇಳ್ತಾರೆ. ಹಾಗಾಗಿ ಭಗವಂತ ದೇವತೆಗಳಿಗೆ ಅಮೃತ ಸಿಗಲಿ ಅಂತ ಹೇಳಿ ತಾನು ಭಾರ ಹೊತ್ಕೊಂಡ. ಇದು ಭಗವಂತನ ವ್ಯಕ್ತಿತ್ವ. ಅಂತಹ ಕೂರ್ಮರೂಪ ಮಂದರ ಪರ್ವತ ಸಮುದ್ರದಲ್ಲಿ ಮುಳುಗಿದಾಗ ಅದನ್ನು ಎತ್ತಿದವನು ನೀನು. ಅದನ್ನು ರಾಘವೇಂದ್ರ ಸ್ವಾಮಿ ಹೇಳ್ತಾರೆ, ನಾವು ಸಂಸಾರ ಸಮುದ್ರ ಮುಳುಗಿ ಹೋಗ್ತಾ ಇದ್ದೀವಪ್ಪ, ನಮ್ಮನ್ನು ಎತ್ತಿಡು ನೀನು ಮೇಲಕ್ಕೆ ಹಾಗೆ ಅಂತ ಕೂರ್ಮರೂಪದಲ್ಲಿ ಕೇಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಮಂದರ ಪರ್ವತ, ನಾವು ಮಂದರೆ. ಹಾಗಾಗಿ ಮಂದರಾದ ನಾವು ಸಂಸಾರ ಸಮುದ್ರದಲ್ಲಿ ಮುಳುಗಿ ಹೋಗ್ತಾ ಇದ್ದೇವೆ, ನಮ್ಮನ್ನು ನೀನು ಹಿಡಿದು ಮೇಲಕ್ಕೆ ಎತ್ತು ಹಾಗೆ ಅಂತ ಕೂರ್ಮರೂಪಿಯಾದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆತ್ಮನೈವ ಕಮಠೇನ ವಿತನ್ವನ್ ಮಂದರೇಣ ಚ ಭವಾನರಣೀದ್ವೇ ಮಂಥತೋ ಕೃತ ಹಲಾಹಲವನ್ಹಿಂ ಕೋತುಮಿಂದ್ರ ರಿಪುವೃಂದ ಹವೀಂಷಿ. ಹೀಗೆ ಕೂರ್ಮಾವತಾರವನ್ನು ಸ್ತೋತ್ರ ಮಾಡಿ ಆದಿಶೂಕರಧರೋದ್ಧರಣಂತೆ ಸಿಂಧು ಬಂಧು ಕಠರಾಚುಪಿಗೀತಂ ಮಾದೃಶಾಂಭವಪಯೋಧಿಕತಾನಾಂ ರಕ್ಷಣೆ ಪರಿಚಯಂ ತದವೈದುಹು. ಈ ಸಂದರ್ಭದಲ್ಲಿ ವರಾಹ ರೂಪಿಯಾದ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಹಿರಣ್ಯಾಕ್ಷ ಮೊದಲು ಬ್ರಹ್ಮದೇವರ ಮಗನಾಗಿ ಆದಿ ಹಿರಣ್ಯಾಕ್ಷ ಅಂತ ಹುಟ್ಟಿದ. ಅವನು ಭೂಮಿ ಉಪಗ್ರಹ ತನ್ನಷ್ಟಕ್ಕೆ ಕಳಚಿ ಅದು ರಸಾತಳ ಸೇರಿತು. ಅದನ್ನು ಎತ್ತಲಿಕ್ಕೆ ಅಂತ ಹೇಳಿ ವರಾಹದೇವರು ಬಂದರು. ಆಗ ಬ್ರಹ್ಮದೇವರ ಮಗನಾದ ಆದಿ ಹಿರಣ್ಯಾಕ್ಷ ಅದಕ್ಕೆ ಅಡ್ಡಿಪಡಿಸಿ ತೊಂದರೆ ಕೊಟ್ಟ. ಆಗ ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಭಗವಂತ ಆ ಭೂಮಿಯನ್ನು ಉದ್ಧಾರ ಮಾಡಿದ. ಇನ್ನೊಮ್ಮೆ ಅದೇ ಹಿರಣ್ಯಾಕ್ಷ ಕಶ್ಯಪರ ಮಗನಾಗಿ ದಿತಿಯಲ್ಲಿ ಹುಟ್ಟಿದ. ವಿಜಯ ಅನ್ನುವ ದ್ವಾರಪಾಲಕನ ಆವೇಶದ ಜೊತೆಯಲ್ಲಿ ಹುಟ್ಟಿದ. ಆಗ ಅವನೇ ಪ್ರಪಂಚವನ್ನು ಮುಳುಗಿಸಿದ. ಆಗಲೂ ಮತ್ತೊಮ್ಮೆ ಭಗವಂತ ವರಾಹನಾಗಿ ಬಂದು ಆ ಭೂಮಿಯನ್ನು ಉದ್ಧಾರ ಮಾಡಿದ. ಹೀಗೆ ಆ ಭೂಮಿ ಮುಳುಗಿದಾಗ ಅದನ್ನು ಎತ್ತಿ ಉದ್ಧಾರ ಮಾಡಿದವನು ಭಗವಂತ. ಯಾರು ಮುಳುಗಿಸಿದ್ದು ಅಂದರೆ ಒಬ್ಬ ಹಿರಣ್ಯಾಕ್ಷ ಒಮ್ಮೆ ಮುಳುಗಿಸಿದ, ಇನ್ನೊಮ್ಮೆ ಎತ್ತಲಿಕ್ಕೆ ಬರ್ಬೇಕಾದ್ರೆ ಅದನ್ನು ಅಡ್ಡಿಪಡಿಸಿದ. ಹಿರಣ್ಯಾಕ್ಷ ಭೂಮಿಯನ್ನು ಮುಳುಗಿಸೋದು, ಭಗವಂತ ವರಾಹನಾಗ ರಕ್ಷಣೆ ಮಾಡೋದು ಒಂದೇನರ್ಥ. ಹಿರಣ್ಯ ಅಂದರೆ ಸಂಪತ್ತು. ಆ ಸಂಪತ್ತನ್ನು ಗಳಿಸಬೇಕು ಅನ್ನೋ ದೃಷ್ಟಿಯೇ ಇಟ್ಟುಕೊಂಡು ಎಲ್ಲ ದುರ್ಮಾರ್ಗದಲ್ಲಿ ಭ್ರಷ್ಟಾಚಾರದ ವಾಮ ಮಾರ್ಗಗಳಲ್ಲಿ ಸಂಪತ್ತು ಸಂಪಾದನೆ ಮಾಡುವ ಹಿರಣ್ಯಾಕ್ಷರೇನಿದ್ದಾರೆ ಅವರು ಪ್ರಪಂಚವನ್ನು ಮುಳುಗಿಸ್ತಾ ಇದ್ದಾರೆ. ಆ ಪ್ರಪಂಚ ಉದ್ಧಾರ ಆಗಬೇಕಾಗಿದ್ದರೆ ಅದಕ್ಕೆ ಯಜ್ಞವರಾಹನ ಅನುಗ್ರಹ ಬೇಕು. ಅಂದರೆ ಯಜ್ಞ ಅಂದರೆ ಸತ್ಕರ್ಮಾಚರಣೆಗಳು. ಸತ್ಕರ್ಮಾಚರಣೆಗಳು ಈ ಜಗತ್ತಲ್ಲಿ ನಡೀತಾ ಇದ್ದರೆ ಆಗ ಭೂಮಿ ಮುಳುಗಲ್ಲ. ಹಾಗಾಗಿ ಭಗವಂತ ನಾವೆಲ್ಲ ಹಿರಣ್ಯಾಕ್ಷರಾಗಿ ಪ್ರಪಂಚ ಮುಳುಗಿಸ್ತಾ ಇದ್ದೇವೆ, ನೀನು ಯಜ್ಞವರಾಹನಾಗಿ ಬಂದು ಸತ್ಕರ್ಮಾಚರಣೆಗಳನ್ನು ಮಾಡುವ ಪ್ರೇರಣೆ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡು ಹಾಗೆ ಅಂತ
ಆ ವರಾಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆನಂತರ ನರಸಿಂಹ ರೂಪವನ್ನು ಭಗವಂತ ಸ್ವೀಕಾರ ಮಾಡಿದ್ದಾನೆ. ತಾವಕಂ ನರಹರೇತಿ ವಿರುದ್ಧಂ ವೇಷಧಾರಣಮಿದಂ ತನುತೇನಃ ಅತ್ಯಸಂಘಟಿತ ಕರ್ಮ ಚ ಕೃತ್ವಾ ಪಾಲಯೇ ಪ್ರಣತಮಿತ್ಯುಪದೇಶಂ. ಹಿರಣ್ಯಾಕ್ಷನ ಅಣ್ಣ ಹಿರಣ್ಯಕಶಿಪು, ಆ ಹಿರಣ್ಯಕಶಿಪು ಏನು ಮಾಡ್ದ ಹಾಗೆ ಅಂದರೆ, ಆ ಹಿರಣ್ಯಕಶಿಪು ತಾನು ಬ್ರಹ್ಮದೇವ ಕುರಿತು ತಪಸ್ಸು ಮಾಡಿ ಯಾವ್ಯಾವ ರೀತಿಯಲ್ಲಿ ಸಾವಿನ ಸಂಭವಗಳಿರುತ್ತೆ ಅದೆಲ್ಲ ಒಂದು ಪಟ್ಟಿ ಮಾಡಿಕೊಂಡು ನಾನು ಸಾಯಬಾರದು ಅಂತ ಕೇಳಿಕೊಂಡ. ಅದು ನಿರ್ಜೀವ ವಸ್ತುಗಳಿಂದಾಗಲಿ ಸಜೀವ ವಸ್ತುಗಳಿಂದಾಗಲಿ, ಮೇಲೆ ಕೆಳಗೆ ಹಗಲು ರಾತ್ರಿ ಒಳಗೆ ಹೊರಗೆ, ಹೀಗೆ ಯಾವ್ಯಾವ ರೀತಿಯಿಂದ ಸಾವು ಸಂಭವಿಸುವ ಅವಕಾಶಗಳಿದೆ ಅದನ್ನೆಲ್ಲ ಪಟ್ಟಿ ಮಾಡಿ ಯಾವ ರೀತಿಯಿಂದಲೂ ನಾನು ಸಾಯಬಾರ್ದು ಅಂತ ಕೇಳ್ಕೊಂಡೆ. ಅಕಸ್ಮಾತ್ ಆ ಲೀಸ್ಟಲ್ಲಿ ಇನ್ನೇನಾದ್ರು ಉಳಿದೋಗಿದ್ರೆ ಕಷ್ಟ. ಅದೇ ಕೊನೆಯೊಳಗೆ ಒಂದು ಲೈನ್ ಸೇರ್ತಾರೆ, ನೀನು ಸೃಷ್ಟಿ ಮಾಡಿರುವ ಯಾವ ವಸ್ತುವಿನಿಂದಲೂ ಸಾಯಬಾರದು ಅಂತ. ಹಾಗಾಗಿ ಬ್ರಹ್ಮದೇವರು ಸೃಷ್ಟಿ ಮಾಡಿದ ವಸ್ತುಗಳಿಂದ ಸಾವು ಬರಲಿಲ್ಲ, ಆದರೆ ಬ್ರಹ್ಮದೇವರನ್ನೇ ಸೃಷ್ಟಿ ಮಾಡುವವರಿಂದ ಸಾವು ಬಂತು, ಅದು ನಾವು ಕೇಳಿಲ್ಲ. ಹಾಗಾಗಿ ಭಗವಂತ ನಮ್ಮ ಪ್ರಪಂಚದಲ್ಲಿ ಸಿಂಹ ಬೇರೆ, ನರ ಬೇರೆ. ಸಿಂಹ ರೂಪನೇ ಬೇರೆ, ನರ ರೂಪನೇ ಬೇರೆ. ಆದರೆ ಅವನು ನರರಿಂದಲೂ ಸಾಯಬಾರದು, ಸಿಂಹದಿಂದಲೂ ಸಾಯಬಾರದು ಅಂತ ಕೇಳ್ಕೊಂಡಿದ್ದ. ಆದರೆ ಭಗವಂತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ತಾನು ನರ ಸಿಂಹ ಎರಡೂ ರೂಪವನ್ನು ಮಿಶ್ರಣ ಮಾಡಿಕೊಂಡು ನರಸಿಂಹ ರೂಪದಿಂದ ಬಂದು ಸಂಹಾರ ಮಾಡಿದ್ದಾನೆ. ಆದ್ದರಿಂದ ಅತ್ಯಸಂಘಟಿತ ಕರ್ಮ ಚ ಕೃತ್ವ ಪಾಲಯೇ ಪ್ರಣತಮಿತ್ಯುಪದೇಶಂ. ನನಗೆ ಶರಣಾದರೆ ಜಗತ್ತಿನಲ್ಲಿ ಯಾವುದು ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ, ಅದನ್ನು ಸಾಧ್ಯ ಮಾಡಿ ನಾನು ರಕ್ಷಣೆ ಮಾಡ್ತೇನೆ ಅಂತ ಅತ್ಯಂತ ಅಘಟಿತ ಘಟನಾ ಸಾಮರ್ಥ್ಯ ನನಗಿದೆ. ಲೋಕದಲ್ಲಿ ಯಾವುದು ಆಗಲ್ವೋ ಅಂಥದ್ದನ್ನು ಮಾಡಿ ನನ್ನ ಭಕ್ತರನ್ನು ನಾನು ಕಾಪಾಡ್ತೇನೆ, ಕೈ ಬಿಡಲ್ಲ ಅನ್ನುವುದನ್ನು ನರಸಿಂಹಾವತಾರದಲ್ಲಿ ತೋರಿಸಿದ್ದೆ ಸ್ವಾಮಿ ಅಂತ ಹೇಳಿ ನರಸಿಂಹಾವತಾರವನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ನರಸಿಂಹದೇವರು ಹಿರಣ್ಯಕಶಿಪುವನ್ನು ಕೊಂದು ಅವನ ಕರುಳ ಮಾಲೆಯನ್ನು ಕೊರಳಲ್ಲಿ ಹಾಕಿಕೊಂಡಿದ್ದಾನೆ. ಎಲ್ಲರೂ ಹೇಳಿದರು ಹಿರಣ್ಯಕಶಿಪುವನ್ನು ನರಸಿಂಹದೇವರು ಕೊಂದರು ಅಂತ ಅಂದರು. ಅದಕ್ಕೆ ಆದರೆ ಹರಿದಾಸರು ಹೇಳ್ತಾರೆ, ನರಸಿಂಹದೇವರು ಹಿರಣ್ಯಕಶಿಪುವನ್ನು ಕೊಂದೇ ಇಲ್ಲ ಸ್ವಾಮಿ ಎಂದು. ಅಂದರೆ ನಾವೆಲ್ಲ ಎದುರಿಗೆ ನೋಡಿದ್ದೇವೆ ಅಂದರೆ ನೀವು ನೋಡಿದ್ದು ತಿಳ್ಕೊಂಡಿತ್ತು. ಯಾಕೆಂದರೆ ಅವನು ಹಿರಣ್ಯಕಶಿಪುವನ್ನು ನರಸಿಂಹದೇವರು ಕೊಂದದ್ದಲ್ಲ. ಪ್ರಹ್ಲಾದನನ್ನು ನೋಡಿ ಬಹಳ ಸಂತೋಷವಾಗಿ ಈ ಪ್ರಹ್ಲಾದನಂತಹ ರತ್ನಗಳು ಅವನ ಹೊಟ್ಟೆಯಲ್ಲಿ ಇನ್ನೆಷ್ಟಿದೆ ನೋಡೋಣ ಬಗೆದು ನೋಡ್ತಾ ಇದ್ದಾನೆ ಅಷ್ಟೇ, ಅವನು ಕೊಂದದ್ದಲ್ಲ ಅಂತ ತೊರವೆಯ ನರಸಿಂಹನನ್ನ ಕುರಿತು ಹಾಡುವಾಗ ದಾಸರು ಹೇಳ್ತಾರೆ. ಅದೇಗ್ರಿ ನಿಮಗೆ ಗೊತ್ತು. ಹಾಗೆಂತಂದರೆ ಎಲ್ಲ ಅಸುರರನ್ನು ಬೇಕಾದಷ್ಟು ಅಸುರನ್ನು ಸಂಹಾರ ಮಾಡಿದ್ದಾನೆ, ಆದರೆ ಎಲ್ಲೂ ಕರುಳು ಮಾಲೆ ಎಲ್ಲೂ ಹಾಕ್ಕೊಂಡಿಲ್ಲ. ನರಸಿಂಹನನ್ನು ಹಿರಣ್ಯಕಶಿಪುವನ್ನು ಕೊಂದಾಗ ಮಾತ್ರ ಕರುಳು ಮಾಲೆ ಹಾಕ್ಕೊಂಡ. ಯಾಕೆಂದರೆ ಆ ಪ್ರಹ್ಲಾದನ ಅಪ್ಪನ ಕರುಳು ಸಂಬಂಧ ನನಗೂ ಇರಲಿ ಅಂತ ಹಾಕ್ಕೊಂಡು ಕೂತ್ಕೊಂಡು, ಯಾಕೆ ಪ್ರಹ್ಲಾದನ ಅಪ್ಪ ಅವನು ಅಂತ ಹೇಳಿ ಭಗವಂತ ಇಂಥ ಒಂದು ಕರುಣೆಯನ್ನು ತೋರಿಸಿದ್ದಾನೆ. ಅಂತಹ ನರಸಿಂಹ ರೂಪ ನಮ್ಮನ್ನು ಕಾಪಾಡಲಿ ಹಾಗೆ ಅಂತ ಇದ್ದಾರೆ. ಅಂದರೆ ಮುಖ ಸಿಂಹವಾಗಿದೆ, ಆದರೆ ದೇಹ ನರವಾಗಿದೆ. ಅಂದರೆ ಮುಖದಲ್ಲಿ ಉಗ್ರತೆ ಕಂಡರೂ ಕೂಡ ಮಾನವೀಯತೆ ಇರತಕ್ಕಂಥ ಮಹಾನುಭಾವ ಅನ್ನುವುದನ್ನು ತೋರಿಸ್ತಾ ಇದ್ದಾರೆ. ತುಂಬ ಜನ ನರಸಿಂಹ ಅಲ್ಲ ಸಿಂಹನರವಾಗಿ ಕಾಣ್ತಾರೆ. ಮುಖ ಮನುಷ್ಯನ ಮುಖ ಇರುತ್ತೆ, ಆ ಸಿಂಹದ ಕ್ರೌರ್ಯ ಹೃದಯ ತುಂಬಿಕೊಂಡಿರ್ತಾರೆ. ಅದು ಭಗವಂತ ಮುಖದಲ್ಲಿ ಉಗ್ರನಾಗಿ ಕಂಡ, ಅದು ಹೃದಯದಲ್ಲಿ ಮಾನವೀಯತೆ ಇದೆ ಅನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಮುಂದೆ ದಾರಿತೋದರ ಹಿರಣ್ಯಕಶತ್ರೋ ಆಂತ್ರಮಾಲ್ಯ ಕಲಿತಂ ತವ ರೂಪಂ ನಾರಸಿಂಹ ಕಲಯೇನನುಭೂತಂ ಶಾರದಂ ಜಲಧರಂ ಸಹಶಂತಂ. ಅನಂತರ ಆ ಪರಮಾತ್ಮ ಏನು ಕರುಳು ಮಾಲೆ ಹಾಕ್ಕೊಂಡಿದ್ದಾನೆ, ಆ ರೂಪ ಹೇಗೆ ಕಾಣ್ತಾ ಇದೆ ಅಂತಂದರೆ ಶರತ್ಕಾಲದಲ್ಲಿ ಮಿಂಚಿನಿಂದ ಸಹಿತವಾದ ಮೋಡದಂತೆ ಕಾಣ್ತಾ ಇದ್ದಾನೆ, ಹಾಗೆ ವರ್ಣನೆ ಮಾಡ್ತಾ ಇದ್ದಾರೆ. ಅನಂತರ ವಾಮನಾವತಾರವನ್ನು ಹೇಳ್ತಾ ಇದ್ದಾರೆ. ಜಾನತಾಂ ನಿಜ ಮನಃ ಪರಮಾಣೌ ಮಾತುಮೇವ ಬಲಿ ನಿಗ್ರಹದಂಭಾತ್ ವಾಮನಂ ಯದಭವತ್ತವ ರೂಪಂ ತತ್ಸುಖೇನ ಭಗವನ್ ಹೃದಯ ಕುರ್ಮಃ. ಆ ಬಲಿಚಕ್ರವರ್ತಿ ಸಮುದ್ರ ಮಥನಾಗಿ ಯುದ್ಧಗಳಾಗಿ ಅಸುರರನ್ನು ನಿಗ್ರಹ ಮಾಡಿದರು, ದೇವತೆಗಳು ಅವರ ಸ್ಥಾನಮಾನಗಳನ್ನು ಅವರು ಪಡೆದರು, ಎಲ್ಲ ಆಯಿತು. ಆಮೇಲೆ ಶುಕ್ರಾಚಾರ್ಯರು ತಮ್ಮ ಸಂಜೀವಿನಿ ಮಂತ್ರದಿಂದ ಸತ್ತ ಅಸುರರನ್ನೆಲ್ಲ ಬದುಕಿಸಿ ವಿಶೇಷವಾಗಿ ಹೋಮ ಮಾಡಿ
ಆ ಬಲಿಚಕ್ರವರ್ತಿಯ ಒಂದು ಶಕ್ತಿಯನ್ನು ಆವಾಹನೆ ಮಾಡೋದು. ಮಂತ್ರದ ಅಭಿಮಂತ್ರಿತವಾದ ಕಲಶಾಭಿಷೇಕವನ್ನು ಮಾಡಿ ಅವನಲ್ಲಿ ವಿಶೇಷವಾದ ಶಕ್ತಿಯನ್ನು ಆವಾಹನೆ ಮಾಡಿ ಅದ್ಭುತವಾದಂತಹ ಕವಚ, ಬಿಲ್ಲು, ಧನುಸ್ಸು, ಬಾಣ ಅದನ್ನೆಲ್ಲ ಆ ಯಜ್ಞ ಮಂಟಪದಿಂದ ಉಗಮ ಆಯಿತು. ಅದನ್ನೆಲ್ಲ ಕೊಟ್ಟು ಬಲಿಚಕ್ರವರ್ತಿಗೆ ಹರಿಸಿದ್ದಾರೆ. ಆ ಬಲಿಚಕ್ರವರ್ತಿ ಬ್ರಾಹ್ಮಣರ ಆಶೀರ್ವಾದ ಅನುಗ್ರಹಗಳ ಪ್ರಭಾವದಿಂದ ಮತ್ತೆ ದೇವತೆಗಳನ್ನೆಲ್ಲ ಸೋಲಿಸಿ ತಾನೇ ಇಂದ್ರ ಪದವಿಯಲ್ಲಿ ಕೂತ. ಆಗ ಆ ಕಶ್ಯಪರು ತಪಸ್ಸಿಗೆ ಹೋದವರು ಮನೆಗೆ ಬಂದಿದ್ದಾರೆ. ಮನೆಗೆ ಬಂದಾಗ ಅದಿತಿ ಮುಖ ಸಪ್ಪಗೆ ಮಾಡಿಕೊಂಡಿದ್ದಾರೆ. ಇಡೀ ತಪೋವನದಲ್ಲಿ ಒಂಥರ ಕಳೆಗುಂದಿ ಹೋಗಿದೆ. ಕಶ್ಯಪರು ಬಂದು ನೋಡಿದವರು ಅವರಂತಾರೆ, ಅಲ್ಲಪ್ಪ ಯಾಕೆ ಏನಾಯಿತು? ಮನೆಗೆ ಯಾರಾದರೂ ಅತಿಥಿಗಳು ಬಂದು ಅವರಿಗೆ ಸತ್ಕಾರ ಆಗದೆ ನಿರಾಶರಾಗಿ ಹೋದರು, ಅದರಿಂದ ನಮ್ಮ ಆಶ್ರಮ ಹೀಗೆ ಕಾಂತಿಹೀನವಾಗಿದೆಯಾ? ನೀನೇನೋ ಮನೆಗೆಲಸಲು ಮೈ ಮರೆತು ಕೂತಾಗ ಬಂದ ಅತಿಥಿಗಳಿಗೆ ಏನು ಕೊಡದೆ ಅವರು ನಿರಾಶರಾಗಿ ಹೋಗಿ ಅದರಿಂದ ಮನೆಯ ವಾತಾವರಣ ಕಲುಷಿತವಾಗಿದೆ, ಏನು ಸಮಾಚಾರ ಅಂತೆಲ್ಲ ಕೇಳ್ತಾರೆ. ಕಾಲಕ್ಕೆ ಅಗ್ನಿಯಲ್ಲಿ ಆಹುತಿ ಹಾಕಿ ಅಗ್ನಿ ರಕ್ಷಣೆ ಮಾಡಬೇಕು. ಆನಂತರ ಹಸಿದ ಹಸುಗಳು ಇರುತ್ತಾರೆ, ಕಾಲಕ್ಕೆ ಅದಕ್ಕೆ ಮೇವು ಹಾಕಬೇಕು. ಹೀಗೆ ಆ ಅತಿಥಿಯ ಸತ್ಕಾರ, ಅಗ್ನಿ ಪರಿಚರ್ಯೆ, ಗೋಪಾಲನೆ ಇದರೊಳಗೆ ಏನಾದರೂ ನ್ಯೂನತೆ ಬಂದು ನಮ್ಮ ತಪೋವನ ಕಳೆಗುಂದಿ ಹೋಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಇದನ್ನೆಲ್ಲ ಕೇಳಿ ಕೊನೆಯ ಒಳಗೆ ನಿನ್ನ ಮಕ್ಕಳಿಗೆ ಏನಾಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ನಮ್ದು ಅದೇ ಮಹಾಪ್ರಶ್ನೆ. ಮನೆಯ ಒಳಗೆ ಏನಾದ್ರು ವಾತಾವರಣ ಹದಗೆಟ್ಟಿದ್ರೆ ಏನಾಯ್ತು, ನಿನ್ನ ಮಗನಿಗೆ ಏನಾಯಿತು ಅಥವಾ ನಿನ್ನ ಮಗ ಏನಂತ ಇತ್ತು, ಎರಡೇ ಪ್ರಶ್ನೆ ಇವತ್ತಿನ ಕಾಲದ ಪ್ರಶ್ನೆ. ಹಾಗಾಗಿ ಇದೇ ಮೊದಲನೇ ಮಹಾಪ್ರಶ್ನೆ ಆಗುತ್ತೆ. ಆದರೆ ಕಶ್ಯಪರಿಗೆ ಅದು ಸಂಸಾರದ ರಗಳೆಗಳು ಅವರಿಗೆ ಮುಖ್ಯ ಇರಲಿಲ್ಲ. ಅವರಿಗೆ ಧರ್ಮಾಚರಣೆ, ಧರ್ಮದ ಸಂರಕ್ಷಣೆ ಮನೆಯಲ್ಲಿ ಆಗದೆ ಹೋದರೆ ಮನೆ ಕಳೆಗುಂದಿ ಹೋಗುತ್ತೆ ಅನ್ನೋ ಯೋಚನೆಯಲ್ಲಿ ಅವರು ಮತ್ತೆ ಕೇಳ್ತಾರೆ. ಆಗ ಅದಿತಿ ಹೇಳಿದ್ದಾಳೆ, ಇಲ್ಲ, ನನ್ನ ಮಕ್ಕಳು ಬಲಿಚಕ್ರವರ್ತಿ ಆಕ್ರಮಣದಿಂದ ತಮ್ಮ ಸ್ಥಾನಮಾನಗಳನ್ನೆಲ್ಲ ಕಳ್ಕೊಂಡಿದ್ದಾರೆ ಹಾಗೆ ಅಂತ. ಆಗ ಭಗವಂತನಲ್ಲಿ ಪಯೋಗತವನ್ನು ಮಾಡಿ ಭಗವಂತನನ್ನು ಕಶ್ಯಪ ಅದಿತಿಯಲ್ಲಿ ಒಲಿಸಿಕೊಂಡಿದ್ದಾರೆ. ಭಗವಂತ ಪ್ರಕಟನಾದಾಗ ಆ ಭಗವಂತನಲ್ಲಿ ಅದಿತಿ ಮೊರೆ ಇಡ್ತಾ ಇದ್ದಾಳೆ. ಭಗವಂತ ಹೇಳ್ದ, ಏನು ಯೋಚನೆ ಮಾಡಬೇಡ, ನಿನ್ನ ಮಕ್ಕಳಿಗಾಗಿರೋ ಆಪತ್ತು ಏನು ಅಂತ ನನಗೆ ಗೊತ್ತಾಗಿದೆ. ನಾನೇ ನಿನ್ನ ಮಗನಾಗಿ ಬಂದು ಎಲ್ಲ ಬಲಿಚಕ್ರವರ್ತಿ ನಿಗ್ರಹ ಮಾಡ್ತೇನೆ ಅಂತ ಭಗವಂತ ಹೇಳಿದ್ದಾನೆ. ಅದೇ ಪ್ರಕಾರ ಭಗವಂತ ಪ್ರಕಟನಾಗಿ ವಾಮನನಾಗಿ ಪ್ರಕಟನಾದವನು ಅವತಾರ ಆದ ಕೂಡಲೇ 8 ವರ್ಷ ವಟುವಾಗೇ ನಿಂತ. ಯಾಕೆಂದರೆ ದೇವತೆಗಳೆಲ್ಲ ಬಹಳ ಗದ್ದಲದಲ್ಲಿದ್ದಾರೆ ಪಾಪ. ಆ ದೇವತೆಗಳ ಟೆನ್ಷನಲ್ಲಿರುವಾಗ ನಾನು ಬಾಲ್ಯದಲ್ಲಿ ತೋರಿಸ್ತಾ ಕೂತ್ಕೊಂಡ್ರೆ ಆಗಲ್ಲ ಕೆಲಸ ಅಂತ ಹೇಳಿ ನೇರವಾಗಿ 8 ವರ್ಷ ವಟುವಾಗಿ ನಿಂತಿದ್ದಾನೆ. ಅವನಿಗೆ ಉಪನಯನ ಸಂಸ್ಕಾರಗಳನ್ನು ಮಾಡಿದ್ದಾರೆ. ಆ ಭಗವಂತ ಎಲ್ಲವನ್ನು ಮಾಡಿಸಿಕೊಂಡು ನೇರವಾಗಿ ಬಲಿಚಕ್ರವರ್ತಿಯ ಯುದ್ಧ ಮಂಟಪಕ್ಕೆ ಬಂದಾಗ ಆ ಬಲಿಚಕ್ರವರ್ತಿ ಶುಕ್ರಾಚಾರ್ಯರು ಹೇಳಿದರು ಅವನಿಗೆ, ಮೊದಲೇ ಅವರು ಬಲಿಚಕ್ರವರ್ತಿ ಯುದ್ಧ ಮಂಟಪಕ್ಕೆ ಯಾವಾಗ ಶುಕ್ರಾಚಾರ್ಯರು ಕಾಲಿಟ್ಟರು, ವಾಮನ ಕಾಲಿಟ್ಟರು, ಆಗಲೇ ಅವನ ಮನೆಯಲ್ಲಿ ಎಲ್ಲ ರೀತಿಯ ಒಳಗೆ ಯಜ್ಞದಲ್ಲಿ ಹವಿಸ್ಸು ಅಗ್ನಿ ಶಾಂತವಾಯಿತು. ಆನಂತರ ಹೋಮ ಧೂಮಗಳೆಲ್ಲ ಮಂತ್ರಗಳು ಮರೆತೋಯಿತು. ಇದೆಲ್ಲ ಯಾಕೆ ಹೀಗೆ ವ್ಯತ್ಯಾಸ ಆಗ್ತಾ ಇದೆ ಅಂತ ಕೇಳ್ತಾ ಇರ್ತಾರೆ. ಹಾಗೆ ಕೇಳಿದಾಗ ವಾಮನ ಬಂದಿದ್ದಾನಪ್ಪ ಹಾಗೆ ಅಂತ ಶುಕ್ರಾಚಾರ್ಯ ಹೇಳಿದ್ರು. ಆಗ ವಾಮನ ಬಂದರೆ ಏನು ಮಾಡಲಿ, ಅದಕ್ಕೆ ಏನು ಬೇಕಾದ್ರೂ ಮಾಡು, ಬೇಕಾದಷ್ಟು ನೀರು ಹಾಕಿ ಕಾಲು ತೊಳಿ, ಕೇಳಿದ್ದನ್ನೆಲ್ಲ ಕೊಡ್ತೇನೆ ಅಂತ ಮಾತ್ರ ಹೇಳಕ್ಕೆ ಹೋಗಬೇಡ. ಯಾಕೆ ಅಂತಂದರೆ ಅವರು ಎಲ್ಲವನ್ನೂ ಕಬಳಿಸ್ಕೊಂಡು ಹೋಗೋದು ಬಂದಿರತಕ್ಕಂತಹ ದೇವತೆಗಳ ಮಿತ್ರ ಅವನು ಹಾಗೆ ತಂತ ಇದ್ದಾರೆ. ಆದರೂ ವಾಮನ ಇವರಿಗೆ ಬಲಿಚಕ್ರವರ್ತಿಗೆ ಭಾಳ ಸಂತೋಷ ಆಯಿತು. ಯಾಕೆಂದರೆ ಎಲ್ಲರೂ ಕೂಡ ದೇವರ ಮುಂದೆ ಕೈ ಒಡ್ಡಿ ನನಗೆ ಅದು ಕೊಡು ಇದು ಕೊಡು ಅಂತ ಕೇಳ್ತಾರೆ. ಆದರೆ ಭಗವಂತ ನನ್ನ ಮುಂದೆ ಅದು ಕೊಡು ಇದು ಕೊಡು ಅಂತ ಕೇಳ್ತಾನಲ್ಲ, ಎಲ್ಲರೂ ಯಾರ ಮುಂದೆ ಕೈ ಒಡ್ತಾರೆ, ಆ ಭಗವಂತ ನನ್ನ ಮುಂದೆ ಕೈ ಒಡ್ಡಿ ಕೇಳ್ತಾನಲ್ಲ, ಇಂಥ ಚಾನ್ಸ್ ಯಾರು ಸಿಗುತ್ತೆ ಹಾಗೆ ಯೋಚನೆ ಮಾಡ್ದ. ಆ ಬಲಿಚಕ್ರವರ್ತಿ ವಾಮನನಿಗೆ ಪಾದಪೂಜೆ ಮಾಡಿ ಆ ಪಾದೋದಕವನ್ನು ತಲೆಯಲ್ಲಿ ಧಾರಣೆ ಮಾಡ್ದ. ಏನು ಬೇಕಾದ್ರೆ ಕೇಳು ಅಂತಂದ. ಭಗವಂತ ಹೇಳ್ದ, ನನಗೆ 3 ಹೆಜ್ಜೆಯ ಸ್ಥಳ ಕೊಡು ಅಂತ ಕೇಳ್ದ. ಏನು ಬೇಕಾದ್ರೆ ಕೇಳು ಅಂತ ವಿಂಧ್ಯಾವಳಿ ಹೇಳಿದ ಕೂಡಲೇ ಭಗವಂತ ನಕ್ಬಿಟ್ಟ. ಯಾಕಪ್ಪ ಅಂತಂದರೆ ಏನು ಬೇಕಾದ್ರೆ ಕೇಳು ಅಂತ ಹೆಂಡತಿಯದ್ದು ವಿಚಾರ ಮಾಡದೆ ಹೇಳೋ ಧೈರ್ಯವೇ ಗಂಡಸರಿಗಿರಲ್ಲ ಪಾಪ. ನೀನು ವಿಂಧ್ಯಾವಳಿ ಕಡೆ ಮುಖವೇ ತೋರಿಸ್ದೆ ಏನು ಬೇಕಾದ್ರೆ ಕೇಳ್ಕೊಡ್ತೆ ಅಂತ ಇದ್ದೆಲ್ಲ, ಈ ನಿನ್ನ ಧೈರ್ಯ, ಈ ಔದಾರ್ಯಕ್ಕೆ ಮೆಚ್ಚಿದೆ ನಾನು ಅಂತೇಳಿ ಅವನನ್ನು ಹೊಗಳ್ತಾರೆ. ಅವನ ವಂಶಾವಳಿಯನ್ನೆಲ್ಲ ಪ್ರಶಂಸೆ ಮಾಡಿ ಆನಂತರ
ಅವನಿಗೆ 3 ಹೆಜ್ಜೆಯ ಸ್ಥಳವನ್ನು ಕೊಡು ಕೇಳ್ತಾನೆ. ಬಲಿಚಕ್ರವರ್ತಿ ನೋಡ್ತಾನೆ, ವಟು ವಾಮನನ ಪುಟ್ಟ ಪಾದ, ಇದರೊಳಗೆ 3 ಹೆಜ್ಜೆಯ ಸ್ಥಳದಲ್ಲಿ ಏನು ಮಾಡ್ತೀನಿ ನೀನು? ಕಲ್ಯಾಣಮಂಟಪ ಕಟ್ತೀವೋ, ರಾಯಮಂಡ ಕಟ್ಟಿಸ್ತೀವೋ, ಏನು ಮಾಡ್ತೀನಿ? ಆದ್ದರಿಂದ ನಿನಗೆ ಬಾಲೋಯಂ ಬಾಲಿಶಮತಿ, ಹುಡುಗಾಟಿಗೆ ಬುದ್ಧಿ, ಯಾರಲ್ಲಿ ಏನು ಕೇಳಬೇಕು ಎಷ್ಟು ಕೇಳಬೇಕು ಅನ್ನೋ ತಿಳುವಳಿಕೆ ಇಲ್ಲದೆ ಇರುವಂಥ ಹುಡುಗಾಟಿಗೆ ನಿಂದು. ನೀನು ಏನು ಬೇಕಾ ಸಮೃದ್ಧವಾದ ಸಾಮ್ರಾಜ್ಯಗಳು ಕೇಳ್ತೀನಿ, ರಾಜ್ಯ ಕೇಳಬೇಕಾದ್ರೆ ಕೊಡ್ತೇನೆ, ಧನ ಕನಕ ವಸ್ತುಗಳು ಕನ್ಯಾ ಏನು ಬೇಕಾದ್ರೆ ಕೇಳ್ಕೊಡ್ತೇನೆ, ಅದೆಲ್ಲ ಬಿಟ್ಟು 3 ಹೆಜ್ಜೆಯ ಸ್ಥಳವನ್ನು ಕೇಳಿ ಏನು ಉಪಯೋಗ? ಹಾಗೆ ತಂತ ಇದ್ದಾರೆ. ಆಗ ಭಗವಂತ ಅಂದ, 3 ಹೆಜ್ಜೆಗೆ ತೃಪ್ತಿ ಆಗದೆ ಇದ್ದವನಿಗೆ 3 ದ್ವೀಪ ಕೊಟ್ಟರು ತೃಪ್ತಿ ಆಗಲ್ಲಪ್ಪ, ಸಾಕು ನನಗೆ, ಹಾಗೆ ತಂತ ಇದ್ದಾರೆ. ಆಗ ಭಗವಂತ ವಿಂಧ್ಯಾವಳಿಯ ಕೈಯಲ್ಲಿ ನೀರು ಹಾಕಿಸಿಕೊಂಡು ಕೃಷ್ಣಾರ್ಪಣ ಮಾಡಕ್ಕೆ ಅಂತ ಬಲಿಚಕ್ರವರ್ತಿ ಹೊರಟ. ಶುಕ್ರಾಚಾರ್ಯ ಹೇಳಿದ್ರು, ಅವನು ಬಂದಿರೋದು 2 ಪಾದದಲ್ಲಿ, ಕೇಳ್ತಾ ಇರೋದು 3 ಹೆಜ್ಜೆ ಸ್ಥಳ ಅಂತ. ಇದರೊಳಗೆ ಏನೋ ಕುತಂತ್ರ ಇದೆ ಅಂತ ಅರ್ಥ ಆಗುತ್ತೆ ಸಾಮಾನ್ಯ ಜನರಿಗೆ. ಹಾಗಿರ್ಬೇಕಾದ್ರೆ ನೀನು ಮೊದಲು ಕೊಡಬೇಡ, ಏನು ಕೊಡೋಕೆ ಹೋಗಬೇಡ. ನೀವು ಕೃಷ್ಣಾರ್ಪಣ ಅಂದರೆ ನಿನಗೆ ಇರೋಕ್ಕೆ ಜಾಗ ಇರಲ್ಲ, ಎಲ್ಲ ಕಿತ್ಕೊಂಡ್ಬಿಡ್ತಾನೆ ಅವನು. ಹಾಗೆ ಶುಕ್ರಾಚಾರ್ಯ ಹೇಳ್ತಾ ಇದ್ದಾರೆ. ಆದರೂ ಬಲಿಚಕ್ರವರ್ತಿ ಹೇಳಿದ, ನೀವು ಮೊದಲನೇ ದಿವಸ ನನ್ನ ಕೈಯಲ್ಲಿ ಪ್ರತಿಜ್ಞೆ ಮಾಡಿಸಿದ್ದೀರಿ, ಯಜ್ಞ ಮುಗಿಯೋ ತನಕ ಯಾರು ಬಂದು ಏನು ಕೇಳಲು ಕೊಡ್ತೇನೆ ಅಂತ ಮೊದಲನೇ ದಿವಸ ಸಂಕಲ್ಪ ಮಾಡಿಸ್ಬಿಟ್ಟಿದ್ದೀರಿ ನೀವು. ಆದ್ದರಿಂದ ಇಂಥ ಯೋಗ್ಯರಾದ ಭಗವಂತನಿಗಿಂತ ಸತ್ಪಾತ್ರ ಯಾರಿದ್ದಾರೆ, ಅಂಥ ಸತ್ಪಾತ್ರರಿಗೆ ವಿನಿಯೋಗ ಮಾಡಲಿಕ್ಕೆ ಬಂದ ಅವಕಾಶವನ್ನು ನಾನು ಕಳ್ಕೊಳ್ಳೋಕ್ಕೆ ತಯಾರಿಲ್ಲ, ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ಶುಕ್ರಾಚಾರ್ಯರು ಆ ಗಿಂಡಿಯಲ್ಲಿ ಅಡ್ಡ ಕೂತಿದ್ದಾರೆ. ಕೊನೆ ತನಕ ಶಿಷ್ಯನನ್ನು ರಕ್ಷಣೆ ಮಾಡಬೇಕು. ಆದರೆ ಯಾವಾಗ ಆ ನೀರು ಬೀಳಲಿಲ್ಲ, ಅವಳು ಬಹಳ ಯೋಚನೆ ಮಾಡಿ ಯಾಕೆ ನೀರು ಬೀಳ್ತಾ ಇಲ್ಲ ಅಂತ ನೋಡಿದರೆ ಶುಕ್ರಾಚಾರ್ಯರು ಪುಟ್ಟ ರೂಪದಿಂದ ಆ ನೀರು ಬೀಳುವ ಕಿಂಡಿಯಲ್ಲಿ ಅಡ್ಡ ಕೂತಿದ್ದಾರೆ. ಭಗವಂತನಿಗೆ ಅದು ಗೊತ್ತಾಗಿದೆ. ಭಗವಂತ ಅಲ್ಲೇ ದರ್ಭೆ ತುಂಡನ್ನು ತೆಗೆದು ಆ ಕಿಂಡಿಯಲ್ಲಿ ಚುಚ್ಚಿದ್ದಾನೆ. ಆ ಶುಕ್ರಾಚಾರ್ಯರು 1 ಕಣ್ಣು ಕಳ್ಕೊಂಡ್ರು. ಅದಕ್ಕೆ ಒಕ್ಕಣ್ಣ ಶುಕ್ರಾಚಾರ್ಯರು ಪ್ರಸಿದ್ಧರಾದರು. ಸದ್ವಿನಿಯೋಗ ಆಗುವುದನ್ನು ತಡೆದರೆ ಮಹಾಭಾರತದಲ್ಲಿ ಹೇಳ್ತಾರೆ, ಬ್ರಾಹ್ಮಣರಿಗೆ ಹಸುಗಳಿಗೆ ಏನಾದರೂ ಕೊಡ್ತಾ ಇದ್ದಾಗ ನಾವು ಕೊಡಬೇಡ ಅಂತ ತಡೆದರೆ ಅವರು 100 ತಿರ್ಯ ಪ್ರಾಣಿಗಳ ಜನ್ಮವನ್ನು ಪಡೀತಾರೆ, ಆಮೇಲೆ ನರಕಕ್ಕೆ ಹೋಗ್ತಾರೆ. ಹಾಗೆ ಅಂತ ಚಂಡಾಲರಾಗಿ ಹೋಗ್ತಾರೆ, ಮನುಷ್ಯ ಹುಟ್ಟರು ಚಂಡಾಲರಾಗಿ ಹೋಗ್ತಾರೆ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಆದರೆ ಗೋ ಬ್ರಾಹ್ಮಣರಿಗೆ ಏನು ಕೊಡ್ತಾ ಇದ್ದಾಗ ಅದನ್ನು ತಡೀಲಿಕ್ಕೆ ಹೋಗಬಾರ್ದು ಅಂತಂತಾರೆ. ಶುಕ್ರಾಚಾರ್ಯರು 1 ಕಡೆ ಕಳ್ಕೊಂಡು ಕಥೆ ಇಷ್ಟೇ ಕೇಳ್ತೀವಿ ನಾವು. ಮುಂದೆ ಅವರು ಗಂಗಾ ನದಿ ತೀರಕ್ಕೆ ಹೋಗಿ ತಪಸ್ಸು ಮಾಡಿ ದೇವರ ಅನುಗ್ರಹ ಪಡೆದು, ಭಗವಂತ ನಿನಗೆ ಕೊಡುವ ದಾನವನ್ನು ವಿರೋಧ ಮಾಡಿದ್ದಕ್ಕೆ ನನ್ನ ಕಣ್ಣು ಕಳೆದಿದ್ದಿ, ನೀವು ದಯವಿಟ್ಟು ಕಣ್ಣು ಕೊಡು ಹಾಗೆ ಅಂತ ಕೇಳ್ಕೊಳ್ತಾರೆ. ಆಗ ಭಗವಂತ ತನ್ನ ಶಂಖವನ್ನು ಸ್ಪರ್ಶ ಮಾಡಿಸ್ತಾನೆ. ಆಮೇಲೆ ಶುಕ್ರಾಚಾರ್ಯಗೆ ಆ ಕಣ್ಣು ಬಂತು ಅಂತ ನರಸಿಂಹ ಪುರಾಣದಲ್ಲಿ ಹೇಳ್ತಾರೆ. ಈಗ ಅಂತಹ ವಾಮನ ದಾನ ಕೊಟ್ಟು ಕೃಷ್ಣಾರ್ಪಣ ಅಂತ ಹೇಳಿಕೊಂಡೇ ತ್ರಿವಿಕ್ರಮನಾದ ವಿಸ್ತಾರವಾದ ರೂಪ ತೆಗೆದುಕೊಂಡ. 1 ಪಾದದಿಂದ ಮೇಲಿನ ಎಲ್ಲ ಲೋಕಗಳನ್ನು ಆಕ್ರಮಿಸಿಕೊಂಡ, ಇನ್ನೊಂದು ಪಾದದಿಂದ ಬುಡದ 7 ಲೋಕಗಳನ್ನು ಆಕ್ರಮಿಸಿಕೊಂಡ. ಆ 2 ಪಾದಗಳನ್ನು ಎಲ್ಲವನ್ನು ಆಕ್ರಮಿಸಿದ್ದಾಯಿತು. 3ನೇ ಹೆಜ್ಜೆಗೆ ಸ್ಥಳವೇ ಇಲ್ಲ. ಹಾಗೆ ಅಂತ ಹೇಳಿದಾಗ ಬಲಿಚಕ್ರವರ್ತಿ ಹೇಳ್ದ, ನನಗೆ ಯಾವ ಸ್ಥಾನ ಪದವಿ ಪುರಸ್ಕಾರಗಳು ಬೇಕಾಗಿಲ್ಲ, ಕೊಟ್ಟ ಮಾತಿಗೆ ತಪ್ಪಿದ ಅಪಕೀರ್ತಿ ನನಗೆ ಬೇಡ ಸ್ವಾಮಿ, ನನ್ನ ತಲೆ ಮೇಲೆ ನೀನು 3ನೇ ಪಾದ ಇಡು ಹಾಗೆ ತಂತ ಇದ್ದಾನೆ. ಇದನ್ನು ನಾವು ಗಮನಿಸಬೇಕಾಗಿರೋದು. ಅವರಿಗೆ 2 ಪಾದದಲ್ಲಿ ಎಲ್ಲವನ್ನು ಆಕ್ರಮಿಸಿಕೊಂಡ ಮೇಲೆ 3ನೇ ಹೆಜ್ಜೆ ಬೇಕು ಅಂತ ಕೇಳೋ ಅವಶ್ಯಕತೆಯೇ ಇರಲಿಲ್ಲ. ಯಾಕೆ ಕೇಳಿದ ಅಂದರೆ, ನಾವು ಬೇಕಾದಷ್ಟು ಕೊಡ್ಬೋದು, ಏನು ಬೇಕಾದ್ರೂ ಕೊಡ್ಬೋದು, ಆದರೆ ನಮ್ಮನ್ನು ನಾವು ಕೊಟ್ಕೋಬೇಕು. ಭಗವಂತನಿಗೆ ನಮ್ಮನ್ನು ಅರ್ಪಣೆ ಮಾಡಿಕೊಳ್ಳದೆ ನಾನು ಅದು ಕೊಟ್ಟೆ ಇದು ಕೊಟ್ಟೆ ಅಂತೆಲ್ಲ ಹೇಳ್ಕೊಂಡ್ರೆ ಅದು ಯಾವುದೂ ಪ್ರಯೋಜನ ಇಲ್ಲ. ಆತ್ಮಾರ್ಪಣೆ ಭಗವಂತನಿಗೆ ಬಹಳ ಮುಖ್ಯವಾದದ್ದು. ಹಾಗಾಗಿ ಆತ್ಮಾರ್ಪಣೆಗೆ ಒಂದು ಅವಕಾಶ ಇರಲಿ ಅಂತ ಹೇಳಿಯೇ ಭಗವಂತ 3 ಹೆಜ್ಜೆಯ ಸ್ಥಳವನ್ನು ಕೇಳಿದ. ಆಗ ಬಲಿಚಕ್ರವರ್ತಿ ತನ್ನನ್ನೇ ಅರ್ಪಣೆ ಮಾಡಿಕೊಂಡ. ಆಗ ಅವನು ಪರಮಾನುಗ್ರಹ ಮಾಡಿದ ಎಂಬುದಾಗಿ ಆ ವಾಮನಾವತಾರದ ಚರಿತ್ರೆಯನ್ನು ಇಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ. ಜಾನತಾಂ ನಿಜಮನಃ ಪರಮಾಣು ಮಾತುಮೇವ ಬಲಿ ನಿಗ್ರಹ ದಂಭಾತ್. ಪರಮಾಣು ರೂಪ ಮನಸ್ಸು ಅನ್ನೋದು ತುಂಬ ಪರಮಾಣು ರೂಪ. ಆ ಪರಮಾಣು ರೂಪವಾದ ಮನಸ್ಸಿನಲ್ಲಿ ದೇವರು ಇಂಥ ತ್ರಿವಿಕ್ರಮ ಭಗವಂತನನ್ನು ನಮ್ಮ ಚಿಕ್ಕ ಮನಸ್ಸನ್ನು ಧ್ಯಾನ ಮಾಡೋದು ಹೇಗಪ್ಪ ಅಂತ ಅನಿಸಿದೆ. ಅದಕ್ಕೆ ಪುಟ್ಟ ರೂಪ ತಗೊಂಡ, ನಾನು ಪುಟ್ಟ ರೂಪದಿಂದ ಬರ್ತೇನೆ, ನಾನು ಧ್ಯಾನ ಮಾಡ್ಕೊಳ್ಳಿ ನೀವು ಹಾಗೆ ಅಂತ ತೋರಿಸ್ದ ಅಂತ ಹೇಳ್ತಾ ಇದ್ದಾರೆ. ತಾರಣೇ ದುರಿತ ನೀರ ನಿಧೇರ್ನಃ ಸೇತುಭಾವಮಚಿರೇಣ ಇಯಾಸೋಃ ಭಾಸತೆ ತವ ವಿಭೋ ಕರುಣಾಯಾಃ ಪೂರ್ವರಂಗ ಇವ ದಕ್ಷಿಣ ಸೇತು. ಅನಂತರ
ಆ ಭಗವಂತ ರಾಮಚಂದ್ರನಾಗ ಅವತಾರ ಮಾಡಿದ್ದಾನೆ. ರಾಮಚಂದ್ರನಾಗ ಅವತಾರ ಮಾಡಿದಾಗ ಸೇತು ನಿರ್ಮಾಣ ಮಾಡಿದ್ದಾನೆ. ಅದು ರಾಮಾವತಾರದ ದೊಡ್ಡ ಮಹಿಮೆ. ಸಮುದ್ರದಲ್ಲಿ ಸೇತು ನಿರ್ಮಾಣ ಮಾಡಿದ್ದಾನೆ. ಅವನಿಗೆ ಸೇತುವೆ ಏನು ಬೇಕಾಗಿರಲಿಲ್ಲ ಹೋಗೋಕ್ಕೆ. ಯಾಕೆಂದರೆ ಅವನ ಅನುಗ್ರಹದಿಂದ ಹನುಮಂತನೇ ಹಾರಿಕೊಂಡು ಹೋದ್ಮೇಲೆ ರಾಮನಿಗೆ ಯಾಕೆ ಸೇತುವೆ ಬೇಕು? ಅವನು ಹಾಗೆ ಹಾರ್ಕೊಂಡು ಹೋಗ್ಬೋದು. ಹಾರ್ಕೊಂಡು ಹೋಗಬೇಕಾಗೇ ಇಲ್ಲ. ಅವನು ಲಂಕೆಯಲ್ಲೂ ಇದ್ದಾನೆ, ಅಯೋಧ್ಯೆಯಲ್ಲಿದ್ದಾನೆ, ಎಲ್ಲ ಕಡೆ ಇರೋ ರಾಮ. ಅವನೇನು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಇಲ್ಲಿಂದ ನಡ್ಕೊಂಡು ಅಲ್ಲಿ ಹೋಗಿ ತಲುಪಬೇಕು ಅಂತ ಇಲ್ಲವೇ ಇಲ್ಲ. ಆದರೂ ಭಗವಂತ ಸೇತುವೆ ನಿರ್ಮಾಣ ಮಾಡ್ದ. ಯಾಕೆಂದರೆ ಎಲ್ಲ ಕಪಿಗಳು ನನ್ನ ಸೇವೆಗೆ ಬರೋದಕ್ಕೆ ಅವಕಾಶ ಆಗಲಿ ಅಂಥೇಳಿ ಕಪಿಗಳಿಗೆಲ್ಲ ತನ್ನ ಸೇವೆಗೆ ಒಂದು ಅವಕಾಶ ಮಾಡಿಕೊಡಬೇಕು. ಎಲ್ಲರಿಗೂ ಈ 3 ಯೋಜನೆ ಸಮುದ್ರ ಹಾರೋದಕ್ಕೆ ಆಗಲ್ಲ. ಆದ್ದರಿಂದ ಹೇಗೆ ಅಮ್ಮನಿಗೆ ಸ್ಪೀಡಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಶಕ್ತಿ ಇರುತ್ತೆ, ಆದರೂ ಮಗುವಿಗೆ ಮಗುವಿನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ತನ್ನ ವೇಗವನ್ನೆಲ್ಲ ಕುಗ್ಗಿಸಿಕೊಂಡು ಮಗುವಿನ ವೇಗಕ್ಕೆ ಹೆಜ್ಜೆ ಹಾಕೊಂಡು ಹೋಗ್ತಾಳೆ. ಯಾಕೆಂದರೆ ನಾನು ಸ್ಪೀಡಾಗಿ ಹೊರಟೋದ್ರೆ ಮಗು ನಡೆಯೋದು ಕಲ್ತ್ಕೊಳ್ಳೋದು ಯಾವಾಗ ಅಂತ ಅವಳು ಯೋಚನೆ ಮಾಡ್ತಾಳೆ. ಹಾಗೆ ಭಗವಂತನು ಕೂಡ ಎಲ್ಲ ಕಪಿಗಳಿಗೂ ಕೂಡ ತನ್ನ ಸೇವೆಗೆ ಲಂಕೆಗೆ ಬರಬೇಕು, ಯುದ್ಧದಲ್ಲಿ ಭಾಗವಹಿಸಬೇಕು, ಅವರಿಗೆಲ್ಲ ಪುಣ್ಯ ಕೊಡಬೇಕು. ಅದಕ್ಕೋಸ್ಕರ ಪರಮಾತ್ಮ ಆ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾನೆ. ಅದನ್ನು ಹೇಳ್ತಾ ಇದ್ದಾರೆ. ಈ ಸೇತುವೆ ಹೇಗಿದೆ ಅಂತಂದರೆ, ಸಮುದ್ರವನ್ನು ದಾಟಲಿಕ್ಕೆ ನಲ ಅನ್ನುವ ಕಪಿಗೆ ಪರಮಾತ್ಮ ಆದೇಶ ಮಾಡಿ ಸೇತುವೆಯನ್ನು ನಿರ್ಮಾಣ ಮಾಡಿಸಿದ್ದಾನೆ. ಅದರಂತೆ ಪಾಪದ ಸಮುದ್ರವನ್ನು ದಾಟಲಿಕ್ಕೆ ಒಂದು ಸೇತುವೆ ಬೇಕಲ್ಲ. ಈ ಸಮುದ್ರ ದಾಟಲಿಕ್ಕೇನೋ ರಾಮದೇವ್ ಸೇತುವೆ ಕಟ್ಟಿದ್ರು. ಯಾಕೆ ಕಟ್ಟಿದ್ರು ಅಂದರೆ, ನಾನು ಸಮುದ್ರವನ್ನು ದಾಟಲಿಕ್ಕೆ ಸೇತುವೆ ನಿರ್ಮಾಣ ಮಾಡಿಸಿದ್ದೇನೆ, ನನಗೆ ನೀವು ಶರಣಾದರೆ ನಿಮ್ಮ ಪಾಪದ ಸಮುದ್ರವನ್ನು ನೀವು ದಾಟ್ಕೊಂಡು ಬರಲಿಕ್ಕೂ ಒಂದು ಸೇತುವೆನ ನಾನು ನಿರ್ಮಾಣ ಮಾಡಿಸ್ತೇನೆ. ಅದು ಯಾವ ಸೇತುವೆ ಅಂತಂದರೆ, ಅದಕ್ಕೆ ಹೇಳ್ತಾರೆ ವಿಭೋ ಕರುಣಾಯಾಹ, ನಿನ್ನ ಕರುಣೆಯೇ ಒಂದು ಸೇತುವೆ. ಭಗವಂತನ ಕರುಣೆಯೇ ಪಾಪ ಸಮುದ್ರದಿಂದ ನಮ್ಮನ್ನು ಆಚೆಗೆ ಕರ್ಕೊಂಡು ಹೋಗತಕ್ಕಂತಹ ಸೇತುವೆ ಅನ್ನುವುದನ್ನು ಭಗವಂತ ಈ ಮೂಲಕ ತೋರಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಬಂಧನಾಯ ಕೃತಮಾತ್ಮ ಜನನ್ಯಾಸ್ತಾದೃಶಂಚ ಗುಣಭಂಗ್ಯ ಕರೋರ್ಯತ್ ತೇನ ನಿರ್ಗುಣ ಮತಾನಿ ನಿರಸ್ಯನ್ ದರ್ಶಯಸ್ಯ ಪಿನಿಜಾಂ ಗುಣವತ್ತಾಂ. ಕೃಷ್ಣಾವತಾರದ ಒಂದು ಘಟನೆಯನ್ನು ಹೇಳ್ತಾ ಇದ್ದಾರೆ. ಕೃಷ್ಣ ಅಂಗಳದಲ್ಲಿ ಆಟ ಆಡ್ತಾ ಇದ್ದ. ಯಶೋದೆಯ ಮನೆಯಲ್ಲಿ ಅನೇಕ ಜನ ದಾಸಿಯರಿದ್ದರು. ಅವರಿಗೆಲ್ಲ ಬೇರೆ ಬೇರೆ ಕೆಲಸಗಳನ್ನು ಒಪ್ಪಿಸಿದ್ರು ಅವಳು. ಹಾಗಾಗಿ ಬೆಣ್ಣೆಗೋಸ್ಕರ ಮೊಸರು ಕಡಿಯುವ ಕೆಲಸಕ್ಕೆ ಇನ್ಯಾರೂ ಸಿಕ್ಕಿರಲಿಲ್ಲ. ಎಲ್ಲರೂ ಬೇರೆ ಬೇರೆ ಕೆಲಸದಲ್ಲಿ ಅವರು ಮುಳುಗಿದ್ರು. ಯಶೋದೆ ತಾನೇ ಆ ಗಡಿಗೆಯಲ್ಲಿ ಹೊಸ ಮೊಸರು ಹಾಕಿ ಅದು ಬೆಣ್ಣೆ ಕಡಿಲಿಕ್ಕೋಸ್ಕರ ಕಡಗೋದು ಹಾಗೆ ಕಡಿತಾ ಇದ್ದಾಳೆ. ಆಗ ಕೃಷ್ಣ ಬಂದು, ಅಮ್ಮ ನನಗೆ ಹಸುವಾಗ್ತಾ ಇದೆ, ಹಾಲು ಕೊಡು ಅಂತ ಕೇಳಿದ. ಸರಿ ಅಂಥೇಳಿ ಯಶೋದೆ ಆ ಕಡಿಯೋದನ್ನು ನಿಲ್ಲಿಸಿ ದೊಡೆ ಮೇಲೆ ಮಲಗಿಸಿಕೊಂಡು ಕೃಷ್ಣನಿಗೆ ಹಾಲು ಕುಡಿಸ್ಲಿಕ್ಕೆ ಅಂತ ಶುರು ಮಾಡಿದ್ದಾಳೆ. ಅಷ್ಟರಲ್ಲಿ ಒಲೆ ಮೇಲೆ ಹಾಲಿಟ್ಟಿದ್ದು ಆ ಹಾಲು ಉಕ್ಕಿ ಚೆಲ್ತಾ ಇದೆ. ಹಾಲು ಉಕ್ಕಿ ಚೆಲ್ಲಿ ಹೋಗುತ್ತಲ್ಲ ಅಂಥೇಳಿ ತೊಡೆಯ ಮೇಲೆ ಮಲಗಿಸಿಕೊಂಡಿದ್ದ ಕೃಷ್ಣನನ್ನು ನೆಲಕ್ಕೆ ದಪ್ಪಿ ಓಡಿ ಹೋಗಿ ಹಾಲು ಇಳಿಸಿದ್ದು. ಕೃಷ್ಣನ ಸಿಟ್ಟು ಬಂತು. ಮಕ್ಕಳಿಗೆ ಅಂದರೆ ಅವರಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಸ್ವಲ್ಪ ವ್ಯತ್ಯಾಸ ಆದರೆ ರಗಳೆ ತೆಗಿತಾರೆ, ಅದು ಮಕ್ಕಳ ಸ್ವಭಾವ. ಆಗ ಭಗವಂತ ನಾನು ತೊಡೆಯ ಮೇಲೆ ಮಲಗಿರುವಾಗ ನನ್ನನ್ನು ನೆಲಕ್ಕೆ ಹಾಕಿಬಿಟ್ಟು ಹಾಲು ಇಳಿಸೋಕ್ಕೆ ಹೋಗಿದ್ದಾಳೆ, ನನಗಿಂತ ಇವಳಿಗೆ ಹಾಲೇ ಮುಖ್ಯ ಆಯಿತು ಅಂಥೇಳಿ ಅವಳು ಅಡುಗೆ ಮನೆಯಲ್ಲಿ ಹಾಲು ಇಳಿಸಿ ಈ ಕಡೆ ಹಾಲಿಗೆ ಬರೋಷ್ಟರೊಳಗೆ ಕೃಷ್ಣ ಆ ಗಡಿಗೆಯನ್ನು ಮೊಸರು ಗಡಿಗೆಯನ್ನು ಒಡೆದು ಚೂರು ಮಾಡಿದ್ದ. ಮನೆಯೆಲ್ಲ ಮೊಸರು ಚೆಲ್ಲಿತ್ತು. ಆಗ ತಾನೇ ತೆಗೆದಿಟ್ಟ ತಾಜಾ ಬೆಣ್ಣೆ ಮುದ್ದೆಗಳು ನಾಪತ್ತೆಯಾಗಿತ್ತು. ಕೃಷ್ಣನೂ ನಾಪತ್ತೆಯಾಗಿದ್ದ. ಯಶೋದೆ ಸಿಟ್ಟು ಮಾಡ್ಕೊಳ್ಳಿಲ್ಲ. ಆ ಕೃಷ್ಣನ ರಂಪಾಟ ನೋಡಿ, ಅವನ ಕೋಪ ನೋಡಿ ನಕ್ಬಿಟ್ಲಂತೆ. ನಾನು ಅವನು ಬಿಟ್ಟು ಹೋದೆ ಅಂತ ಇಷ್ಟು ಸಿಟ್ಟು ಬಂದ್ಬಿಡ್ತು ಮಗುವೆ ಅಂತ ನಕ್ಬಿಟ್ಟು, ಆದರೂ ಮುಖದಲ್ಲಿ ಕೋಪ ತೋರಿಸಿಕೊಂಡು ಆ ಕೃಷ್ಣನನ್ನು ಅಟ್ಟಿಸಿಕೊಂಡು ಹೋಗಿದ್ದಾಳೆ. ಕೃಷ್ಣ ಅಂಗಳವೆಲ್ಲ ಓಡಿದ್ದಾನೆ. ಆ ಮುಂದೆ ಕೃಷ್ಣ ಓಡ್ತಾ ಇದ್ದಾನೆ, ಹಿಂದೆ ಯಶೋದೆ ಓಡ್ತಾ ಇದ್ದಾಳೆ. ಮಕ್ಕಳನ್ನು ಅಟ್ಟಿಸ್ಕೊಂಡು ಓಡ್ಕೊಂಡು ಹೋಗೋದು ಅಮ್ಮಂದರಿಗೆ ಬಹಳ ಕಷ್ಟ. ಮಕ್ಕಳಷ್ಟು ಚುರುಕಾಗಿ ಅವ್ರ ಶರೀರ ಇರಲ್ಲ ಪಾಪ. ಹಾಗಾಗಿ ಮಕ್ಕಳ ಹಿಂದೆ ಅಮ್ಮ ಓಡ್ತಾ ಇದ್ದಾಳೆ. ಆಗ ವಾದಿರಾಜರು ಅಂತಾರೆ, ಕೃಷ್ಣ ಓಡಿ ಹೋಗುವಾಗ ಅವನ ಹೆಜ್ಜೆ ಗುರುತುಗಳೆಲ್ಲ ಆ ಮಣ್ಣಿನ ಮೇಲೆ ಮೂಡಿದೆ. ಇವಳು ಓಡುವಾಗ ಇವಳ ತಿರುಗಿನಲ್ಲಿ ಮುಡಿದುಕೊಂಡಂತಹ ಮಲ್ಲಿಗೆ ಹೂವಿನ ಮಬ್ಬುಗಳೆಲ್ಲ ಮುದುರಿ ಬೀಳ್ತಾ ಇದೆ. ಆ ಕೃಷ್ಣನ ಹೆಜ್ಜೆಗಳಿಗೆ ಪೂಜೆ ಮಾಡ್ತಾ ಇದ್ದಾಳೋ, ಹಚ್ಕೊಂಡು ಹೋಗ್ತಾ ಇದ್ದಾಳೋ ನನಗೆ ಸಂಶಯ ಹಾಗೆ ಎಂದು ವಾದಿರಾಜರು ವಿರೋಧ ಮಾಡ್ತಾರೆ. ಕೊನೆಗೆ ಕೃಷ್ಣ ಅಮ್ಮನ ಅವಸ್ಥೆ ನೋಡಿ, ಪಾಪ ಅಮ್ಮ ಸುಸ್ತಾಗಿದ್ದಾಳೆ, ಓಡಿ ಓಡಿ ನಾನೇ ಸಿಕ್ಕಾಕ್ಕೊಳ್ಳೋಣ ಅಂಥೇಳಿ ಕೃಷ್ಣ ತಾನೇ ಸಂಕಲ್ಪ ಮಾಡಿ ಅಮ್ಮನ ಕೈಗೆ ಸಿಕ್ಕಿದ. ಆಗ ಕೈಯಲ್ಲಿ ಕೋಲು ಹಿಡಿದು ಕಿವಿ ಹಿಂಡಿ
ನಿನ್ನನ್ನು ಬಡಿತೆ ನೋಡಿ ಈಗ ಅಂಥೇಳಿ ಕಣ್ಣು ಮುಖ ಎಲ್ಲ ವ್ಯಗ್ರ ಮಾಡಿಕೊಂಡು ಕೃಷ್ಣನನ್ನು ಹೆದರಿಸಲಿಕ್ಕೆ ಕೋಲ್ ತೋರಿಸಿದ್ದಾಳೆ. ಕೃಷ್ಣ ಅವನು ಮಹಾ ನಾಟಕ ಮಾಡೋನು, ಅವನಿಗೆ ಇವಳ ನಾಟಕಕ್ಕಿಂತ ಇವತ್ತು ದೊಡ್ಡ ನಾಟಕ ಮಾಡೋನು. ಅವನೇನು ಮಾಡ್ದ, ಇವಳಿಗಿಂತ ಜಾಸ್ತಿ ಹೆದರ್ಕೊಂಡು ಹಾಗೆ ಮುಖ ಮಾಡ್ಕೊಂಡ್ಬಿಟ್ಟ. ಯಾವಾಗ ತುಂಬ ಮುಖ ಹೆದರ್ಕೊಂಡು ಹಾಗೆ ಮುಖ ಮಾಡ್ದ, ಇವಳಿಗೆ ಭಯ ಹಾಕ್ಕೊಂತು. ಮಗು ತುಂಬ ಹೆದರ್ಕೊಂಡ್ಬಿಟ್ಟಿದೆ, ಇಷ್ಟು ಮಗುಗೆ ಹೆದರಿಸಬಾರ್ದು ಅಂಥೇಳಿ ಕೋಲು ಬಿಸಾಕಿದ್ನು. ಆದರೂ ಕೋಪ ಇಳಿದಿರಲಿಲ್ಲ. ಹಾಗಾಗಿ ಆ ಕೃಷ್ಣನನ್ನು ವಿಚಾರಿಸ್ತಾ ಇದ್ದಾಳೆ. ಭಾಗವತರು ಹೇಳ್ತಾರೆ, ಎಲ್ಲರನ್ನೂ ಹೆದರಿಸುವ ಮೃತ್ಯು ಯಾರನ್ನು ನೋಡಿ ಹೆದರತ್ತೆ, ಆ ಕೃಷ್ಣ ತಾನು ಅಮ್ಮನಿಗೆ ಹೆದರ್ಕೊಂಡು ಹಾಗೆ ಮುಖ ಮಾಡ್ಕೊಂಡಿದ್ದಾನೆ. ಮುಖ ಮಾಡ್ಕೊಂಡು ಅಮ್ಮನನ್ನೇ ಹೆದರಿಸ್ದ. ಅದನ್ನೇ ಹೇಳ್ತಾ ಇದ್ದಾರೆ, ಬಂಧನಾಯ ಕೃತಂ ಆತ್ಮಜನನ್ಯ ತಾದೃಶಂಚ ಗುಣಭಂಗ್ಯ ಕರೋರಿ ಅಂತ. ಕೊನೆಗೆ ಏನು ಮಾಡಿ ಸಿಟ್ಟು ಬಂತು ಅವಳಿಗೆ. ಸಿಟ್ಟು ಬಂದು ಕೃಷ್ಣನ ಸೊಂಟಕ್ಕೆ ಹಗ್ಗ ಕಟ್ತಾ ಇದ್ದಾಳೆ. ಹಗ್ಗ ಕಟ್ಟಿದರೆ ಇಲ್ಲಿ ಗಂಟು ಹಾಕಬೇಕು, 2 ಅಂಗುಲ ಕಡಿಮೆ ಆಗ್ತಾ ಇದೆ ಹಗ್ಗ. ಎಷ್ಟೆಷ್ಟು ದೊಡ್ಡ ಹಗ್ಗಗಳು ತಂದರೂ ಕೊನೆಯಲ್ಲಿ ಸುತ್ತಿ ಗಂಟು ಹಾಕಕ್ಕೆ ಹೋಗುವಾಗ 2 ಅಂಗುಲ ಕಡಿಮೆ ಆಗ್ತಾ ಇದೆ. ಕೊನೆಯಲ್ಲಿ ಕೃಷ್ಣ ನೋಡ್ದ, ನೀನು ಕಟ್ಟಬೇಕು ಸಂಕಲ್ಪ ಮಾಡಿದ್ರೆ ಕಟ್ಟಕ್ಕಾಗಲ್ಲ, ನಾನು ಕಟ್ಸ್ಕೊಳ್ಬೇಕು ಸಂಕಲ್ಪ ಮಾಡಿದ್ರೆ ನಿನ್ನ ಕೈಲಿ ಕಟ್ಟಕ್ಕಾಗೋದು ಅಂತೇಳಿ ಕೃಷ್ಣ ಅಮ್ಮನ ಪಾಡು ನೋಡಲಾರದೆ ಮೊದಲು ತಂದ ಪುಟ್ಟ ಹಗ್ಗದಿಂದಲೇ ಕಟ್ಟಿಸಿಕೊಂಡ. ಅದರ ಒಂದು ತುದಿಯನ್ನು ಅಲ್ಲೇ ಇದ್ದ ಒರಳಿಗೆ ಆ ಕಾಲಕ್ಕೆ ಮಿಕ್ಸಿ ಬಂದಿರಲಿಲ್ಲ, ಆದ್ದರಿಂದ ಒರಳಿಗೆ ಕಟ್ಟಿದ್ರು. ಆ ಒರಳು ಕಟ್ಟಿ ಕೃಷ್ಣನನ್ನು ಕಟ್ಟ ಹಾಕಿದ್ದೇನೆ ಅಂತೇಳಿ ಒಳ್ಳೆಯ ಕೆಲಸಕ್ಕೆ ಒಳಗೋದ್ರು. ಆದರೆ ಕೃಷ್ಣ ಅವನು ಕಟ್ಟಿದವರನ್ನ ಬಿಚ್ಚುವುದಕ್ಕೋಸ್ಕರ ಕಟ್ಟಿಸಿಕೊಂಡವು, ಅದು ಅವಳಿಗೆ ಗೊತ್ತಿಲ್ಲ. ಹಾಗಾಗಿ ಆ ಕೃಷ್ಣನನ್ನು ಕಟ್ಟಿ ಹಾಕಿದ್ದೇನೆ ಅಂತ ನೆಮ್ಮದಿಯಾಗಿ ಅವಳ ಮನೆ ಒಳಗೆ ಹೋದರೆ ಕೃಷ್ಣ ಆ ಒರಳನ್ನೇ ಎಳ್ಕೊಂಡು ಅಂಗಳಕ್ಕೆ ಹೋದ. ಅಂಗಳಕ್ಕೆ ಹೋಗಿ ಅಲ್ಲಿ ದೊಡ್ಡ 2 ಮತ್ತಿ ಮರ ಇತ್ತು. ಆ ಮತ್ತಿ ಮರದ ಮಧ್ಯೆಯಲ್ಲಿ ನುಗ್ಗಿ ಜಗ್ಗಿದಾಗ ಆ 2 ಮರಗಳು ದೊಪ್ಪನೆ ಬಿತ್ತು. ಆ ಮರಗಳಲ್ಲಿ 4 ಜನ ಇದ್ದರು. 2 ದೈತ್ಯರು, 2 ಕುಬೇರನ ಮಕ್ಕಳು. 2 ದೈತ್ಯರು ಧ್ವನಿ ಚಮು ಅಂತ 2 ಪಾರ್ವತಿ ವರವನ್ನು ಪಡೆದು ಅವಧ್ಯರಾಗಿದ್ದ 2 ದೈತ್ಯರು ಕೃಷ್ಣನ ಮೇಲೆ ಮರ ಉರುಳಿಸಿ ಸಂಹಾರ ಮಾಡಬೇಕು ಅಂತ ಅವರ ಯೋಚನೆ. ಅದರಿಂದ ನಲಕೂಬರ ಮಣಿಗ್ರೀವರು ಅವರು ಶಾಪಗ್ರಸ್ತರಾಗಿ ಆ ಮರದಲ್ಲಿ ಸೇರಿಕೊಂಡಿದ್ದರು. ಆ ನಾರದರು ಶಾಪ ಕೊಟ್ಟಿದ್ರು ಅವರಿಗೆ. ಅವರು ಜಲಕ್ರೀಡೆ ಆಡ್ತಾ ಇದ್ದರು. ನಾರದರು ಬಂದಾಗ ನಾರದರಿಗೆ ಮುಂದೆ ಕಾಮಾಂಧರಾಗಿ ನಗ್ನರಾಗಿ ಎದುರಿಗೆ ಬಂದರು. ಹಾಗಾಗಿ ಸಿಟ್ಟು ಬಂದು ನೀವು ನಗ್ನರಾಗಿ ನಿಲ್ಲುವ ಮರವಾಗಿ ಹುಟ್ಟಿ ಎಂದು ಶಾಪ ಕೊಟ್ಟರು. ಅನೇಕ ಕಾಲ ಯುಗಗಟ್ಟಲೆ ಅವರು ಮರವಾಗಿ ನಿಂತಿದ್ದರು. ಕೃಷ್ಣ ಮುಂದೆ ಬಂದು ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಅವರು ಕ್ಷಮೆ ಕೇಳಿದಾಗ ಹೇಳಿದರು, ನನ್ನ ನಾರದರು ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಇವರಿಗೆ ನಾನು ಹೋಗ್ಬೇಕೀಗ ಅಂಥೇಳಿ ಭಗವಂತ ಬಂದು ನಲಕೋಬರ ಮಣಿಗಿರಿಯವರನ್ನು ವಿಮೋಚನೆಗೊಳಿಸ್ತಾ ಅವರ ಮರದ ಜನ್ಮವನ್ನು ಪರಿತ್ಯಾಗ ಮಾಡಿ, ಮರದ ದೇಹವನ್ನು ಪರಿತ್ಯಾಗ ಮಾಡಿ ಉತ್ತಮವಾದ ರೂಪವನ್ನು ಸ್ವೀಕಾರ ಮಾಡಿದರು. ಅವರಿಗೆ ಭಗವಂತ ಅನುಗ್ರಹ ಮಾಡಿದ. ಹೀಗೆ ನರಕೋಬರ ಮಣಿಗಿರಿಯುವ ವಿಮೋಚಕನಾಗಿ ಅಮ್ಮನ ಕೈಲಿ ಹಗ್ಗವನ್ನು ಕಟ್ಟಿಸಿಕೊಂಡು ಇಷ್ಟು ಉದ್ಧಾರ ಮಾಡಿದ. ಈ ಪ್ರಕರಣವನ್ನು ಇಲ್ಲಿ ರಾಘವೇಂದ್ರ ಸ್ವಾಮಿ ತಗೊಳ್ತಾ ಇದ್ದಾರೆ. ಭಗವಂತನನ್ನು ಬ್ರಹ್ಮನನ್ನು ಕೆಲವರು ನಿರ್ಗುಣ ಅಂತ ಹೇಳ್ತಾರೆ. ನಾನು ನಿರ್ಗುಣ ಅಲ್ಲ, ಗುಣವಂತ ಅಂತ ತೋರಿಸೋದಕ್ಕೋಸ್ಕರ ಅಮ್ಮನ ಕೈಲಿ ಹಗ್ಗ ಕಟ್ಟಿಸ್ಕೊಂಡೆ ನೀನು ಅಂತ ರಾಘವೇಂದ್ರ ಸ್ವಾಮಿ ಹೇಳ್ತಾ ಇದ್ದಾರೆ. ಇದಕ್ಕೆ ಏನು ಸಂಬಂಧ ಅಂತ ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಸಂಸ್ಕೃತದಲ್ಲಿ ಗುಣ ಅನ್ನೋ ಶಬ್ದಕ್ಕೆ ಹಗ್ಗ ಅಂತ ಅರ್ಥ ಇದೆ. ಹಾಗಾಗಿ ನಿರ್ಗುಣ ಅಂದರೆ ಗುಣಹೀನ ಅಂತ ಉಳಿದವರೆಲ್ಲ ಭಗವಂತನನ್ನು ನಿರೂಪಣೆ ಮಾಡ್ತಾ ಇದ್ರು. ತಾನು ಗುಣ ಸೊಂಟಕ್ಕೆ ಕಟ್ಸ್ಕೊಂಡು ಅಮ್ಮನ ಕೈಯಲ್ಲಿ ನಾನು ಗುಣವಂತ, ನಿರ್ಗುಣ ಅಲ್ಲ ಅಂತ ತೋರಿಸಿಕೊಂಡ. ಹಾಗೆ ಅಂತ ರಾಘವೇಂದ್ರ ಸ್ವಾಮಿ ಈ ರೀತಿಯಲ್ಲಿ ಅದನ್ನು ಅನುಸಂಧಾನ ಮಾಡ್ತಾ ಇದ್ದಾರೆ. ಸರ್ವದೇವ ರಥಚೇಷ್ಟನಮಂಗೀ ಕುರುವತಸ್ತವ ಸದೈವ ಜಗತ್ಯಾಂ ಅರ್ಜುನೈಕ ರಥಸಾರಥಿ ಭಾವೋ ವಿಸ್ಮಯಾಯ ವಿದುಷಾಂ ನ ಕಥಂಚಿತ್. ಇನ್ನೊಂದು ಮುಖ್ಯವಾದ ಘಟ್ಟ, ಇಲ್ಲಿ ಅಮ್ಮನ ಕೈಯಲ್ಲಿ ಹಗ್ಗ ಹಿಡ್ಕೊಂಡ, ಮುಂದೆ ಕುದುರೆಯ ಹಗ್ಗ ತಾನು ಹಿಡ್ಕೊಂಡು ಕೂತ್ಕೊಂಡ. ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ನೀನು ಅರ್ಜುನನಿಗೆ ಸಾರಥಿಯಾಗಿ ಅವನನ್ನು ಕುರುಕ್ಷೇತ್ರ ರಣಾಂಗಣದಲ್ಲಿ ಅವನು ಗೆಲ್ಲುವಂತೆ ಮಾಡಿದೆ ನೀನು, ಅದೇನು ಆಶ್ಚರ್ಯ ಅಲ್ಲ ಅಂತಾರೆ ರಾಘವೇಂದ್ರ ಸ್ವಾಮಿ. ಯಾಕೆಂದರೆ ಉಪನಿಷತ್ತಿನಲ್ಲಿ ಈ ದೇಹವೇ ಒಂದು ರಥ ಅಂತ ಹೇಳ್ತಾರೆ. ಈ ದೇಹ ಅನ್ನುವ ರಥದಲ್ಲಿ ಭಗವಂತನೇ ಸಾರಥಿಯಾಗಿ ಕೂತಿದ್ದಾನೆ ಹಾಗೆ ಹೇಳ್ತಾರೆ. ಹಾಗಾಗಿ ಎಲ್ಲ ಜೀವರ ದೇಹ ಅನ್ನುವ ರಥದ ಸಾರಥಿಯಾಗಿರುವ ನೀನು ಒಬ್ಬ ಅರ್ಜುನನಿಗೆ ಸಾರಥಿ ಆಗಿದ್ದನ್ನು ನಾನೇನು ಕೊಂಡಾಡವೇ, ಅದೇನು ದೊಡ್ಡ ವಿಚಾರ ಅಂತ ರಾಘವೇಂದ್ರ ಸ್ವಾಮಿ. ಅದು ಎಲ್ಲರೂ ಸಾರಥಿ ಆಗಿ ಅಪರೂಪಕ್ಕೆ ಕೂತಿದ್ರೆ ನಾವು ಹೊಗಳಬೇಕು. ಪ್ರತಿಯೊಬ್ಬರ ಜೀವರ ದೇಹ ರಥಕ್ಕೆ ನೀನೇ ಸಾರಥಿ ಅಂತ ಶ್ರುತಿಗಳು ಕೊಂಡಾಡ್ತಾ ಇದೆ. ಹಾಗಿರ್ಬೇಕಾದ್ರೆ ಎಲ್ಲರ ದೇಹ ರಥಕ್ಕೆ ನೀನೇ ಸಾರಥಿಯಾಗಿರುವಾಗ ನೀನು ಒಬ್ಬ ಅರ್ಜುನನ ಸಾರಥಿ ಆಗಿದ್ದೆ ಅನ್ನೋದನ್ನು ನಾನೇನು ಆಶ್ಚರ್ಯಪಡಲಿ, ಅದೇನು ಆಶ್ಚರ್ಯ ಅಲ್ಲ.
ಹಾಗೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಸರ್ವದೇವ ರಥಚೇಷ್ಟನ ಮಂಗಿ ಕುರುವತಸ್ತ ವಸದೈವ ಜಗತ್ಯಾಂ ಅರ್ಜುನೈಕ ರಥಸಾರಥಿ ಭಾವ ವಿಸ್ಮಯಾಯ ವಿದುಷಾಂ ನ ಕಥಂಚಿತ್. ಅದೇನು ಅಭಿಪ್ರಾಯ ಅಂದರೆ ನಮ್ಮ ಜೀವನದ ಸಾರಥ್ಯವನ್ನು ಕೃಷ್ಣನಿಗೆ ಒಪ್ಪಿಸಬೇಕು. ನಾವೇ ನಮ್ಮ ಜೀವನ ನೋಡ್ಕೊಳ್ತೇವೆ ಅಂತಂದರೆ ನಮಗೆ ಎದುರು ಇರುವ ಶತ್ರುಗಳು ನಮ್ಮನ್ನು ಹೊರಬಿಡಲು ನಾಶ ಮಾಡಿಬಿಡ್ತಾರೆ. ಹಾಗಾಗಿ ನಮ್ಮ ಜೀವನದ ಸಾರಥ್ಯವನ್ನು ಭಗವಂತನ ಕೈಗೆ ಒಪ್ಪಿಸಿದರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಸತ್ಯವ್ರತ ರಾಜ ಆ ದೋಣಿಯನ್ನು ಆ ಮತ್ಸ್ಯಾವತಾರಿಯ ಭಗವಂತನ ಕೊಂಬಿಗೆ ಸಿಕ್ಕಿಸಿದ, ಅವನ ನೆಮ್ಮದಿಯಾಗಿದ್ದ. ಹಾಗಾಗಿ ನಮ್ಮ ಜೀವನ ರಥದ ನೇತೃತ್ವವನ್ನು ಆ ಭಗವಂತನ ಕೈಗೆ ಕೊಟ್ಟರೆ ಅವನು ನಮ್ಮನ್ನು ನೆಮ್ಮದಿಯಾಗಿ ರಕ್ಷಣೆ ಮಾಡ್ತಾನೆ ಅನ್ನುವ ಅಂಶವನ್ನು ಇಲ್ಲಿ ನಾವು ಗಮನಿಸಬೇಕು. ಇನ್ನೊಂದು ಮುಖ್ಯವಾದ ಕೃಷ್ಣನ ಕಥೆಯನ್ನು ಒಂದು ಉಲ್ಲೇಖ ಮಾಡ್ತಾರೆ ಅವರು. ತ್ವಂ ಕುಚೇಲ ಮುನಿಮೀಶ ಕುಚೇಲ ದಾರ್ಪಣೇನ ಕೃತವಾನ ಕುಚೇಲಂ ಶೋಭವತ್ತ ವಿಚಾರು ಕುಚೇಲ ಲಂಕೃತಸ್ಥದಿದಮದ್ಭುತಮಾಸೀತ್. ಕುಚೇಲ ಕೃಷ್ಣನ ಬಾಲ್ಯ ಸ್ನೇಹಿತ. ಅವನು ಒಮ್ಮೆ ಬಂದಾಗ ಅವನನ್ನು ಕೃಷ್ಣ ಕುಚೇಲ ಬಂದಿದ್ದಾನೆ ಅಂತ ಹೋಗಿ ಹೇಳಿದ್ರಪ್ಪ ಕೃಷ್ಣನಿಗೆ. ಹಾಗೆ ಅಂತ ದ್ವಾರಪಾಲಕರಿಗೆ ಹೇಳಿದ. ಅವರು ಹೋಗಿ ಕೃಷ್ಣನಿಗೆ ಕುಚೇಲ ಬಂದಿದ್ದಾನೆ ಅಂತಂದರು. ಭಾರಿ ಖುಷಿಯಾಗಿ ಕೃಷ್ಣ ಓಡಿ ಬಂದು ಅವನನ್ನು ಬರಮಾಡಿಕೊಂಡ, ಅವನನ್ನು ಬಾಚಿ ತಬ್ಬಿಕೊಂಡ. ಆ ಹರಕು ಬಟ್ಟೆ ಉಟ್ಟಂತಹ ಒಬ್ಬ ಬಡ ಬ್ರಾಹ್ಮಣ. ಈಗೆಲ್ಲ ಬಡ ಬ್ರಾಹ್ಮಣರು ಸಿಗ್ತಾರೆ, ಬಡ ಬ್ರಾಹ್ಮಣರು ಕಮ್ಮಿ. ಆ ಕಾಲದಲ್ಲಿ ಬಡ ಬ್ರಾಹ್ಮಣ ಪಾಪ ಅವನು. ಹಾಗಾಗಿ ಆ ಬಡ ಬ್ರಾಹ್ಮಣ ಒಂದು ಹರಕು ಬಟ್ಟೆಯನ್ನುಟ್ಟು ಬಂದಾಗ ಕೃಷ್ಣ ಅವನನ್ನು ಇಷ್ಟು ಆಲಿಂಗನ ಮಾಡಿ ಪ್ರೀತಿಯನ್ನು ತೋರಿಸಿದ್ದು ನೋಡಿ ಆ ಅರಮನೆಯಲ್ಲಿರೋರು ಎಲ್ರಿಗೂ ಆಶ್ಚರ್ಯ ಆಯಿತು. ಯಾರು ಇವನು ಇಂಥ ವ್ಯಕ್ತಿ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾನೆ ನಮ್ಮ ಕೃಷ್ಣ. ರುಕ್ಮಿಣಿಯನ್ನು ಆಲಿಂಗನ ಮಾಡಿಕೊಳ್ಳೋ ಹಾಗೆ ಈ ಕುಚೇಲನಲ್ಲಿ ಇಷ್ಟು ಆಲಿಂಗನ ಮಾಡಿಕೊಳ್ತಾ ಕುಚೇಲವನ್ನು ಸಿಂಹಾಸನ ಕೂರಿಸಿ ಅವರಿಗೆ ಎಲ್ಲ ರೀತಿಯ ಶೃಂಗಾರ ಮಾಡಿ ಅವರು ಮತ್ತೆ ನನಗೆ ಏನಾದರೂ ಕಳಿಸಿದ್ದಾರೆ, ಏನು ಬಂದಿದ್ದಾರೆ ಅವರು ಸಂಪತ್ತು ಕೇಳಕ್ಕೆ ಅಂತ ಹೆಂಡತಿ ಹೇಳಿದ್ದಾರೆ. ಯಾವಾಗ ಕೃಷ್ಣ ಇಷ್ಟೆಲ್ಲ ವಿಚಾರ ಮಾಡಿದ ಆ ಹೆಂಡತಿ ಕೊಟ್ಟಿರೋ ಇಡೀ ಅವಲಕ್ಕಿಯನ್ನು ಕೊಡಲಿಕ್ಕೆ ಸಂಕೋಚಪಟ್ಟು ಮಾಡಿಸ್ಬಿಟ್ಟ. ಆದರೆ ಕೃಷ್ಣ ಆ ಗಂಟನ್ನು ತಾನೇ ಕೈ ಹಾಕಿ ಕಿತ್ಕೊಳ್ತಾ ಇದ್ದಾನೆ. ಕಿತ್ತು ಆ ಗಂಟೆ ಬಿಚ್ಚಿದಾಗ ಅದರಲ್ಲಿದ್ದಂತಹ ಅವಲಕ್ಕಿಯನ್ನು ಒಂದು ಹಿಡಿ ಅವಲಕ್ಕಿಯನ್ನು ತಾನು ತಿಂದು ಒಂದು ಹಿಡಿ ಅವಲಕ್ಕಿಯನ್ನು ಕೃಷ್ಣನಿಗೆ ಕೊಟ್ಟಿದ್ದಾರೆ. ಹಾಗೆ ಯಾವುದೋ ಹರಿದ ಬಟ್ಟೆಯ ತುಂಡಿನಲ್ಲಿ ಗಂಟು ಕಟ್ಟಿ ತಂದಂತಹ ಅವಲಕ್ಕಿಯನ್ನು ಒಂದು ಹಿಡಿ ಕೃಷ್ಣ ತಿಂದು, ಅದೇ ಚೂಡ ಅವಲಕ್ಕಿ ಅಲ್ಲ, ಬರೀ ಅವಲಕ್ಕಿ ಆದರೂ ಭಾರಿ ರುಚಿಯಾಗಿದೆ ಅಂತ ಮುಖದಲ್ಲಿ ಆ ರುಚಿ ಆಸ್ವಾದವನ್ನು ಆನಂದವನ್ನು ತೋರಿಸ್ತಾ ಇದ್ದಾನಂತೆ. ಆ ಸಂದರ್ಭದಲ್ಲಿ ಇನ್ನೊಂದು ಹಿಡಿ ಅವಲಕ್ಕಿ ತಗೊಳಕ್ಕೆ ಅಂತ ಇನ್ನೊಮ್ಮೆ ಕೈ ಹಾಕಿದ. ರುಕ್ಮಿಣಿ ತಡೆದ್ಬಿಟ್ಲು. ಕೆಲವರಿಗೆ ಗಂಡಸರು ತುಂಬ ಪ್ರೀತಿ ತೋರಿಸಿದ್ರೆ ಯಾರ ಮೇಲೆ ಯಾರು ಅವ್ರು ತಡ್ಕೊಳಕ್ಕಾಗಲ್ಲ. ಸುಮ್ಮನೆ ಕೊಳಕ್ಕೆ ಬಟ್ಟೆ ಕಟ್ಕೊಂಡ್ಬಂದೇನು ಯಾವತ್ತಿನ ಅವಲಕ್ಕಿ ನೀರಾಗಿ ತಿನ್ನಬೇಕು ಅಂತ ಸಿಡಿಕೊಂಡು ತಡೆದಂತಲ್ಲ. ಮತ್ತು ಈ ಒಂದು ಹಿಡಿ ಅವಲಕ್ಕಿ ತಿಂದಿದ್ದೆಯಲ್ಲ, ಇದರ ಫಲವೇ ಅವನು ಅನುಭವಿಸೋಕ್ಕೆ ಸಾಕಾಗಲ್ಲ ಅವನ ಕೈಲಿ. ಇನ್ನೊಂದು ಹಿಡಿ ಅವಲಕ್ಕಿ ಯಾಕೆ ತಿನ್ಬೇಕಪ್ಪ ಸ್ವಾಮಿ, ಅದರ ಪರಿಣಾಮ ಅರಗಿಸ್ಕೊಳ್ಳೋಕೆ ಅವನ ಕೈಲಿ ಆಗಲ್ಲ ಅನ್ನೋ ರೀತಿಯಲ್ಲಿ ಆ ರುಕ್ಮಿಣಿ ತಡೆದಿದ್ದಾಳೆ. ಕೃಷ್ಣನು ಎರಡನೇ ಹಿಡಿ ಅವಲಕ್ಕಿ ತಿನ್ನಬೇಕು ಅವನ ಸಂಕಲ್ಪ ಇರಲಿಲ್ಲ. ಹೆಂಡತಿ ಹೇಳಿದ್ರು ಅರ್ಧ ತನ್ಮೇಲೆ ಬಿಟ್ಟ ಅಂತಲ್ಲ, ಅವನಿಗೂ ಸಂಕಲ್ಪ ಇರಲಿಲ್ಲ. ಯಾಕೆಂದರೆ ಬಹಳ ಹಿಂದೆ ಬಾಲ್ಯದಲ್ಲಿ ಗುರುಕುಲದಲ್ಲಿರುವಾಗ ಆ ಗುರುಪತ್ನಿ ಆ ಕುಚೇಲನಲ್ಲಿ ಕೃಷ್ಣ ಇಬ್ಬರೂ ಕೂಡ ನಾಡಿಗೆ ಹೋಗಿ ಸಮೀಪಕ್ಕೆ ಬಂದಿದ್ದಂತೆ. ಆವಾಗ ಅವರಿಗೆ ಹಿಡಿ ಅವಲಕ್ಕಿ ಹಾಕಿ ಕಳಿಸಿದ್ದ ಕುಚೇಲನ ಹತ್ರ. ನೋಡಪ್ಪ ನಿಂಗೊಂದು ಅವಲಕ್ಕಿ ಕೃಷ್ಣನಿಗೆ ಅಂತ ಹೇಳಿ ಹಿಡಿ ಅವಲಕ್ಕಿ ಹಾಕಿ ಕಳಿಸಿದ್ರು ಅವರು. ದಾರಿಯಲ್ಲಿ ಕಾಡಿಗೆ ಹೋದಾಗ ಮಳೆ ಬಂದು ಕೃಷ್ಣ ಒಂದು ಕಡೆ ಕುಚೇಲ ಒಂದು ಕಡೆ ಆಗಿಬಿಟ್ಟ. ಹಾಗಾಗಿ ಕುಚೇಲ ಕೃಷ್ಣನ ಪಾಲು ಅವಲಕ್ಕಿನೂ ಅವನೇ ತಿಂದಿದ್ದ. ಹಾಗಾಗಿ ಈಗ ಅವನು ನನ್ನ ಪಾಲು ನೀನು ತೊಗೊಂಡಿದ್ದೆಲ್ಲ, ಆ ಒಂದು ಪಾಲು ನಾನು ವಾಪಸ್ ತೊಗೊಂಡು ನಿಂಗೆ ಕೇಳಿದು ಕೊಡ್ತೇನೆ ಅಂತ ಹೇಳಿ ಆ ಒಂದು ಹಿಡಿ ಅವಲಕ್ಕಿಯನ್ನು ಕೃಷ್ಣ ಸ್ವೀಕಾರ ಮಾಡಿ ಅವರಿಗೆ ಅದ್ಭುತವಾದಂತಹ ಐಶ್ವರ್ಯವನ್ನು ಕೊಟ್ಟಿದ್ದಾನೆ. ಅವನು ಕುಚೇಲ ಅನ್ನೋ ಶಬ್ದಕ್ಕರ್ಥ ಚೇಲ ಅಂದರೆ ಬಟ್ಟೆ. ನಮ್ಮ ಕನ್ನಡದ ಚೇಲ ಬೇರೆ ಅಂತ, ಸಂಸ್ಕೃತದಲ್ಲಿ ಚೇಲ ಅಂದರೆ ಬಟ್ಟೆ. ಕುಚೇಲ ಅಂದರೆ ಹರಿದ ಬಟ್ಟೆಯನ್ನು ತೊಟ್ಟವನು ಅಂತ. ಆದರೆ ಅವನಿಗೆ ಅನುಗ್ರಹ ಮಾಡಿ ಪೀತಾಂಬರ ಉಡಿಸಿದ್ದಾನೆ. ಆ ಮನೆ ತುಂಬ ಸಂಪತ್ತನ್ನು ಅಭಿವೃದ್ಧಿಗೊಳಿಸಿದ್ದಾನೆ. ಆಗ ಅವಲಕ್ಕಿ ಕೊಟ್ಟವ ಲಕ್ಕಿ ಅಂತ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ
ಅವನ ಭಾಗ್ಯ ಏನು ಅಂತ ನಾವು ಯೋಚನೆ ಮಾಡಬೇಕು. ಅಂತಹ ಕೃಷ್ಣನ 3 ಅಂಶ, ಕೃಷ್ಣ ಅಮ್ಮನ ಕೈಲಿ ಕಟ್ಟಿಸ್ಕೊಂಡಂತೆ ಮಾಡಿಕೊಂಡು, ಪಾರ್ಥಸಾರಥಿ ಅವರನ್ನು ಸ್ಮರಣೆ ಮಾಡಿಕೊಂಡು, ಆ ಕುಬೇರನನ್ನು ಉದ್ಧಾರ ಮಾಡಿದ್ರು ಸ್ಮರಣೆ ಮಾಡಿಕೊಂಡು, ಈ 3 ಘಟನೆಯನ್ನು ಮಾತ್ರ ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಹೀಗೆ ಭಗವಂತನ ಅನೇಕ ಅವತಾರಗಳನ್ನು ಇಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಇದೆಲ್ಲ ಸಂಜೆ ಅವರು ಪರಮಾತ್ಮನಿಗೆ ರಾತ್ರಿ ಪೂಜೆಯನ್ನೆಲ್ಲ ಮಾಡಿ ಮುಗಿಸಿ ಮಂತ್ರಪುಷ್ಪ ಮಾಡುವಾಗ ದಶಾವತಾರದ ಚಿಂತನೆಯನ್ನು ಭಗವಂತನಲ್ಲಿ ಅನುಸಂಧಾನ ಮಾಡಿಕೊಂಡು ಪೂಜೆ ಮಾಡಿದರು ಎಂಬುದಕ್ಕೆ ಈ 10ನೇ ಸರ್ಗವನ್ನು ರಾಘವೇಂದ್ರ ಸ್ವಾಮಿಗಳ ನಾರಾಯಣಾಚಾರ್ಯರು ಮುಕ್ತಾಯ ಮಾಡ್ತಾರೆ. ಮುಂದಿನ 6 ಅಧ್ಯಾಯಗಳಲ್ಲಿ ಏನೇನು ರಾಘವೇಂದ್ರ ಸ್ವಾಮಿಗಳ ಮಹಿಮೆಗಳು ಬರೆದಿದ್ರು ಅದು ರಾಘವೇಂದ್ರ ಸ್ವಾಮಿಗಳೇ ಅದನ್ನು ತೆಗೆಸಿಹಾಕುತ್ತಿದ್ದಾರೆ. ಹಾಗಾಗಿ 10 ಸರ್ಗದಲ್ಲಿ ಬರತಕ್ಕಂತಹ ರಾಘವೇಂದ್ರ ವಿಜಯದಲ್ಲಿ ನಿರೂಪಣೆಗೊಳ್ಳುವಂತಹ ರಾಘವೇಂದ್ರ ಸ್ವಾಮಿಗಳ ಒಂದು ಅವರ ಪಾಠ ಪ್ರವಚನ ದೀಕ್ಷೆ ಮತ್ತು ಅವರ ಸಂಚಾರ ಕ್ರಮ ಮತ್ತು ಅವರು ಭಗವಂತನಲ್ಲಿ ಅನುಸಂಧಾನ ಮಾಡ್ತಾ ಇದ್ದ ಕ್ರಮ ಇದನ್ನೆಲ್ಲ ಇಲ್ಲಿಗೆ ಮುಕ್ತಾಯ ಮಾಡಿದ್ದಾರೆ. ಅನಂತರ ಕೊನೆಯಲ್ಲಿ ಶ್ರೀಮತ್ ಕಶ್ಯಪ ವಂಶವಾರ್ಧಿ ಶಶಿನಃ ಷಡ್ದರ್ಶನೀ ವಲ್ಲಭ ಶ್ರೀಲಕ್ಷ್ಮೀ ನರಸಿಂಹ ವಿತ್ತ ವಿದುಷಃ ಶ್ರೀವೆಂಕಟಾಂಬಾಮಣೌ ಜಾತೆ ನಾರ್ಯದಯಾ ಸುಧಾಮಯ ಗಿರಾ ನಾರಾಯಣೇ ನೋದಿತೆ ಕಾವ್ಯೇ ಚಾರುಣಿ ರಾಘವೇಂದ್ರ ವಿಜಯೇ ಸರ್ಗೋಂತಿಮೋ ಭೂರಿಹ. ಅಂದರೆ ಕಶ್ಯಪ ವಂಶದಲ್ಲಿ ಬಂದಂತಹ ಲಕ್ಷ್ಮೀ ನರಸಿಂಹಾಚಾರ್ಯರು ಅವರು ವೆಂಕಟಾಂಬ ಎಂಬ ತಮ್ಮ ಪತ್ನಿಯಲ್ಲಿ ಪಡೆದಂತಹ ನಾರಾಯಣಾಚಾರ್ಯ ಎಂಬ ಮಗ ಅವನೇ ನಾನು. ಇಂತಹ ನಾನು ನಮ್ಮ ತಂದೆಯವರ ಆಶೀರ್ವಾದದಿಂದ ಈ ರಾಘವೇಂದ್ರ ವಿಜಯ ಎಂಬಂತಹ ಮನೋಹರವಾದ ಮಹಾಕಾವ್ಯವನ್ನು ರಚನೆ ಮಾಡಿ ಸಮರ್ಪಣೆ ಮಾಡಿದ್ದೇನೆ. ಅವರಿಗಿಂತ 10ನೇ ಸರ್ಗದ ಮುಕ್ತಾಯ ಅಂತ ಹೇಳ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಾವೆಲ್ಲ ಬೇಕಾದಷ್ಟು ಹೋಗಿ ಸ್ತೋತ್ರ ಮಾಡ್ತೇವೆ, ಪ್ರದಕ್ಷಿಣ ನಮಸ್ಕಾರ ಹಾಕ್ತೇವೆ, ಒಬ್ಬೊಬ್ಬರು ಒಂದೊಂದು ಬೈಕ್ಗಳಲ್ಲಿ ತುಂಬಿಕೊಂಡು ಅವ್ರಿಗೆ ಹೋಗ್ತೇವೆ. ಒಂದ್ಸರಿ ಯೋಚನೆ ಮಾಡಿದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ಬೇರೆ ಕೆಲಸವಿಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಅವರು ಬೃಂದಾವನದಲ್ಲಿ ಕೂತ್ಕೊಂಡು ಅಂಗಡಿ ಓಪನ್ ಮಾಡ್ತಾರೆ. ಯಾರ್ಯಾರು ಏನೇನು ಬರ್ತಾರೆ, ಏನು ಕಾಣಿಕೆ ಹಾಕ್ತಾರೆ, ಯಾರು ಹಸ್ತೋದಕ ಸೇವೆ, ಯಾರು ಮತ್ತೊಂದು ಏನೇನು ಸೇವೆ ಕೊಡ್ತಾರೆ, ಇದನ್ನೇ ನೋಡ್ತಾ ಕೂತಿರ್ತಾರೆ. ಅವ್ರಿಗೇನೇ ಬೇರೆ ಕೆಲಸವಿಲ್ಲ. ಹಾಗೆ ಅಂತ ಅಂದ್ಕೊಳ್ಬಾರ್ದು ಅಂತ ಗೋಪಾಲದಾಸ ತಮ್ಮ ರಾಘವೇಂದ್ರ ಸುಳಾದಿಯಲ್ಲಿ ನಿರೂಪಣೆ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಯಾವುದೇ ಬೃಂದಾವನದಲ್ಲಿರುವ ಯತಿಗಳು ಅವರು ತಮ್ಮ ಬೃಂದಾವನದಲ್ಲಿ ತಮ್ಮ ಹೃದಯದಲ್ಲಿ ಪ್ರಾಣಾಂತರದ ಭಗವಂತನನ್ನು ಉಪಾಸನೆ ಮಾಡ್ತಾ ಇರ್ತಾರೆ. ಅವರ ಆರಾಧನೆಯ ದಿವಸ ಮಾತ್ರ ಧ್ಯಾನಾವಸ್ಥೆಯಲ್ಲಿ ಎಚ್ಚೆತ್ತು ಜನರ ಕಡೆ ನೋಡ್ತಾರೆ. ಅದಕ್ಕೆ ಆರಾಧನೆಗೆ ಅಷ್ಟು ಮಹತ್ವ. ಬೇರೆ ಇಡೀ ವರ್ಷ ರಾಘವೇಂದ್ರ ಸ್ವಾಮಿಗಳು ಭಗವಂತನನ್ನು ತಮ್ಮ ಹೃದಯದಲ್ಲಿ ಮುಖ್ಯ ಪ್ರಾಣಾಂತರದ ರಾಮದೇವರನ್ನು ಅವರು ಧ್ಯಾನ ಮಾಡ್ತಾ ಕೂತಿರ್ತಾರೆ. ಹಾಗಾದರೆ ಅವರು ಕಡಿಪಿಸ್ಕೊಂಡು ಕೂತಿದ್ರೆ ನಾವೆಲ್ಲ ಸೇವೆ ಮಾಡಿ ನಮ್ಮನ್ನು ಅವರು ನೋಡಿ ಹೇಗೆ ತಿಳ್ಕೊಂಡೇವೆ, ನಮಗೆ ಹೇಗೆ ಕಳಿಸಬಹುದು. ರಹಸ್ಯ ಹೇಳ್ತಾರೆ. ಆ ಬೃಂದಾವನದಲ್ಲಿ ಎಲ್ಲರೂ ಇಲ್ಲ, ಇಡೀ ರಾಮನ ಮಕ್ಕಳಿಗೆ ಹೆಸರೇ ವೃಂದಾವನ ಅಂತ. ವೃಂದ ಅಂದರೆ ಸಮುದಾಯ. ಅಲ್ಲಿ ಭಗವಂತನ ಅನೇಕ ರೂಪಗಳ ಸಮುದಾಯ ಇದೆ, ಅನೇಕ ಗುರುಗಳ ವೃಂದ ಇದೆ, ದೇವತಾ ವೃಂದ ಇದೆ, ಮತ್ತು ಭಕ್ತರನ್ನು ಅವನ ಬೃಂದಾವನ ಅಂತ ಕರೀತಾರೆ. ಅಲ್ಲಿ ರಾಮದೇವರು, ನರಹರಿ, ಕೃಷ್ಣ, ಹಯಗ್ರೀವ ರೂಪಗಳಿದೆ, ಭಗವಾನ್ ನರಸಿಂಹ ರೂಪಗಳಿದೆ. ಬಂದವರು ಅನೇಕ ಬಗೆಯ ಮನಸ್ಸಿನ ಅಭಿಲಾಷೆ ಇಟ್ಕೊಂಡು ಸೇವೆ ಮಾಡ್ತಾ ಇರ್ತಾರೆ. ಆಗೇನು ಮಾದಿ ಒಳಗೆ ಏನು ಚಮತ್ಕಾರ ನಡೆಯುತ್ತೆ ಬೃಂದಾವನದೊಳಗೆ ಅದನ್ನು ಗೋಪಾಲದಾಸರು ಹೇಳ್ತಾರೆ. ಯಾರೋ ಒಬ್ಬರು ನಮಗೆ ಕಳ್ಕೊಂಡ ಅಧಿಕಾರ ಮತ್ತೆ ಸಿಗಬೇಕು, ಕಳ್ಕೊಂಡ ಆಸ್ತಿ ನಮಗೆ ಮತ್ತೆ ಸಿಗಬೇಕು ಅಂತ ಹೀಗೆಲ್ಲ ಸೇವೆ ಮಾಡ್ತಾ ಇರ್ತಾರೆ. ಆ ರಾಘವೇಂದ್ರ ಸ್ವಾಮಿಗಳ ಪರವಾಗಿ ಅವರ ಅರ್ಜಿಯನ್ನು ಮುಖ್ಯ ಪ್ರಾಣದೇವರು ರಾಮನ ಮುಂದಿಡ್ತಾರೆ. ರಾಮದೇವರು ಅವನ ಸೇವೆ ಎಷ್ಟು ಮಾಡಿದ್ದಾನೆ ಎಲ್ಲ ನೋಡಿಕೊಂಡು ಅದನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಆನಂತರ ಸಂತಾನ ಆಗಬೇಕು, ಮದುವೆ ಆಗಬೇಕು ಅಂತ ಸೇವೆ ಮಾಡೋರು ಇರ್ತಾರೆ. ಅವರ ಅರ್ಜಿಯನ್ನು ಮುಖ್ಯ ಪ್ರಾಣದೇವರು ಒಳಗಿರುವ ಕೃಷ್ಣನ ರೂಪದ ಮುಂದೆ ಇಡ್ತಾರೆ. ಕೃಷ್ಣ ಅದನ್ನು ನೋಡಿ ಅವರ ಸೇವೆ ನೋಡಿ ಅದನ್ನು ಸ್ಯಾಂಕ್ಷನ್ ಮಾಡ್ತಾನೆ. ಅನಂತರ ಶತ್ರು ಭಯ ಪರಿಹಾರ ಆಗಬೇಕು, ಗ್ರಹಗಳ ಬಾಧೆ ಪರಿಹಾರ ಆಗಬೇಕು, ಪಿಶಾಚಾರಿಗಳ ಬಾಧೆ ಪರಿಹಾರ ಆಗಬೇಕು ಅಂತ ಸೇವೆ ಮಾಡೋರು ಇರ್ತಾರೆ. ಅವರ ಸೇವೆಯ ಅರ್ಜಿಯನ್ನು ಪ್ರಾಣದೇವರು ನರಸಿಂಹದೇವರ ರೂಪದ ಮುಂದೆ ಇಡ್ತಾರೆ. ನರಸಿಂಹದೇವರು ಅದನ್ನು ನೋಡಿ ಸ್ಯಾಂಕ್ಷನ್ ಮಾಡ್ತಾರೆ. ಇನ್ನು ಕೆಲವರು ಬಹಳ ಅಪರೂಪಕ್ಕೆ ಬರೋರು ಇರ್ತಾರೆ. ನಮ್ಗೆ ಶಾಸ್ತ್ರ ಜ್ಞಾನ ಬೇಕು, ಶಾಸ್ತ್ರಾಭ್ಯಾಸ ಮಾಡಬೇಕು, ಭಕ್ತಿ ಬರಬೇಕು. ಈಗ ಜ್ಞಾನ ಭಕ್ತಿ ವೈರಾಗ್ಯಗಳು ಬರಬೇಕು ಅಂತ ಕೇಳ್ಕೊಂಡು ಬರೋ ಭಕ್ತರ ಸಂಖ್ಯೆ ಬಹಳ ಅಲ್ಪ ಪಾಪ. ಅಂಥವರು ಬಂದು ಸೇವೆ ಮಾಡ್ತಾರೆ. ಆಗ ಅವರ ಅರ್ಜಿಯನ್ನು ಪ್ರಾಣದೇವರು ವೇದವ್ಯಾಸದೇವರ ಮುಂದಿಡ್ತಾರೆ.
ವೇದವ್ಯಾಸರು ಅದನ್ನು ಸ್ಯಾಂಕ್ಷನ್ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಕಣ್ಣು ಮುಚ್ಚಿ ಕೂತಿರ್ತಾರೆ, ಅವರಷ್ಟೇ ಭಗವಂತ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಆದರೆ ಈ ಸೇವೆಗಳಿಗೆಲ್ಲ ಫಲ ಕೊಡಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳು ಗಳಿಸಿದ ಪುಣ್ಯವನ್ನು ಅವರು ಜಮಾ ಮಾಡಿಕೊಂಡು ಈ ಸೇವೆಯ ಫಲವನ್ನು ಕೊಡ್ತಾ ಇರ್ತಾರೆ. ಇದು ಬೃಂದಾವನದೊಳಗೆ ನಡೆಯತಕ್ಕಂತಹ ಒಂದು ವಿಶೇಷ ಅನ್ನುವುದನ್ನು ಗೋಪಾಲದಾಸರ ಸುಳಾದಿಯಲ್ಲಿ ಹೇಳ್ತಾರೆ. ಹಾಗಾಗಿ ನಾವು ಏನು ಸೇವೆ ಮಾಡಿದರೂ ಕೂಡ ಆ ಸೇವೆಯ ಪ್ರಾರ್ಥನೆಯನ್ನು ಪ್ರಾಣದೇವರು ಆ ಬೃಂದಾವನದಲ್ಲಿರ್ತಕ್ಕಂಥ ಬೇರೆ ಬೇರೆ ಭಗವದ್ ರೂಪದ ಮುಂದೆ ಇಡ್ತಾರೆ. ಭಗವಂತ ಆ ಸೇವೆಯ ಫಲವನ್ನು ಕೊಡ್ತಾನೆ. ರಾಘವೇಂದ್ರ ಸ್ವಾಮಿಗಳು ಬೇಕಾದಷ್ಟು ಪುಣ್ಯ ಸಂಪಾದನೆ ಮಾಡಿ ಆ ಪುಣ್ಯವನ್ನೆಲ್ಲ ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿ ಆ ಭಗವಂತ ಅಂಥ ಅನುಗ್ರಹ ಮಾಡಿದ್ದಾನೆ. ಹಾಗಾಗಿ ಅವರು ಗಳಿಸಿದ ಪುಣ್ಯವನ್ನು ಜಮಾ ಮಾಡಿಕೊಂಡು ನಮ್ಮ ಸೇವೆಯನ್ನು ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ಭಗವಂತ ಫಲ ಕೊಡ್ತಾನೆ ಎಂಬ ಅಂಶವನ್ನು ತಿಳಿಸ್ತಾ ಇದ್ದಾರೆ. ಪ್ರಸಿದ್ಧವಾದ ಶ್ಲೋಕ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಬಹಳ ಪ್ರಸಿದ್ಧವಾದ ರಾಘವೇಂದ್ರ ಸ್ವಾಮಿಗಳ ಶ್ಲೋಕ. ಈ ಶ್ಲೋಕವನ್ನು ಕೂಡ ಮಕ್ಕಳು ಎಲ್ಲ ಜಾತಿಯವರು ಕೂಡ ತಮ್ಮ ಮಕ್ಕಳು ಮಾತು ಕಲ್ತ್ಕೊಂಡ್ರೆ ಈ ಶ್ಲೋಕ ಹೇಳ್ಕೊಡುವಷ್ಟರ ಮಟ್ಟಿಗೆ ಅವರು ಜಗದ್ಗುರುಗಳಾಗಿ ಪ್ರಸಿದ್ಧರಾಗಿದ್ದಾರೆ. ಆ ಶ್ಲೋಕದ ಅರ್ಥವನ್ನು ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಈ ಪೂಜ್ಯಾಯ ಅಂದರೆ ಗೊತ್ತೇನು, ಪೂಜ್ಯರಾದವರು ಅಂತ. ರಾಘವೇಂದ್ರಾಯ ಅಂದರೆ ನಿಮ್ಮನ್ನೇ ಹೇಳಿದ ಹಾಗೆ ರಾಘವೇಂದ್ರ ಅಂದರೆ ರಾಮದೇವರು. ಆ ರಾಮದೇವರನ್ನು ಪೂಜೆ ಮಾಡುವ ಭಕ್ತರಾದ್ದರಿಂದ ಅವರಿಗೆ ರಾಘವೇಂದ್ರ ಅಂತ ಹೆಸರು. ರಾಘವ ಅಂದ್ರೇ ರಾಮದೇವರು. ಅವರನ್ನು ಇಂದ್ರ ಅಂದರೆ ಸ್ವಾಮಿಯನ್ನಾಗಿ ಹೊಂದಿರುವವರು ಪ್ರಾಣದೇವರು. ಅವರ ಅನುಗ್ರಹಕ್ಕೆ ಪಾತ್ರರಾದ್ದರಿಂದ ಇವರನ್ನ ರಾಘವೇಂದ್ರರು. ಗುರುಗಳೇ ಇಟ್ಟ ಹೆಸರು ಇವರಿಗೆ ರಾಘವೇಂದ್ರ ತೀರ್ಥರು. ಹಾಗಾಗಿ ರಾಘವೇಂದ್ರರಿಗೆ ನಮಸ್ಕಾರ. ಸತ್ಯಧರ್ಮ ರಥಾಯಿಚ ಅಂತ ಒಂದು ಶಬ್ದ ಹೇಳಿದ್ದಾರೆ. ಸತ್ಯಧರ್ಮ ರಥಾಯಿಚ ಅಂದರೆ ಸತ್ಯ ಮತ್ತು ಧರ್ಮ ಇದೆರಡರಲ್ಲೂ ರಾಘವೇಂದ್ರ ಸ್ವಾಮಿಗಳು ರಥರಾಗಿದ್ದಾರೆ, ಆಸಕ್ತರಾಗಿದ್ದಾರೆ. ಹಾಗಾಗಿ ಅವ್ರ ಮುಂದೆ ನಾವು ಇಲ್ಲದೇ ಇರೋದ್ರೆಲ್ಲ ಸುಳ್ಳುಗಳೆಲ್ಲ ಹೇಳಿಕೊಂಡು ಅವರದ್ದು ಏನಾದ್ರು ಒಂದು ತಗೊಂಬರೋಣ ಅಂತಂದರೆ ಅವರು ಸತ್ಯನಿಷ್ಠರು. ಮತ್ತು ನಾವು ಮಾಡಬಾರ್ದ ಕೆಲಸ ಎಲ್ಲ ಮಾಡಿ ಅವರದ್ದು ಸೇವೆ ಮಾಡ್ಕೊಂಡು ಫಲ ಪಡೋಣ ಅನ್ನೋದು ಅವರು ಧರ್ಮನಿಷ್ಠರು. ಹಾಗಾಗಿ ಅಸತ್ಯ ಅಧರ್ಮಗಳಿಗೆ ಒರೆಯದೇ ಇರತಕ್ಕಂಥವ್ರು. ಸತ್ಯ ಅಂತಂದರೆ ವಿಷ್ಣು ಸಹಸ್ರನಾಮದಲ್ಲಿ ಸತ್ಯ ಅಂತ ಭಗವಂತನ ಹೆಸರು. ಧರ್ಮೋ ಧರ್ಮ ವಿರಾಮಗೋಪ್ತ ಅಂದರೆ ಧರ್ಮ ಅಂದರೆ ಭಗವಂತನ ಹೆಸರು. ಅದು ಸತ್ಯ ಮತ್ತು ಧರ್ಮ ಎಂಬ ಹೆಸರಿನ ಭಗವದ್ ರೂಪಗಳನ್ನು ಅವರು ಉಪಾಸನೆ ಮಾಡುವುದರಲ್ಲಿ ಆಸಕ್ತರಾದವರು ಹಾಗೆ ಅಂತ. ಸತ್ಯ ಅಂದರೆ ಸರ್ವಕಾರ ಉಪನಿಷತ್ ಭಾಷೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಸತ್ಯ ಶಬ್ದಕ್ಕೆ ಬ್ರಹ್ಮಸೂತ್ರಗಳನ್ನು ಅರ್ಥ ಬರೆದಿದ್ದಾರೆ. ಸತ್ಯ ಅಂದರೆ ಬ್ರಹ್ಮಸೂತ್ರಗಳು ಅಂತ. ಆ ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟಾಗ 7 ಕೃತಿಗಳನ್ನು ರಚನೆ ಮಾಡಿದವರು. ಆ ಬ್ರಹ್ಮಸೂತ್ರಗಳ ಭಾವವನ್ನು ಹೃದಯದಲ್ಲಿ ಧರ್ಮ ಅಂದರೆ ಧಾರಣೆ ಮಾಡುವವರು. ಈ ಬ್ರಹ್ಮಸೂತ್ರಾರ್ಥ ಚಿಂತನೆಯನ್ನು ಮಾಡುವ 7 ಗ್ರಂಥಗಳನ್ನು ಕೊಟ್ಟವರು. ಬ್ರಹ್ಮಸೂತ್ರಾರ್ಥವನ್ನು ಹೃದಯದಲ್ಲಿ ಧಾರಣೆ ಮಾಡಿಕೊಂಡವರಾದ್ದರಿಂದ ಅವರಿಗೆ ಸತ್ಯ ಧರ್ಮ ರಥಾಯಚ ಅಂತ ಹೆಸರು. ಇನ್ನೊಂದು ಸತ್ಯ ಅಂತಂದರೆ ವಾಯುದೇವರಿಗೂ ಹೆಸರಿದೆ ಸತ್ಯ. ಅದರಿಂದ ಆ ವಾಯುದೇವ ಧರ್ಮ ಅಂದರೆ ಭಗವಂತನ ಹೆಸರು. ಸತ್ಯ ಅಂದರೆ ವಾಯುದೇವರು, ಧರ್ಮ ಅಂದರೆ ಭಗವಂತ. ಅಂದರೆ ವಾಯು ಜೀವೋತ್ತಮತ್ವ ವಿಷ್ಣು ಸರ್ವೋತ್ತಮತ್ವವನ್ನು ಸರ್ವದಾ ಪ್ರತಿಪಾದನೆ ಮಾಡುವುದರಲ್ಲಿ ಆಸಕ್ತರಾದವರು. ಆದ್ದರಿಂದ ಅವರಿಗೆ ಸತ್ಯ ಧರ್ಮರಥರು ಅಂತ. ಮತ್ತು ಸತ್ಯವನ್ನು ಹೇಳೋದಿದೆಯಲ್ಲ, ಧರ್ಮವನ್ನು ಮಾಡೋದಿದೆಯಲ್ಲ, ಇದರಲ್ಲಿ ಆಸಕ್ತರಾದವರು. ಸತ್ಯವನ್ನು ಹೇಳೋದು ಅಂದರೆ ಏನು? ಯಾವುದನ್ನು ಹೇಳುವುದರಿಂದ ಸಜ್ಜನರಿಗೆ ಉಪಕಾರ ಆಗುತ್ತೋ ಅದು ಸತ್ಯ. ಹಾಗೆ ಡೆಫಿನೇಷನ್ ಕೊಟ್ಟಿದ್ದಾರೆ ಮಹಾಭಾರತ. ಸತ್ಯ ಅಂದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳೋದು ಸತ್ಯ ಅಂತ ಶಾಸ್ತ್ರ ಹೇಳೇ ಇಲ್ಲ. ಇದ್ದದ್ದನ್ನು ಇದ್ದ ಹಾಗೆ ಹೇಳೋದ್ರಿಂದಲೇ ಸಜ್ಜನರಿಗೆ ತೊಂದರೆ ಆದರೆ ಅದು ಅಸತ್ಯ ಆಗಿಬಿಡುತ್ತೆ. ಅದು ಸಜ್ಜನರಿಗೆ ತೊಂದರೆ ಆಗದೇ ಇರೋ ಹಾಗೆ ಸುಳ್ಳು ಹೇಳಿದ್ರು ಅದು ಸತ್ಯ ಆಗುತ್ತೆ. ಅದು ಸಜ್ಜನರಿಗೆ ತೊಂದರೆ ಆಗದೇ ಇರುವಂತ ಹೇಳೋದಿಲ್ಲದೆ ಅದೇ ಸತ್ಯ. ಹಾಗೆ ಅಂತ ಮಹಾಭಾರತ ಹೇಳ್ತಾರೆ. ಹಾಗೆ ಧರ್ಮ ಅಂದರೂ ಕೂಡ ಹಾಗೆ. ಧರ್ಮ ಅಂತಂದರೆ ಸಜ್ಜನರಿಗೆ ತೊಂದರೆ ಆಗದೇ ಇರುವಂತಹ ಕಾರ್ಯ ಯಾವುದೇ ಅದು ಧರ್ಮ. ನಾವು ಧರ್ಮ ಮಾಡೋದ್ರಿಂದ ಸಜ್ಜನ ತೊಂದರೆ ಆಗೋದು ಅದು ಅಧರ್ಮ ಆಗಿಬಿಡುತ್ತೆ. ಹಾಗಾಗಿ ಸಜ್ಜನರಿಗೆ ತೊಂದರೆ ಆಗದಂತೆ ನುಡಿಯುವಂತಹ ಮಾತು ಸತ್ಯ. ಸಜ್ಜನರಿಗೆ ತೊಂದರೆ ಆಗದಂತೆ ಮಾಡುವ ಧರ್ಮ ಧರ್ಮ. ಕೆಲವೊಮ್ಮೆ ಧರ್ಮ ಅಂತ ಹೊರನೋಟಕ್ಕೆ ಕಾಣಬಹುದು, ಆದರೆ ಅದು ಒಳಗೆ ಅಧರ್ಮ ಆಗಿರುತ್ತೆ. ಅಧರ್ಮ ಅಂತ ಹೊರನೋಟಕ್ಕೆ ಕಾಣಬಹುದು, ಆದರೆ ಧರ್ಮ ಆಗಿರುತ್ತೆ. ವೈದ್ಯರು ಆಪರೇಷನ್ ಮಾಡ್ತಾರೆ, ಏನ್ರಿ ಇವರು ಹೊಟ್ಟೆಗೆ ಚಾಕು ಹಾಕ್ಯಾರವರು ಅಂದರೆ ಇನ್ನೊಬ್ಬರನ್ನ ಚಾಕು ಹಾಕೋದು ಹಿಂಸೆ ಅಲ್ವಾ ಅಂದರೆ ಅದು ಅಧರ್ಮ ಮೇಲ್ನೋಟಕ್ಕೆ. ಆದರೆ ಅವರ ಉದ್ದೇಶ ಅವನನ್ನು ಸಾಯಿಸಬೇಕಲ್ಲ, ಅವನನ್ನು ಬದುಕಿಸಬೇಕು ಅಂತ. ಹಾಗಾಗಿ ಅವನು ಮಾಡಿದ ಆ ಹಿಂಸೆಯು ಧರ್ಮ ಅಂತ ಅನಿಸ್ಕೊಳ್ಳುತ್ತೆ. ಆಗ ಅದೇ ಕಳ್ಳ ಒಬ್ಬ ಚಾಕು ಹಾಕಿದರೆ ಅದು ಅಧರ್ಮ ಆಗುತ್ತೆ, ಯಾಕೆ ಸಾಯಿಸಬೇಕು ಅಂತ ಅವನ ಉದ್ದೇಶ. ಹಾಗಾಗಿ ಉದ್ದೇಶದ ಮೇಲೆ ನಾವು ಮಾಡುವ ಕ್ರಿಯೆಗಳು ಧರ್ಮವೂ ಅಧರ್ಮವೂ ಬದಲಾವಣೆ ಆಗುತ್ತೆ. ಅಂತಹ ಧರ್ಮ ಸೂಕ್ಷ್ಮವನ್ನು ತಿಳಿದವರು ರಾಘವೇಂದ್ರ ಸ್ವಾಮಿಗಳು. ಆದ್ದರಿಂದ
ನಾವು ಧಾರ್ಮಿಕರಾಗಿ ಹೋದರೆ ನಮ್ಮನ್ನು ಅವರು ಅನುಗ್ರಹ ಮಾಡ್ತಾರೆ. ಯಾಕೆ ಧರ್ಮದಲ್ಲಿ ಅವರು ಆಸಕ್ತರಾದರು. ಧರ್ಮ ಎಷ್ಟು ಸೂಕ್ಷ್ಮ ಇರುತ್ತೆ ಅನ್ನೋದಕ್ಕೆ ಜ್ಯೇಷ್ಠ ಮಾಸ ಮಹಾತ್ಮೆಯೊಳಗೆ ಒಂದು ಕಥೆ ಬರುತ್ತೆ. ಒಬ್ಬ ರಾಜ ಬೇಕಾದಷ್ಟು ಧರ್ಮಾಚರಣೆಗಳನ್ನೆಲ್ಲ ಮಾಡಿದ್ದ. ಅವನು ಮರಣ ಹೊಂದಿದ ಮೇಲೆ ಅವನನ್ನು ನರಕಕ್ಕೆ ಹಾಕಿದರು. ಯಮದೇವರು ಕೇಳಿದ, ನಾನು ಬೇಕಾದಷ್ಟು ದಾನ ಧರ್ಮ ಯಜ್ಞ ಯಾಗ ಎಲ್ಲ ಮಾಡಿದ್ದೇನೆ, ನನ್ನ ನರಕಕ್ಕೆ ಯಾಕೆ ಹಾಕಿದರೆ ಅಂತ ಕೇಳಿದ. ನಿನ್ನಿಂದ ಒಂದು ಪಾಪ ಸಂಭವಿಸಿದೆ, ಅದಕ್ಕೋಸ್ಕರ ನರಕಕ್ಕೆ ಹಾಕಿದ್ದೇವಪ್ಪ ಸದ್ಯಕ್ಕೆ, ಆಮೇಲೆ ನಿಮ್ಮ ಪುಣ್ಯ ಫಲ ಕೊಡೋಣ. ಏನು ಪಾಪ ಮಾಡಿದ್ದು ನಾನು? ಅವರದ್ದು ಏನೂ ಇಲ್ಲ. ಒಳ್ಳೆ ಬೇಸಿಗೆ ಸಮಯ, ಒಂದು ಸರೋವರ ಇತ್ತು. ಸರೋವರದ ದಡದಲ್ಲಿ ಕಲ್ಲು ಬೆಂಚಿತ್ತು, ಅಲ್ಲಿ ಮಲ್ಕೊಂಡಿದ್ದಿ, ಅದಕ್ಕೆ ನಿನಗೆ ನರಕ ಕೊಟ್ಟಿದ್ದೆ. ಅಲ್ಲ, ಬೇಸಿಗೆ ಕಾಲದ ಒಂದು ಕಲ್ಲು ಬೆಂಚ್ ಮೇಲೆ ಮಲ್ಕೊಂಡು ನರಕ ಕೊಡಬೇಕಾ? ಅದಕ್ಕೆ ಅವರೊಂದು ಅನೇಕ ಹಕ್ಕಿಗಳು ಬಾಯಾರಗೊಂಡಿತ್ತು. ನೀನಲ್ಲಿ ಮಲಗಿದ್ದೆ ಅಂತ ಹೆದರ್ಕೊಂಡು ಆ ಬಾಯಾರದ ಹಕ್ಕಿಗಳು ನೀರು ಕುಡಿಲಿಕ್ಕೆ ಬರಲಿಲ್ಲ. ಹಾಗಾಗಿ ನೀನು ಅಲ್ಲಿ ಇದ್ದದ್ದೇ ಆ ಹಕ್ಕಿಗಳಿಗೆ ಹಿಂಸೆ ಆಯಿತು. ಆ ಪಾಪಕ್ಕೆ ನರಕಕ್ಕೆ ಹಾಕಿದ್ದೇವೆ ಹಾಗೆ ತಂದು. ಕೆಲವೊಮ್ಮೆ ನಾವು ಯಾರೋ ಕಂಡೋರ ಮನೆಗೆ ಹೋಗಿ ಗಂಟೆ ಕೂತ್ರೆ ಅದೇ ಅವ್ರಿಗೆ ಹಿಂಸೆ ಆಗಿರುತ್ತೆ. ನಾವೇನು ಕೂತೀವಿ ಎಂದು ಖುಷಿ ಪಡ್ತಾ ಇರ್ತೇವೆ. ಹಾಗೆ ಕೆಲವು ಸಂದರ್ಭ ನಮ್ಮ ಉಪಸ್ಥಿತಿಯೇ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇರುತ್ತೆ. ಹಾಗಾಗಬಾರ್ದು ಅನ್ನೋ ಸೂಕ್ಷ್ಮವಾದ ಎಚ್ಚರಿಕೆಯೂ ನಮ್ಗೆ ಇರಬೇಕು. ಹಾಗಾಗಿ ಯಮರಾಜ ನೀನು ಮಲಗಿದ್ದಕ್ಕೆ ಅನೇಕ ಹಸಿದ ಹಕ್ಕಿಗಳು ನೀರು ಕುಡಿಲಿಕ್ಕೆ ಬರದೆ ಒದ್ದಾಡ್ತಾ ಇದ್ವಪ್ಪ ಬಾಯಾರಿಕೆಯಿಂದ. ಆ ಪಾಪ ನಿನಗೆ ಅಂದ್ಕೊಂಡಿದೆ, ಅದಕ್ಕೆ ನರಕಕ್ಕೆ ಹಾಕಿದ್ದೆ. ಹಾಗೆ ಇಷ್ಟು ಧರ್ಮ ಸೂಕ್ಷ್ಮವಾಗಿದೆ. ಹಾಗಾಗಿ ಅದಕ್ಕೆ ಮಹಾಭಾರತ ವಿಷ್ಣು ರಹಸ್ಯ ಹೇಳ್ತಾರೆ, ಧರ್ಮವೂ ಕೂಡ ಪುಣ್ಯವು ಪಾಪ ಪುಣ್ಯಗಳು ಕೂಡ ಮೂರು ರೀತಿ ಇರುತ್ತಂತೆ. ಸಾತ್ವಿಕ ಪುಣ್ಯ, ರಾಜಸ ಪುಣ್ಯ, ತಾಮಸ ಪುಣ್ಯ ಅಂತ. ಹಾಗೆ ಪಾಪವು ಸಾತ್ವಿಕ ಪಾಪ, ರಾಜಸ ಪಾಪ, ತಾಮಸ ಪಾಪ ಅಂತ 3 ತರಹ ಇರುತ್ತೆ. ಪುಣ್ಯದಲ್ಲಿ ಸಾತ್ವಿಕ ಪುಣ್ಯ, ಪಾಪದಲ್ಲಿ ಸಾತ್ವಿಕ ಪಾಪ ಹೇಗೆ? ಪಾಪವೇ ಕೇಳಿದೆ, ಕಾರಣ ಸಾತ್ವಿಕ ಪಾಪ ಹೇಗೆ? ಹಾಗೆ ಅಂತಂದರೆ ಅದಕ್ಕೆ ಹೇಳ್ತಾನೆ ಪರಮಾತ್ಮ, ಪಾಪಕರ್ಮವನ್ನು ಮಾಡ್ತಾ ಇರ್ತೇವೆ, ಯಾರಿಗೋ ಒತ್ತಡಕ್ಕೆ ಹೆದರಿ ಮಾಡ್ತಾ ಇರ್ತೇವೆ. ನಮ್ಮ ಮನಸ್ಸಿನ ಇನ್ವಾಲ್ವ್ಮೆಂಟ್ ಇರಲ್ಲ ಅಲ್ಲಿ. ಭಗವಂತ ಕ್ಷಮಿಸಪ್ಪ, ಇದು ಮಾಡಬಾರ್ದು, ಅವರಿಗೆ ಹೆದರ್ಕೊಂಡು ಮಾಡ್ತಾ ಇದ್ದೇನೆ ಅಂತ ಯಾರದೋ ಒತ್ತಾಯಕ್ಕೋ ಹೆದರಿಕೆಗೋ ಒತ್ತಡಕ್ಕೋ ಸಿಲುಕಿ ಮಾನಸಿಕವಾಗಿ ಅದನ್ನು ಮಾಡಬಾರ್ದು ಅನ್ನುವಂಥ ಪಶ್ಚಾತ್ತಾಪ ಪಡ್ತಾ ಪಾಪ ಮಾಡಿರ್ತೇವಲ್ಲ, ಇದಕ್ಕೆ ಸಾತ್ವಿಕ ಪಾಪ ಅಂತ ಹೇಳ್ತಾರೆ. ನಮ್ಮ ಮಾನಸಿಕ ಇನ್ವಾಲ್ವ್ಮೆಂಟ್ ಎಷ್ಟಿರುತ್ತೋ ಅಷ್ಟು ಕರ್ಮದ ಫಲ. ಆ ಪಾಪಕ್ಕೆ ಫಲ ಏನು ಅಂದರೆ, ಪಾಪದ ಫಲ ಯಾವತ್ತೂ ದುಃಖನೇ. ಆದರೆ ಪಾಪ ಸಾತ್ವಿಕವಾಗಿದ್ದರೆ ಅದರಿಂದ ದುಃಖ ಹೇಗಾಗುತ್ತೆ ಅಂದರೆ, ನಾವು ತೀರ್ಥಯಾತ್ರೆಗೆ ಹೋದಾಗ ಬಂದು ಜ್ವರ ಬಂದು ಬರುತ್ತೇವೆ ನಾವು ಅಂತ. ಇದು ಸಾತ್ವಿಕ ಪಾಪದ ಫಲ ಅಂತ. ತೀರ್ಥಯಾತ್ರೆ ಮಾಡಿಸಿ ಆಮೇಲೆ ಶ್ರಮ ಕೊಡೋದು, ಇದು ಸಾತ್ವಿಕ ಪಾಪದ ಫಲ. ಹಾಗೆಯೇ ತಾಮಸ ಪಾಪ ಅಂದರೆ, ನೀವು ಮಾಡ್ತಾರೆ ತಪ್ಪು, ಹೀಗೆ ಮಾಡಬಾರ್ದು ಒಂದು ಬುದ್ಧಿ ಹೇಳಿದ್ರೆ ಏನು ತಪ್ಪು ಅಂತ ಮಾಡೇ ಮಾಡ್ತಾರೆ, ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ. ಈ ಪಾಪ ಉತ್ಸಾಹ ಅನ್ನೋದಕ್ಕೆ ಹೆಸರು. ಈ ಪಾಪೋತ್ಸಾಹದಿಂದ ಮಾಡುವ ಪಾಪ ಇಲ್ಲ, ಇದು ತಾಮಸ ಪಾಪ. ಅದಕ್ಕೆ ಮಹಾ ಅನರ್ಥ ಹೇಳ್ತಾರೆ. ಹಾಗೆ ಪುಣ್ಯದಲ್ಲೂ ಕೂಡ ಸಾತ್ವಿಕ ಪುಣ್ಯ, ರಾಜಸ ಪುಣ್ಯ, ತಾಮಸ ಪುಣ್ಯ ಅಂತ ಹೇಳ್ತಾರೆ. ಸಾತ್ವಿಕ ಪುಣ್ಯ ಅಂದರೆ ಅನುಸಂಧಾನಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡತಕ್ಕಂಥದ್ದು. ರಾಜಸ ಪುಣ್ಯ ಅಂದರೆ ಕೀರ್ತಿ ಪ್ರತಿಷ್ಠೆಗಳಿಗೋಸ್ಕರವಾಗಿ ಮಾಡ್ತಕ್ಕಂಥ ಪುಣ್ಯಕರ್ಮಗಳು. ತಾಮಸ ಪುಣ್ಯ ಅಂದರೆ ಸುಮ್ಮನೆ ಬೈಕೊಂಡು ಪ್ರಾಣದಿಂದ ಯಾರ ಉಪಯೋಗ ಇಲ್ಲ ಸುಮ್ಮನೆ ಅಂತ ಹೇಳಿ ಬೈಕೊಂಡು ಮಾನಸಿಕವಾದ ಶ್ರದ್ಧೆ ಇಲ್ಲದೆ ಇನ್ನೊಬ್ಬರು ಹಾಳಾಗಿ ಹೋಗಲಿ ಅಂತ ಯತ್ನ ಮಾಡು. ಪಕ್ಕದ ಮನೆಯವರು ಹಾಳಾಗಿ ಹೋಗಲಿ, ನಾವಿಲ್ಲಿ ಹೋಮ ಮಾಡಿಸೋದು ಕೂತ್ಕೊಂಡು ಹೀಗೆಲ್ಲ ಮಾಡ್ತಾರೆ. ಇನ್ನು ಕೆಟ್ಟ ಉದ್ದೇಶದಿಂದ ಮಾಡುವಂತಹ ಪುಣ್ಯಕರ್ಮಗಳಿದೆ, ತಾಮಸ ಪುಣ್ಯ. ತಾಮಸ ಪುಣ್ಯದ ಫಲ ಏನು ಅಂದರೆ, ಅದಕ್ಕೆ ಹೇಳ್ತಾರೆ ತಾಮಸ ಪುಣ್ಯದ ಫಲ, ಪುಣ್ಯದ ಫಲ ಯಾವತ್ತೂ ಸುಖನೇ. ಆದರೆ ತಾಮಸ ಪುಣ್ಯದ ಫಲ ಏನು ಅಂದರೆ, ಅವನು ದುಶ್ಚಟಕ್ಕೆ ಒಳಗಾಗಿ ಹೆಂಡ ಕುಡಿದು ಮತ್ತು ಪರಸ್ತ್ರೀಯರು ಸಹವಾಸ ಮಾಡಿ ಸುಖ ಪಡ್ತಾನಲ್ಲ, ಎಂಜಾಯ್ ಮಾಡ್ತಾನಲ್ಲ, ಆ ಎಂಜಾಯ್ಮೆಂಟೆಲ್ಲ ಪಾಪದ ಪುಣ್ಯದ ತಾಮಸ ಪುಣ್ಯದ ಫಲ ಅದು. ಯಾಕೆಂದರೆ ಅವನು ಸುಖ ಅನುಭವಿಸ್ದ, ಆದರೆ ಸುಖ ಅನುಭವಿಸಿದ್ದು ಅನ್ಯಾಯದ ಮಾರ್ಗದಲ್ಲಿ, ಅದರಿಂದ ಇನ್ನೊಂದು ಪುಣ್ಯ ಬರಲ್ಲ, ಇನ್ನಷ್ಟು ಪಾಪವೇ ಬರೋದು. ಹಾಗಾಗಿ ಮದ್ಯಪಾನ ದುಶ್ಚಟಗಳಿಂದ ಏನು ಸುಖ ಪಡ್ತಾನೆ ಅದನ್ನು ಎಂಜಾಯ್ಮೆಂಟ್ ಅಂತ ಸಾತ್ವಿಕರ ಮುಂದೆ ಕೊಪ್ಪುತ್ತಾ ಇರ್ತಾರಲ್ಲ ಹೇಳ್ಕೊಂಡು, ನೀವೆಲ್ಲ ಲೈಫ್ ಎಂಜಾಯ್ ಮಾಡಲ್ಲ ನೋಡಿ, ನಾವೆಲ್ಲ ಈಗ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡು ಆ ದುಶ್ಚಟಗಳನ್ನೇ ಎಂಜಾಯ್ ಮಾಡ್ತಾ ಕೂತಿರ್ತಾರಲ್ಲ, ಆ ಸುಖ ತಾಮಸ ಪುಣ್ಯದ ಸುಖ. ಅದು ಸುಖ ಬರುತ್ತೆ, ಆದರೆ ಇನ್ನಷ್ಟು ಪಾಪ ಸಂಪಾದನೆ ಆಗುತ್ತೆ, ಹೊರತು ಉದ್ಧಾರ ಆಗಲ್ಲ. ಹೀಗೆಲ್ಲ ಹೇಳ್ತಾರೆ. ಹಾಗೆ ನೆಗೆಟಿವ್ ಪಾಪ, ಪಾಸಿಟಿವ್ ಪಾಪ, ನೆಗೆಟಿವ್ ಪುಣ್ಯ, ಪಾಸಿಟಿವ್ ಪುಣ್ಯ ಅಂತಲೂ ಇದೆ ಅಂತಾರೆ. ಅಂದ್ರೆ ಏನರ್ಥ, ನಾವು ಇದುವರೆಗೂ ಮದ್ಯಪಾನ ಮಾಡಿಲ್ಲ, ಆದ್ದರಿಂದ ನಾವು ಪಾಪ ಮಾಡೇ ಇಲ್ಲ ಅಂತ ತಿಳ್ಕೊಂಡು, ಇದು ನೆಗೆಟಿವ್. ಮದ್ಯಪಾನ ಮಾಡಿಲ್ಲ ಅನ್ನೋದು ನೆಗೆಟಿವ್ ಪುಣ್ಯ. ಆದರೆ ಭಾಗವತಾಮೃತ ಪಾನ ಮಾಡಿಲ್ವಲ್ಲ, ಆ ಪುಣ್ಯ ಎಲ್ಲಿ ಹೋಯ್ತು, ಅದು ಬಂದೇ ಇರಲ್ಲ, ಅದ್ರ ಕಡೆ ನಮ್ಮ ಗಮನ ಇರಲ್ಲ. ನಾವು ಕೆಟ್ಟದ್ದು ಮಾಡಿಲ್ಲ ಅಂತ ಅಷ್ಟೇ ಯೋಚನೆ ಮಾಡ್ತೇವೆ, ಒಳ್ಳೇದು ಮಾಡಬೇಕು ಅನ್ನೋ ಮಾಡಿಲ್ಲ ಅನ್ನೋದು ಯೋಚನೆ ಮಾಡಲ್ಲ. ಕೆಟ್ಟದ್ದು ಮಾಡದೇ ಇರೋದು
ಅದು ಅದು ಒಂದು ರೀತಿಯ ನೆಗೆಟಿವ್ ಪುಣ್ಯ. ಒಳ್ಳೆಯದನ್ನು ಮಾಡೋದು ಪಾಸಿಟಿವ್ ಪುಣ್ಯ. ಹಾಗೇನು ಮಾಡಬಾರದನ್ನು ಮಾಡೋದು ಪಾಸಿಟಿವ್ ನೆಗೆಟಿವ್ ಪಾಪ. ಮಾಡಬೇಕಾದದ್ದನ್ನು ಬಿಡೋದು ಪಾಸಿಟಿವ್ ಪಾಪ. ಹಾಗೆ ಎರಡು ಕರ್ಮ ಹೇಳ್ತಾರೆ. ಅದರಿಂದ ಈ ಎಲ್ಲ ಕರ್ಮ ರಹಸ್ಯಗಳನ್ನು ಹೇಳಿ ಇಂಥದ್ದು ಕೋಟಿಗಟ್ಟಲೆ ಕರ್ಮ ಸೂಕ್ಷ್ಮ ಇದೆ. ಇದು ಗೊತ್ತಿರೋದು ಭಗವಂತನಿಗೆ. ಭಗವಂತನ ಆದೇಶದಿಂದ ಬ್ರಹ್ಮದೇವರಿಗೆ ಗೊತ್ತು, ಯಮದೇವರಿಗೆ ಗೊತ್ತು, ನಾರದರಿಗೆ ಗೊತ್ತು ಅಂತ ಹೇಳ್ತಾರೆ. ನಮಗೆ ಅದರ ಅದು ಪರಿಚಯ ನಮಗಿಲ್ಲ. ಅದರಿಂದ ನಾವು ಮಾಡುವ ಪುಣ್ಯವೋ ಪಾಪವೋ ಅದು ಅವನಿಗೆ ಗೊತ್ತು, ಅರ್ಥವಾಗತ್ತೆ. ನಾವೇನೋ ಮಾಡ್ಕೊಂಡು ಏನೋ ಹಾರಾಟ ಮಾಡ್ತಾ ಇರ್ತೇವೆ. ಅದರೊಳಗೆ ಎಷ್ಟು ಶ್ರದ್ಧೆ ಇದೆ, ಎಷ್ಟು ಭಕ್ತಿ ಇದೆ, ಎಷ್ಟು ಇನ್ನೊಬ್ಬರಿಗೆ ಅವಮಾನ ಮಾಡೋದಿದೆ, ಅದೆಲ್ಲ ಸೇರಿಕೊಂಡ್ರೆ ನಮ್ಮದು ಯಾವ 100% ಆಗತ್ತೋ ಇಲ್ಲೋ ಗೊತ್ತಿರಲ್ಲ. ಅದಕ್ಕೋಸ್ಕರ ಪಾಪೋಹ ಪಾಪಕರ್ಮ ಪಾಪಾತ್ಮ ಪಾಪಮೋಹ ಅಂತ ದೇವರ ಮುಂದೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದು. ಹೀಗೆ ಆ ರಾಘವೇಂದ್ರ ಸ್ವಾಮಿಗಳು ಇಂತಹ ಸತ್ಯ ಧರ್ಮದಲ್ಲಿ ಆಸಕ್ತರಾದವರಾದ್ದರಿಂದ ಅಂಥ ಸತ್ಯ ಧರ್ಮದಲ್ಲಿ ಆಸಕ್ತರಾದವರಿಗೆ ಅವರು ಅನುಗ್ರಹ ಮಾಡ್ತಾರೆ ಅನ್ನುವ ಅರ್ಥದಲ್ಲಿ ಸತ್ಯ ಧರ್ಮ ರಥಾಯಚ ಅಂತ ಹೇಳ್ತೇವೆ. ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು. ಕಲ್ಪವೃಕ್ಷ ಕಾಮಧೇನುಗಳು ಅದು ದೇವಲೋಕದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಪುಣ್ಯಾತ್ಮರು ಹೋದಾಗ ಅವರು ಏನು ಕೇಳಿದ್ರು ಅವರು ಇಷ್ಟಾರ್ಥಗಳು ಕೊಡ್ತಕ್ಕಂಥ ವಸ್ತುಗಳು. ಆದರೆ ನಾವು ದೇವಲೋಕಕ್ಕೆ ಹೋಗೋಕ್ಕಾಗಿಲ್ಲ. ಆ ಕಲ್ಪವೃಕ್ಷ ಕಾಮಧೇನು ನಾವು ನೋಡೋಕ್ಕಾಗಿಲ್ಲ. ಅದು ಭಗವಂತ ನೀವಿರೋ ಕಡೆಗೆ ಒಂದು ಕಾಮಧೇನು ಕಲ್ಪವೃಕ್ಷ ಕಳಿಸ್ತೀನಿ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳಂತಹ ಗುರುಗಳು ಕಳಿಸಿದ್ದಾನೆ. ಅವರು ಇಲ್ಲಿ ನಮಗೆ ಕೇಳಿದ್ದನ್ನು ಕೊಡ್ತಕ್ಕಂಥವರು, ಬೇಡಿದ್ದನ್ನು ಕೊಡ್ತಕ್ಕಂಥ ಕಾಮಧೇನು ಕಲ್ಪವೃಕ್ಷರಾಗಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳ ಒಂದು ಚರಿತ್ರೆ ಇರತಕ್ಕಂಥ ರಾಘವೇಂದ್ರ ವಿಜಯವನ್ನು ಕೆಲವು ದಿವಸಗಳಿಂದ ಈ ಮನೆಯಲ್ಲಿ ನಮ್ಮ ಸುಹಾಸ ಆಸೆಪಟ್ಟು ಏರ್ಪಾಡು ಮಾಡಿದ್ದಾನೆ. ಒಬ್ಬರಿಗೆ ಆಸೆ ಆದದ್ದರಿಂದ ಇಷ್ಟು ಜನರಿಗೆ ಕೇಳುವ ಶ್ರವಣದ ಪುಣ್ಯ ಬಂತು. ಆಗ ಭಗವಂತ ಒಬ್ಬರಲ್ಲಿ ನಿಂತು ಆಡಿಸುವನು ಹಾಗೆ ಅಂತ ಹೇಳ್ತಾರಲ್ಲ, ಹಾಗೆ ಅವರಲ್ಲಿ ನಿಂತು ಪ್ರೇರಣೆ ಕೊಟ್ಟ, ನಮ್ಮಲ್ಲಿ ನಿಂತು ಹೇಳಿಸ್ತಾ, ನಿಮ್ಮಲ್ಲಿ ನಿಂತು ಕೇಳಿಸಿಕೊಂಡ, ನಿಮಗೆ ಕೇಳೋ ಹಾಗೆ ಮನೆಯಲ್ಲಿರೋರಿಗೆ ಕಳಿಸ್ಕೊಡೋ ಬುದ್ಧಿ ಕೊಟ್ಟ. ಹೀಗೆ ಅನೇಕ ರೀತಿಯಿಂದ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಆ ಪುಣ್ಯ ಭಾಗಿಗಳಾಗಿರ್ತಾರೆ ಅವರೆಲ್ಲರೂ ಆ ಪುಣ್ಯವನ್ನು ದೇವರು ಹಂಚ್ತಾರೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಮಂಗಳ ಚರಿತ್ರೆಯನ್ನು ನೀವು ಕೆಲವು ದಿವಸಗಳವರೆಗೆ ನಾನು ರಾಘವೇಂದ್ರ ವಿಜಯವನ್ನು ಎಲ್ಲೂ ಪ್ರವಚನ ಮಾಡುವ ಸಂದರ್ಭಗಳು ಬಂದಿರಲಿಲ್ಲ. ಅವನ ಕೋರಿಕೆ ನೆಪದಲ್ಲಿ ನಮಗೂ ರಾಘವೇಂದ್ರ ವಿಜಯವನ್ನು ಓದುವ ಅವಕಾಶ ಆಯಿತು. ಹಾಗಾಗಿ ನಮಗೂ ವಿಶೇಷವಾದ ಪುಣ್ಯ ರಾಘವೇಂದ್ರ ಸ್ವಾಮಿಗಳು ಅವನಲ್ಲಿ ನಿಂತು ಕೊಟ್ಟಿದ್ದಾರೆ. ನಿಮಗೂ ಕೂಡ ಆ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಶ್ರವಣ ಮಾಡುವ ಭಾಗ್ಯ ಕೊಟ್ಟಿದ್ದಾರೆ. ಈ ಒಂದು ಕೆಲವು ದಿವಸಗಳಲ್ಲಿ ನಡೀತಾ ಇದೆ ಈ ಪ್ರವಚನವನ್ನು ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರದ್ದು ಭಾರತೀಯ ನಮ್ಮ ಮುಖ್ಯ ಪ್ರಾಣಾಂತರದ ಶ್ರೀತಾಪತಿ ಶ್ರೀ ರಾಮಚಂದ್ರ ದೇವರ ಪಾದಾರವಿಂದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾನುಸುತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ವರ್ಗ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡಲಂ. ಹಸದ ಕಟ್ಟೆ ಮತ್ತೆ ಕಾಯಿ
ಮಾಡಿದ್ರೆ ಹಸ್ತದ ಕಟ್ಟೆ ಮಾಡ್ತಾರೆ. ಹಸ್ತದ ಕಟ್ಟೆ ಮಾಡಿ ಸೀರೆ ಕೊಟ್ಟರೆ ಇದೆಲ್ಲ ಆ ಕಡೆ ಆ ಕಡೆ ಒಳಗಡೆ ಹಿಂದೆ